ನಮ್ಮಲ್ಲಿ 3 ಕಲ್ಯಾಣಗಳು ಬರ್ತವೆ. ಒಂದು ಬಸವ ಕಲ್ಯಾಣ, ಎರಡನೇದ್ದು ವಿಜಯ ಕಲ್ಯಾಣ, ಮೂರನೇದ್ದು ಅಮರ ಕಲ್ಯಾಣ. 3 ಕಲ್ಯಾಣಗಳು ಬರ್ತಾವೆ. ಬಸವ ಕಲ್ಯಾಣ ವರ್ತಮಾನ ಬಸವಣ್ಣವರು ಇದ್ದಾಗ ಬಸವಣ್ಣವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ಕಟ್ಟಲ್ಪಟ್ಟದ್ದು, ಅದೇ ಮೂಲ, ಅದೇ ನಮಗೆ ಮೂಲ ಬಸವ ಕಲ್ಯಾಣ. ನಂತರದಲ್ಲಿ ಎರಡನೇದ್ದು ಅಂದ್ರೆ ಬಸವಣ್ಣನವರು ನಂತರ 250 ವರ್ಷಗಳಿಗೆ ಕಾರ್ಯಚಟುವಟಿಕೆಗಳು ಪ್ರಾರಂಭಕ್ಕಾವ. ಅದು ಎಲ್ಲಿ ಅಂದ್ರೆ ವಿಜಯ ಕಲ್ಯಾಣ, ಇದೇ ಹಂಪಿಯ ನೆಲದಲ್ಲಿ, ವಿಜಯನಗರದ ನೆಲದಲ್ಲಿ ವಿಜಯ ಕಲ್ಯಾಣ. ಇನ್ನು ಮೂರನೇದು ಅಮರ ಕಲ್ಯಾಣ ಎಲ್ಲಿಪ್ಪ ಅಂತಂದ್ರೆ ಕೋಡೆಕಲ್ ಬಸವಣ್ಣ ಅಂತ ಬರ್ತಾರೆ. ಬಿಜಾಪುರ ಜಿಲ್ಲೆ ಕೋಡೆಕಲ್, ಈಗ ಯಾದಗಿರಿ ಜಿಲ್ಲೆಯಲ್ಲಿ ಕೋಡೆಕಲ್ ಅಂತ ಬರ್ತದೆ. ಆ ಕೋಡೆಕಲ್ ಎಂಬುದು ಕಡೆ ಕಲ್ಯಾಣ ಅಂತ ಕರೀತಾರೆ. ಆ ಕೋಡೆಕಲ್ ಬಸವಣ್ಣ ಕಟ್ಟಿದ್ದು 3ನೇ ಕಲ್ಯಾಣ. ಅದನ್ನು ಕೂಡ ಬಸವಣ್ಣವರ ಹಾಗೆ ಪರಿಣಾಮಕಾರಿಯಾಗಿ ಸಾಮ್ರಾಜ್ಯ ಕಟ್ಟಬೇಕು ಅಂತ ತಿಳ್ಕೊಂಡು ಬಹಳ ಪ್ರಯತ್ನ ಪಟ್ಟು ಹೆಣಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಡಿಗ್ಗಿ ಸಂಗಮನಾಥ ಪರಮಾನಂದನ ಶಿಷ್ಯನೇ ಕೋಡೆಕಲ್ ಬಸವಣ್ಣ. ಆ ಕೋಡೆಕಲ್ ಬಸವಣ್ಣನ ಶಿಷ್ಯನೇ ನಮ್ಮ ಮಂಟೇದ ಲಿಂಗಯ್ಯ. ಮಂಟೇದ ಲಿಂಗಯ್ಯನ ಶಿಷ್ಯನೇ ನೀಲಗಾರ ಸಿದ್ದಪ್ಪಾಜಿ, ವರವಿ ಮೋನಪ್ಪ. ಇವರೆಲ್ಲ ಅದೇ ಪರಂಪರೆಯಲ್ಲಿ ಬರ್ತಾರೆ. ಇವರೆಲ್ಲರಿಗೂ ಮೂಲ ಬೇರೆ ಯಾರಂದ್ರೆ 12ನೇ ಶತಮಾನದ ಬಸವಣ್ಣವರೇ ಮೂಲ ಬೇರಾಗಿದ್ರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಈಗ ನಾನು ಬಸವ ಕಲ್ಯಾಣದ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಬಸವ ಕಲ್ಯಾಣ ಗೊತ್ತೇ ಇದೆ. ಅಮರ ಕಲ್ಯಾಣ ವಿಷಯ ಅದಿಲ್ಲ. ಈಗ ಸದ್ಯ ಪ್ರಸ್ತುತ ವಿಷಯ ಇರೋದು ವಿಜಯ ಕಲ್ಯಾಣ. ನಾವು ಇದ್ದಂಥ ಸ್ಥಳ ವಿಜಯ ಕಲ್ಯಾಣದಲ್ಲಿದ್ದೇವೆ ನಾವು. ಈ ವಿಜಯ ಕಲ್ಯಾಣದ ಬಗ್ಗೆ ಬಹಳ ಅಭಿಮಾನ ಮತ್ತು ಶ್ರದ್ಧೆ ಗೌರವಗಳು ನಮಗೆ ಮೂಡುತ್ತವೆ ಏಕಕಾಲಕ್ಕಾಗಿ. ಕಾರಣ 12ನೇ ಶತಮಾನದ ಶರಣ ಧರ್ಮ ಕ್ರಾಂತಿ ಆದ ಮೇಲೆ ಅದು ತನ್ನ ನೆಲೆಯನ್ನ ಮಾಡಿಕೊಂಡದ್ದು ಎಲ್ಲಿ ಅಂದ್ರೆ ಕೆಲವರು ಉಳಿವಿ ಅಂತ ಹೇಳ್ತಾರೆ. ಉಳಿವಿ ಅದು ಕಲ್ಯಾಣ ಅವ್ರು ಇದ್ದಾಗ ಆಗಿದ್ದದು, 12ನೇ ಶತಮಾನದಾಗ ಆತದು ಉಳಿವಿ. ಕಲ್ಯಾಣ ಕ್ರಾಂತಿ ಆದ್ಮೇಲೆ ಉಳಿವಿಗೆ ಹೋತು, ಮತ್ತು ಅನುಭವ ಮಂಟಪ ಪ್ರಾರಂಭ ಆತು, ಅಲ್ಲಿ ಮಹಾಮನಿ ಗವಿ, ಅದೆಲ್ಲ ಬರೋಬ್ಬರಿ. ನಾ ಹೇಳೋದು ಕಲ್ಯಾಣ ಕ್ರಾಂತಿ ಆದ 250 ವರ್ಷಗಳ ನಂತರ 1196, ಅದು 12ನೇ ಶತಮಾನ ಕಲ್ಯಾಣ ನಂತರದಲ್ಲಿ 250 ವರ್ಷಗಳ ನಂತರದಲ್ಲಿ ಅದರ ಚಟುವಟಿಕೆಗಳು ಪರಿಣಾಮಕಾರಿಯಾಗಿ ಗರಿಗೆದರಿದ್ದು ಎಲ್ಲಿ ಅಂದ್ರೆ ಅದು ಇದೇ ಹಂಪಿಯ ಕ್ಷೇತ್ರದಲ್ಲಿ ಗರಿಗೆದರಿದು ಅನ್ನುವಂಥದ್ದು ವಾಸ್ತವಿಕ ಸತ್ಯ. ಅದಕ್ಕೆ ಸಾವಿರಾರು ದಾಖಲೆಗಳದಾವ, 1-2 ದಾಖಲೆ ಇಲ್ಲ, ಸಾವಿರಾರು ದಾಖಲೆಗಳದಾವ ನೋಡಿ. ಲಿಂಗಾಯತರು ಅಭಿಮಾನ ಶೂನ್ಯರು, ಓದುವುದಿಲ್ಲ. ನಮ್ಮಲ್ಲಿ ಪ್ರಭದೇವರು ಒಂದು ಮಾತು ಹೇಳ್ತಾರಲ್ಲ, ಹಿಂದಣ ಹೆಜ್ಜೆಗಳ ನೋಡಿ ಮುಂದಣ ಹೆಜ್ಜೆಗಳನ್ನು ಇಡಬೇಕಂತ, ಹಿಂದಣ ಹೆಜ್ಜೆ ನೋಡಿ ಮುಂದಣ ಹೆಜ್ಜೆ ಇಡಬೇಕಂತ. ಅದನ್ನ ಒಂದು ರೀತಿ ಅಂಬೇಡ್ಕರ್ ಯಾರು ಇತಿಹಾಸವನ್ನು ಓದುವುದಿಲ್ಲವೋ ಅವರು ಇತಿಹಾಸವನ್ನ ಮಾಡೋದಿಲ್ಲ. ಇತಿಹಾಸವನ್ನು ಓದ್ಬೇಕಂತ ನಮಗೆ ಇತಿಹಾಸ ಗೊತ್ತಿಲ್ಲ, ಇತಿಹಾಸ ಪ್ರಜ್ಞೆ ಗೊತ್ತಿಲ್ಲ. ಹೇಳಿದ್ರಲ್ಲಿ ಇವರು ಹಾರ್ಟ್ ಬೀಟಂಗ್ ಇದು ಏರ ಏಳುವ ಇದು ಯಾವಾಗಲೂ ಹಿಂಗೆ ಬಂತಿದೆ. ಕಲ್ಯಾಣ ಕ್ರಾಂತಿ ಆದ ಮೇಲೆ ನಮ್ಮ ಬಹಳಷ್ಟು ಜನ ಲಿಂಗಾಯತರು ಎಲ್ಲಿಗೆ ಬಂದರು ಅಂತಂದ್ರೆ, ಎಲ್ಲಿ ಬಂದು ತಮ್ಮ ಹಳ್ಳಿಗಳನ್ನು ಕಟ್ಟಿಕೊಂಡ್ರು ಅಂದ್ರೆ ಇದೇ ವಿಜಯನಗರದ ತುಂಗಭದ್ರಾ ತೀರದ ಸುತ್ತಮುತ್ತಲು ಕಟ್ಟಿಕೊಂಡಿರ್ತಕ್ಕಂಥ ಹಳ್ಳಿಗಳು ಯಾರು ಅಂದ್ರೆ ಶರಣ ಪರಂಪರೆಯ ಲಿಂಗಾಯತರ ಹಳ್ಳಿಗಳಿವೆಲ್ಲ. ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯ ಹಿಂದೂ ಧರ್ಮದ ಉಳಿವಿಗಾಗಿ ಪ್ರಾರಂಭ ಆಯಿತು, ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಇದು ಪ್ರಾರಂಭ ಆಯಿತು. ಒಬ್ರು ಬಂದ ಆಶೀರ್ವಾದ ಮಾಡಿದ್ರು, ಅವ್ರು ಇದನ್ನು ಉಳಿಸಿದ್ರು, ಬೆಳೆಸಿದ್ರು. ಇಂಥವೆಲ್ಲ ಕೆಲವೊಂದಿಷ್ಟು ಕಪೋಲ ಕಲ್ಪಿತವಾದ ಕಥೆಗಳನ್ನು ನಾವು ಕೇಳ್ತೇವೆ. ಇವುಗಳನ್ನು ಇತಿಹಾಸದ ಬಣ್ಣಕ್ಕೆ ಹಚ್ಚಿ ತಿಕ್ಕಿ ನೋಡಿದಾಗ ವಾಸ್ತವಿಕತೆ ಬೇರೆನೇ ಐತೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ವಿಜಯನಗರ ಸಾಮ್ರಾಜ್ಯದ ಮೂಲ ಸಂಸ್ಥಾಪಕರು ಸಂಗಮ ವಂಶದ ದೊರೆಗಳು ಹುಟ್ಟಾ ಲಿಂಗಾಯತರಾಗಿದ್ರು ಅನ್ನುವಂಥದ್ದು 100% ಸತ್ಯ. ಸಂಗಮ ವಂಶದವರು ಹುಟ್ಟಾ ಲಿಂಗಾಯತರು, ಅವ್ರ ಹೆಸರ ಹೇಳ್ತೈತಿ ಸಂಗಮ ವಂಶ. ಎಲ್ಲಿಂದ ಬಂದವರು ಅಂದ್ರೆ ಇವರು ಕೂಡಲ ಸಂಗಮದ ಬಸವಣ್ಣನ ಪರಂಪರೆಯಿಂದ ಬಂದವರು ಸಂಗಮ ವಂಶದ. ಆ ಸಂಗಮ ವಂಶದ ದೊರೆಗಳಾಗಿರುವಂತಹ ಹಕ್ಕರಾಯ ಬುಕ್ಕರಾಯರು ಇದನ್ನು ಕಟ್ಟಿದ್ರು ಅನ್ನುವಂಥದ್ದನ್ನು ಹೇಳ್ತಾರೆ. ಹರಿ ಹಕ್ಕ ಬುಕ್ಕರಿಂದ ವಿಜಯನಗರ ಸ್ಥಾಪನೆ ಆಯಿತು, ಸಂಗಮ ವಂಶ ಸ್ಥಾಪನೆ ಆಯಿತು ಅಂತ ಹೇಳಿ. ಅದಕ್ಕೆ ಹಿಂದೆ ಪ್ರೇರಣೆ ಇದ್ದಂಥವ್ರು ಹೇಳಿದ್ರಲ್ಲ, ಈ ಧರ್ಮ ರಾಜಸತ್ಯ, ಪುರುಷ ಸತ್ಯ, ಪುರೋಹಿತ ಸತ್ಯ, ಈ 3 ಸತ್ಯಗಳ ವಿರುದ್ಧ ಹುಟ್ಟುಕೊಂಡಂತ ಧರ್ಮ ಇದು. ಯಾವ ಧರ್ಮ? ಲಿಂಗಾಯತ ಧರ್ಮ. ರಾಜಸತ್ಯ ಹೆಚ್ಚು ಒಪ್ಪುವುದಿಲ್ಲ, ರಾಜರನ್ನ ಒಪ್ಪಂಗಿಲ್ಲ, ರಾಜಪ್ರಭುತ್ವವನ್ನು ಒಪ್ಪಲಿಲ್ಲ. ನಾನು ಈ ಬಿಜ್ಜಳನಿಗೆ ಅಂಜುವೇನೆ, ಅವ್ರ ಆಸ್ಥಾನದಾಗಿದ್ದ, ಅವ್ರ ಮುಂದಿದ್ದ, ಅವ್ರ ಕೆಳಗಿದ್ದ. ಅಲ್ಲೇ ಒಂದು ಮಾತು ಹೇಳಿದ್ರು ಅವ್ರು, 3 ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಬಿಜ್ಜಳನ ಭಂಡಾರವೆನಗೆ ಕೈಯ, ನಾನು ಈ ಬಿಜ್ಜಳನಿಗೆ ಅಂಜುವೆನೆ, ಕೂಡಲ ಸಂಗಮ ದೇವನೆಂಬ ಆನೆಯನೇರಿ ನಾನು ಈ ಬಿಜ್ಜಳನಿಗೆ ಏನಾರ ಅಂತ ತಿನ್ನ ತಿಳ್ಕೊಂಡು ಅಲ್ಲೇ ರಾಜಪ್ರಭುತ್ವ ವಿರೋಧ ಮಾಡ್ತಾರೆ ಇವರು. ರಾಜಸತ್ಯವನ್ನು ಒಪ್ಪಂಗಿಲ್ಲ ಇವರು. ಕೂಡಲ ಸಂಗಮ ದೇವರ ರಾಜ ತೇಜದಾಗದೆ ನಾನು ನಡಬರ್ಕ್ ಒಂದು 10-20 ವರ್ಷ ಬಂದು ಹೋಗೋ ರಾಜರನ್ನ ತಗೊಂಡು ಏನು ಬೆಂಕಿ ಹಚ್ಚಲಿ ಅಂತ ಹೇಳ್ತಾರೆ ಇವ್ರು ಬಸವಣ್ಣವ್ರು. ಒಪ್ಪಂಗಿಲ್ಲ ಇವ್ರು, ನಡು ಬಂದು ಹೋಗೋರು ಇವ್ರು. ಅರಸು ವಿಚಾರ
ಸಿರಿಯು ಸಿಂಗಾರ ಸ್ಥಿರವಲ್ಲ ಮಾನವ ಅಂತೇಳಿ ಅವ್ರನ್ನ ಸಾರಾಸಗಟವಾಗಿ ತಿರಸ್ಕರಿಸ್ತಾರೆ. ಇನ್ನು ಪುರುಷ ಸತ್ಯ, ಪುರುಷನೇ ಪ್ರಧಾನ, ಪುರುಷರು ಹೇಳಿದ್ದೇ ಸಿದ್ಧ, ಪುರುಷರು ಹೇಳಿದ್ದೇ ಇದಮಿತ್ಯಂ, ಅದನ್ನು ಒಪ್ಪಂಗಿಲ್ಲ. ಪುರುಷನ ಸಮಾನ ಹೆಣ್ಣು ಬರಬಹುದು. ಯಾಕಂದ್ರೆ ಬಸವಣ್ಣ ಸಂಗನ ಬಸವಣ್ಣನಾದದ್ದು ಎನ್ನ ಪತ್ನಿ ನೀಲಲೋಚನೆಯಿಂದ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ಕೊಂತಾರೆ. ನೀಲಮ್ಮ, ನಿಜಮುಕ್ತಿ ಲಿಂಗಮ್ಮ, ಅಕ್ಕ ನಾಗಮ್ಮ, ಬಹಳಷ್ಟು ಮಂದಿ ಶರಣೀಯರು 12ನೇ ಶತಮಾನದಲ್ಲಿ ವಚನಕಾರತಿಯರು ಬರ್ತಾರೆ. ಹೀಗಾಗಿ ಇದು ಪುರುಷನೇ ಪ್ರಧಾನ ಅನ್ನಂಗಿಲ್ಲ, ಪುರುಷನೂ ಸಮಾನ ಸ್ತ್ರೀನೂ ಸಮಾನ ಅಂತ ತಿಳ್ಕೊಂಡು ಅದನ್ನು ಹೇಳ್ತದೆ. ಇನ್ನೊಂದು ಸತ್ಯ ಬಹಳ ಮುಖ್ಯ, ಪುರೋಹಿತ ಸತ್ಯ. ದೇವರು ಮತ್ತು ಭಕ್ತನ ನಡುವೆ ಬರ್ತಾನೆ ನೋಡ್ರಿ, ಅವನ ಸಾರಾಸಗಟವಾಗಿ ಒಪ್ಪಂಗಿಲ್ಲ ಇವರು. ನನ್ನ ಅವನ ಸಾಮರಸ್ಯದಾಗ ಮೂರನೇದ ಒಂದು ಏನು ಕೆಲಸ ಐತೆ ಅಂತ ಕೇಳ್ತಾರೆ ಇವರು. ಗಂಡ ಹೆಂಡರ ನಡುವೆ ಮೂರನೇ ವ್ಯಕ್ತಿ ಹೋಗಕ್ ಬರ್ತೈತೆ ಅಂತ ಕೇಳ್ತಾರೆ ಇವರು. ನೋಡ್ರಿ, ಸತಿಪತಿಗಳ ಸಾಮರಸ್ಯದ ನಡುವೆ ಮೂರನೇ ವ್ಯಕ್ತಿ ಹೋಗುವುದು ಹಾದರ, ಹಂಗ ಭಕ್ತ ಮತ್ತು ಸಂಗಮನಾಥನ ನಡುವೆ ಮೂರನೇ ನಾವು ಬಂದು ಪೂಜಾ ಮಾಡೋದು ಇದು ದೊಡ್ಡ ಹಾದರ, ಧಾರ್ಮಿಕ ಹಾದರ ಅಂತ ತಿಳ್ಕೊಂಡು ಅದನ್ನು ಒಪ್ಪಂಗೆ ಇಲ್ಲ ಇವರು. ಇದು ಅನೈತಿಕ ಅಂತ ಹೇಳ್ತಾರೆ. ಹೀಗಾಗಿ ಪುರೋಹಿತ ಸತ್ಯವನ್ನ ಒಪ್ಪಂಗಿಲ್ಲ. ಪುರೋಹಿತ ಸತ್ಯವನ್ನ ಒಪ್ಪಂಗಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ವೈದಿಕ ಸತ್ಯವನ್ನ ಒಪ್ಪಂಗಿಲ್ಲ. ವೈದಿಕ ಸತ್ಯವನ್ನ ಒಪ್ಪಂಗಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಸನಾತನವನ್ನ ಒಪ್ಪಂಗಿಲ್ಲ. ನೋಡ್ರಿ, ಎಲ್ಲಿಗೆ ಹೋಗ್ತದ ಅಂದ್ರೆ ಅಲ್ಲಿಗೆ ಹೋಗ್ತದ, ಮೂಲ ಬೇರಕ್ಕೆ. ಅದು ಒಂದೇ ಶಬ್ದದ ಪರ್ಯಾಯ ಪದಗಳು. ಸನಾತನ, ವೈದಿಕ, ಆರ್ಯ, ವೈಷ್ಣವ, ಪುರೋಹಿತ, ಹಳೆಯ ಲಂಬಗಳ ಗಂಡಲ್ಲ, ಹೆಚ್ಚು ಕಡಿಮೆ ಒಂದೇ ಇವು. ಹೆಚ್ಚು ಕಡಿಮೆ ಅತ್ತಾಗ್ತಿವ್ರು ಇತ್ತಾಗ ಬರ್ತಾರವ್ರು, ಇತ್ತಾಗ್ತಿವ್ರು ಅತ್ತಾಗ ಬರ್ತಾರ. ಎತ್ತಾಗ್ತಿವ್ರು ಅವ್ರಿಗೇನು ಎತ್ತಾಗಾರ ಬಂದ್ರು ಒಟ್ಟು ನಾವೇ ಇರ್ಬೇಕು, ಒಳಗೆ ಏನಾರ ಆಗ್ಲದು ಹೊರಗೆ ಒಟ್ಟು ನಾವಿರ್ಬೇಕು ಅನ್ನುವಂಥದ್ದು ಒಂದು ಗೀಳ ಅವ್ರಿಗೆ. ಆ ಗೀಳ, ಅದಕ್ಕಾಗಿನೇ ಅದರ ಪ್ರತಿಫಲನೇ ಇವತ್ತು ನೋಡ್ರಿ ಬಸವಾದಿ ಶರಣರ ಹಿಂದೂ ಸಮಾವೇಶ. ಅವಶ್ಯಕತೆನೇ ಇದ್ದಿದ್ದಿಲ್ಲ. ಶರಣರ ಯಾಕೆ ಬೇಕು ಮರಾಯ? ಮಹಾವೀರ ಅದಾನ, 24 ತೀರ್ಥಂಕರ ಅದಾರ, ಬುದ್ಧ ಅದಾನ, ವಾರ್ಕರಿ ಪಂಥವನ್ನ ಹುಟ್ಟು ಹಾಕಿದವರು ಅದಾರ, ದೊಡ್ಡವರು ಅದಾರ. ಇಲ್ಲಿ ಈ ಸಂಪ್ರದಾಯ ಅವ್ರನ್ನೂ ಒಂದಿಟ್ಟು ತಗೊಂಡು ಮಾಡಿರಲ್ಲ. ಭಾರತೀಯ ಪರಂಪರೆಯ ಎಲ್ಲ ಮಹಾತ್ಮರನ್ನು ತೆಗೆದುಕೊಂಡು ಹಿಂದೂ ಸಮಾವೇಶ ಮಾಡ್ರಿ, ಒಪ್ಪಬಹುದು ನಿಮ್ಮನ್ನ. ಅವ್ರನ್ನೆಲ್ಲಾ ಬಿಟ್ಟು ಬರೀ ಬಸವಾದಿ ಶರಣರು ತಗೊಳಕತ್ತೀರಿ ಅಂದ್ರೆ ಏನೋ ಮಿಸ್ಟೇಕ್ ಐತಿ, ಏನೋ ಮಾಡಕತ್ತೀರಿ ನೀವು ಗದ್ಲ ಅಂತ ಯಾರಿಗಾದ್ರೂ ಗೊತ್ತಾಕತ್ತಿರ. ಯಾಕಂದ್ರೆ ಉಳಿದವರು ಹೆಚ್ಚು ಕಡಿಮೆ ಅವ್ರನ್ನ ಇದಕ್ಕೆ ಜೆಂಟ್ ಹಾಕೊಂತೀವಿ, ದಡಗನ ಜೆಂಟ್ ಹಾಕೊಂತೀವಿ. ವಾರ್ಕರಿ ಪಂಥ ಏನು ಅವಸರ ಇಲ್ಲ, ಇದಕ್ಕೆ ಹುಕ್ಕ ಹಾಕೊಂಡ್ಬಿಡ್ತೀವಿ. ಹೆಚ್ಚು ಕಡಿಮೆ ಅದು ಇದಕ್ಕೆ ಬಂದ್ಬಿಡ್ತೈತೆ, ಅದು ಹೋಗ್ಬಿಡೋದು. ಇದ್ರ ಹಿಂದೆ ಜೆಂಟ್ ಹಾಕೈತದ, ಅದು ಜೆಂಟ್ ಹಾಕತಿ. ಇನ್ನ ತೀರ್ಥಂಕರರು ಹೆಚ್ಚು ಕಡಿಮೆ ಇದ್ರ ವಿರುದ್ಧ ಹುಟ್ಟಿದವ್ರೆ, ಅದರಲ್ಲಿ ಮಿಕ್ಸ್ ಆಗಿ ಹೋಗ್ಬಿಡ್ತದ. ಏನು ಮುನಿಗಳನ್ನು ಕುಂದರ್ಸ್ಕೊಂಡು ಬಲ್ಲ ಬಿಟ್ಟು ಹೋಮ ಮಾಡ್ತಾರಂದ್ರೆ ಮತ್ತೆ ಉಳಿತೇನದ್ರ? ಮುನಿಗಳಿಗೆ ಸ್ನಾನ ಇಲ್ಲ, ಸಾವಿರಾರು ಕೂಡ ಅವ್ರು ಅದ್ರ ಮೇಲೆ ಸುರುತ್ತಾರೆ. ಅದು ಪೂರ ಹಾದಿ ಬಿಟ್ಟು ಹೋಯ್ತದ. ಅದು ಅದ್ರ ಮೂಲ ಪರಂಪರೆನೇ ಕಳ್ಕೊಂಡ್ಬಿಡ್ತದೆ ಜೈನ ಸಿದ್ಧಾಂತ. ಯಾಕಂದ್ರೆ ನನಗೆ ಲಿಂಗಾಯತ ಧರ್ಮದ ಬಗ್ಗೆ ಅಟ್ಟ ಆಸಕ್ತಿನೋ ಜೈನ ಧರ್ಮದ ಬಗ್ಗೆ ಅಟ್ಟ ಆಸಕ್ತಿ. ಲಿಂಗಾಯತ ಧರ್ಮದಕ್ಕಿಂತಲೂ ಜೈನ ಧರ್ಮದ ಬಗ್ಗೆ ಹೆಚ್ಚು ಓದಿದ್ದೆ ನಾ ಮೊದಲ. ನಂತರದಲ್ಲಿ ಲಿಂಗಾಯತ ಸಿದ್ಧಾಂತ, ತತ್ವ ಸಿದ್ಧಾಂತಗಳನ್ನು ನಾನು ಹೆಚ್ಚು ಅಭ್ಯಾಸ ಮಾಡಿದೆ. 22 ವರ್ಷ ಇದ್ರಾಗ ನಾ ಅರ್ಧ ಮುದುಕರಾಗಿ ನಾವು ಅನ್ಸತ್ತೆ. ಇಲ್ಲಿ ನಾನು ಏನು ಹೇಳಬೇಕಾಗಿದೆ ನಿಮಗೆ ಅಂದ್ರೆ, 12ನೇ ಶತಮಾನದ ಬಸವಾದಿ ಪ್ರಮುಖರನ್ನ ಯಾಕೆ ಎಲ್ಲರೂ ಟಾರ್ಗೆಟ್ ಆಗಿ ಇಟ್ಕೊಂತಾರಂದ್ರ ಸ್ಪಷ್ಟ ಉತ್ತರ ಸಿಗ್ತೈತೆ ಅಲ್ಲಿ. ಈ ಪ್ರಪಂಚದೊಳಗ ಮುಂದೆ ಏನು ಬರ್ತಾವ ನೋಡು, ಜನರನ್ನ ಮಳ್ಳು ಮಾಡಿ ಬದುಕುವಂತ ಎಲ್ಲಾ ದಾರಿಗಳಿಗೆ ಎಲ್ಲಾ ಕಾಲಕ್ಕೂ ಮಳೆ ಹೊಡೆಯುವಂತ ಸಿದ್ಧಾಂತ ಎಲ್ಲಿ ಐತೆ ಅಂದ್ರೆ ವಚನ ಸಿದ್ಧಾಂತನೇ ಐತೆ. ಈ ಸದ್ಯ 2026 3026ಕ್ಕೆ ಮುಂದೆ ಏನು ಮುರಾಬಟ್ಟಿ ಕೆಲಸ ನಡೀತಾವ ಅದಕ್ಕೆ ಮಲಾಮ್ ಯಾವ ಅಂದ್ರೆ ವಚನ ಸಾಹಿತ್ಯನ ಮಲ. ಅವಾಗ ಲಾಗೋ ಹಾಕಾವ, ಇವು ಅವಾಗ ವಚನಗಳಲ್ಲಿ ಆಗೋ ಹಾಕಾವ. ಅವರು ಯಾವ ಕಾಲಮಾನಕ್ಕೆ ವರ್ತಮಾನಕ್ಕೆ ತಕ್ಕಂಗೆ ಅವ್ರು ಬೇರೆ 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 ರೂಪದಿಂದ ಬರ್ತಾರ. ಅವರು ಬೇರೆ ಬೇರೆ ಹೆಸರು ತಗೊಂಡು ಬರ್ತಾರೆ, ಬೇರೆ ಬೇರೆ ಹೆಸರು ತಗೊಂಡು ಬರ್ತಾರೆ. ಯಾವ ಹೆಸರು ತಗೊಂಡ್ಬಂದಾರ ಅನ್ನೋದು ಈಗ ಅವರು ಹೇಳಿದ್ರು, ಅದನ್ನೇನು ಹೊಳಮಳನ ಹೇಳಂಗಿಲ್ಲ. ಈಗ ಸದ್ಯ 2013ನೇ ಇಸ್ವಿಯಿಂದ ಭಾರತ ದೇಶದ ಒಂದು ಹೆಸರು ಭಾಳ ಓಡಾಕತ್ತೈತಿ. ಅದು ಬಹುಶಃ ಇನ್ನೊಂದು 4-5 ವರ್ಷ ಓಡ್ತೈತಿ. ಮುಂದೆ ಆ ಹೆಸರ ಸತ್ಯನಾಶ ಇಲ್ಲಂಗಾಗಿ ಹೋಗತಿ. ಅದು ಭೂಮಿ ಮೇಲೆ ಇರೋದಿಲ್ಲ ಹೆಸರು. ಯಾಕಂದ್ರೆ ಎಲ್ಲಿಯವರೆಗೂ ಶರಣರನ್ನ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ಬಸವಾದಿ ಪ್ರಮುಖರನ್ನು ನಾವು ಅಭ್ಯಾಸ ಮಾಡುವುದಿಲ್ಲವೋ, ಅವರಿಗಾಗಿ ನಾವು ಅಭಿಮಾನ ಪಡುವುದಿಲ್ಲವೋ, ಅವರಿಗಾಗಿ ನಮ್ಮ ಬದುಕು ತ್ಯಾಗ ಮಾಡುವುದಿಲ್ಲವೋ, ಅಲ್ಲಿಯವರೆಗೂ ನಮಗೆ ಶರಣರ ಅರ್ಥ ಆಗುವುದಿಲ್ಲ. ಶರಣರು ನಮಗೆ ಅರ್ಥ ಆಗಂಗಿಲ್ಲ. ಮತ್ತೆ ಶರಣ ಧರ್ಮ ನಾವು ಮಾಡಿದ್ರನ ಇದು ನಿಂದಿರ್ತೈತಿ, ನಾವು ಬೆಳೆಸಿದ್ರನ ಇದು ಬೆಳಿತೈತಿ ಅನ್ನುವಂಥ ಭ್ರಮೆಯಿಂದ ನಾವು ಹೊರಗೆ ಬರ್ಬೇಕು. ಸ್ಪಷ್ಟ ತಿಳ್ಕೊಂಡು
ನಾವು ಮಾಡಿದ್ರನ ಇದು ಬರ್ತೈತಿ, ನಾವು ಬಿತ್ತಿದ್ರನ ಇದು ಬೆಳಿತೈತಿ, ನಮ್ಮಿಂದನೇ ಇದಾಕೈತಿ ಅನ್ನುವಂಥ ಭ್ರಮೆಯಿಂದ ನಾವೆಲ್ಲ ಹೊರಗೆ ಬರಬೇಕು. ಬಸವ ಧರ್ಮ ನಿಸರ್ಗದ ಧರ್ಮ, ಕಾಲಕ್ಕೆ ತಕ್ಕಂಗೆ ಇದನ್ನ ಕಾಲವೇ ಬೆಳೆಸ್ತೈತಿ, ಕಾಲವೇ ಇದನ್ನು ದೊಡ್ಡದು ಮಾಡ್ಕೊಂತ ಹೋಗ್ತೈತಿ, ಕಾಲವೇ ಇದನ್ನು ಬೆಳೆಸ್ತೈತಿ. ಯಾಕಂದ್ರೆ ಇದು ಪ್ರಕೃತಿಗೆ ಧರ್ಮ, ಇದು ಪ್ರಕೃತಿ ಹತ್ತಿರ ಧರ್ಮ. ಪರಮಾತ್ಮನು ಕೂಡ ನೇರವಾಗಿ ಕನೆಕ್ಟ್ ಇದ್ದಿದ್ದಿದೆ. ಪರಮಾತ್ಮನ ರಹಸ್ಯಾತಿ ರಹಸ್ಯವನ್ನ, ಮೂಲ ಸೃಷ್ಟಿಯ ರಹಸ್ಯದ ಕೀಲಿಕಾಯಿ ಯಾರಿಗೆ ಸಿಕ್ತಂದ್ರೆ ವಚನಕಾರರಿಗೆ ಸಿಕ್ತು. ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಶರಣರ ಮುಂದೆ ಶರಣಾಗತಿ ಅಕ್ಕ, ಎಲ್ಲವೂ ಶರಣರ ಮುಂದೆ ಶರಣಾಗತಿ ಅಕ್ಕ. ನೀವು ಯಾವ ಸಿದ್ಧಾಂತಕ್ಕೆ ಹೋದರೂ ಶರಣರು ತುಂಬಿದ ಕೊಡಾನೆ. ನಮಗೆ ಸಿಕ್ಕಿರುವ 21-22 ಸಾವಿರ ವಚನ, ಆ 21-22 ಸಾವಿರ ವಚನದೊಳಗೆ ಅನರ್ಘ್ಯವಾದ ಸಂಪತ್ತು, ಅನರ್ಘ್ಯವಾದ ಭಂಡಾರ ನಮ್ಮಂತೆ ಕೈತಿ. ನಾವೇನ್ ಮಾಡ್ಬೇಕಾಗೈತಪ್ಪ ಅಂದ್ರೆ ನಮ್ಮವ್ರ ಅಡಿಗೆ ಮಾಡಿ ಇಟ್ಟಾರ, ಮಾಡಿಟ್ಟ ಅಡಿಗೆನ ಪ್ರೇಮದಿಂದ ಲಿಂಗಾರ್ಪಿತ ಮಾಡಿಕೊಂಡು ಉಣ್ಣೋ ಕೆಲಸ ನಾವು ಮಾಡಿದ್ವಿ. ಬೆಕ್ಕದಟ್ಟು ಸಮಾವೇಶ ಆಗಲಿ, ನಮ್ಮ ಒಂದು ಕೂದಲಕ್ಕೆ ಸಮ ಬರುವುದಿಲ್ಲ. ಉದ್ಧರಿಸುವನೊಬ್ಬ ಶಿವಶರಣ ಸಾಲದ. ಒಬ್ಬ ಬರಲವ ಕೂಡಲ ಸಂಗಮ ದೇವರ ಒಂದು ಒಣಿಕೆ ಪೆಟ್ಟು ಸಾಲದೆ. ಒಂದು ಒಣಿಕೆ ಪೆಟ್ಟು ತಗೊಂಡು ಇಕ್ಕರಿಸಿಬಿಟ್ರೆ ಪುಡಿ 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 ಹಾಕವತ್ತು. ಒಬ್ಬ ಶರಣ ಗಟ್ಟೋಳ ಬಂದಂದ್ರೆ ಎಲ್ಲವೂ ಬಂದು ಅವನ ಪಾದದ ಕೆಳಗೆ ಉದೋ 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 ಉಗೇ 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 ಚಾಂಗುಬಲ ಅಂತವಂತೀವಿ ನಾವು. ಒಬ್ಬ ಶರಣ ಬಂದ್ಬಿಟ್ನಂದ್ರೆ ಅವನ ಪಾದದಾಗ ಬರ್ತಾವಂತೀವಿ. ಅದಕ್ಕೆ ಅವ್ರು ಹೇಳಿದ್ರು, ವಿಪ್ರ ಶತಕೋಟಿ ಯುದ್ಧ ಫಲವೇನು, ಉದ್ಧರಿಸುವನೊಬ್ಬ ಶಿವಶರಣ ಸಾಲದೆ. ಒಬ್ಬ ಬಂದ್ರು ಕೋಟಿ ಜನರ ಕರ್ಮ ಕಳೆಯುವಷ್ಟು ಸಾಮರ್ಥ್ಯ ಅದು ಶರಣನಿಗೆ ಬರ್ತದೆ ಅನ್ನುವಂಥದ್ದು ವೈಜ್ಞಾನಿಕನೂ ಸತ್ಯ, ವೈಚಾರಿಕನೂ ಸತ್ಯ, ಅನುಭವವಾಗಿಯೂ ಸತ್ಯ, ಆಧ್ಯಾತ್ಮಿಕವಾಗಿಯೂ ಸತ್ಯ, ಪಾರಮಾರ್ಥಿಕವಾಗಿಯೂ ಸತ್ಯ. ಯಾವ ನಿಟ್ಟಿನಾಗ ಬಂದರೂ ಇದು ಸತ್ಯವೇ. ನೀವು ಹೆಂಗೆ ಸಂಶೋಧನೆ ಮಾಡಿದ್ರೆ ಇದು ಸತ್ಯವೇ. ಈ ಹಿನ್ನೆಲೆಯಲ್ಲಿ ನಮ್ಮ ಜನ ಸ್ವಾಭಿಮಾನಿಗಳಿದ್ರು. ಕಲ್ಯಾಣ ಕ್ರಾಂತಿ ಆದ ಮೇಲೆ ಅವರು ತಮ್ಮ ನೆಲೆಗಳನ್ನು ಎಲ್ಲಿ ಕಟ್ಕೊಂಡ್ರು ಅಂದ್ರೆ ವಿಜಯನಗರದ ತಳಹದಿಯಲ್ಲಿ ಕಟ್ಕೊಂಡ್ರು. ವಿಜಯನಗರದ ಸುತ್ತಮುತ್ತಲು ಹೊಳೆಯ ದಂಡೆಯ ಆಚೇಕ ಈಚೇಕ ಈ ಭಾಗದಲ್ಲಿ ನಮ್ಮ ಜನ, ನಮ್ಮ ಸಮುದಾಯ, ಅದರಲ್ಲಿ ಎಲ್ಲಾ ಜನ ಇದ್ರು. 12ನೇ ಶತಮಾನದ 770 ಅಮರಗಣಗಳಲ್ಲಿ ಎಷ್ಟು ಜಾತಿ ಜನಾಂಗದವರಿದ್ರು, ಆ ಎಲ್ಲಾ ಜನಾಂಗದವರು ಕೂಡ ಈ ಭಾಗದಲ್ಲಿ ಶರಣ ಪರಂಪರೆಯನ್ನು ಪಾಲಿಸುವಂತವರಾಗಿ ಈ ಭಾಗದಲ್ಲಿ ಕಟ್ಕೊಂಡ್ರು ಇದ್ರು. ಅವ್ರು ಇದ್ದದಕ್ಕೆ ದಾಖಲೆ ಅದಾವ. ಅದರ ಪರಿಣಾಮ ಮುಂದೆ ಏನಾಯ್ತು ಅಂದ್ರೆ ಆ ವಿಜಯನಗರದ ಒಂದು ಸಾಮ್ರಾಜ್ಯ ಆಗಬೇಕು. ಅದಕ್ಕೆ ಹಿನ್ನೆಲೆಯಾಗಿ ಅವ್ರು ಏನು ಬರೆದ್ರು ಅಂತಂದ್ರೆ, ಪರಕೀಯರ ದಾಳಿಯಿಂದ ಇಲ್ಲಿ ವೈದಿಕ ಸಂಸ್ಕೃತಿ ಹಾಳಾಗಕತ್ತಿತ್ತು, ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಹಾಳಾಗಕತ್ತಿತ್ತು. ಅದನ್ನು ಪುನರುಜ್ಜೀವನ ಮಾಡಲಿಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನುವಂಥ ಒಂದು ಕಟ್ಟುಕತೆ ಇತಿಹಾಸವನ್ನ ಇದರಲ್ಲಿ ಬರೀತಾರೆ. ಹುಡುಕ್ಯಾಡಕ್ಕೆ ಹೋದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ 25 ವರ್ಷಕ್ಕೆ ವಿದ್ಯಾರಣ್ಯನ ಪ್ರವೇಶ ಕತೆ ಹೊರತು ಅದಕ್ಕಿಂತ ಮೊದಲು ಇಲ್ಲ. ಎಲ್ಲಿಂದ ಬಂದರು ವಿದ್ಯಾರಣ್ಯರು? ಮೈಸೂರು ಮಹಾರಾಜರ ಹಿಂದೆ ಒಡೆಯರ್ ಅನ್ನುವಂಥ ಶಬ್ದ ಬಂತು. ಎಲ್ಲಿಂದ ಬಂತಿದ್ದು ಒಡೆಯರ್? ಗುಜರಾತ್ ರಾಜಸ್ಥಾನದ ಮೂಲದಿಂದ ಬಂದಿರತಕ್ಕಂಥ ಮೈಸೂರಿನ ಕ್ಷತ್ರಿಯ ದೊರೆಗಳಾಗಿರ್ತಕ್ಕಂಥ ಮಹಾರಾಜರು ಆ ಕಡೆ ಮೈಸೂರು ಭಾಗಕ್ಕೆ ಬಂದಾಗ ಮೈಸೂರು ಮಹಾರಾಜರಿಗೆ ಆಶೀರ್ವಾದ ಮಾಡಿ ಅಲ್ಲಿ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಕಾರಣೀಭೂತರಾದವರು ಲಿಂಗಾಯತ ಜಂಗಮ ಒಡೆಯರ್. ಅದಕ್ಕೆ ಅವರಿಗೆ ಒಡೆಯರ್ 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 ಅಂತ. ಎನ್ನಗೆ ಭಕ್ತರೇ ಒಡೆಯರಯ್ಯ, ಎನಗೆ ಜಂಗಮರೇ ಒಡೆಯರಯ್ಯ, ಈ ಶಬ್ದಗಳು ಎಲ್ಲಿ ಬರ್ತಾವ? ವಚನ ಸಾಹಿತ್ಯದಲ್ಲಿ ಬರ್ತಾವ. ಮುಂದೆ ಯಾರು ಆಶೀರ್ವಾದ ಮಾಡಿ ಬೆಳೆಸಿದ್ರು ಅದ ಮುಂದೆ ಕೊಡಲಿ ಪೆಟ್ಟು ಕೊಡ್ತಾರೆ. ಎಲ್ಲಿ? ಮೈಸೂರು ಅರಸಸ್ಥಾನದಲ್ಲಿ 400 ಜಂಗಮರ ಹತ್ಯೆ ಆಯಿತು. ನಂಜನಗೂಡಿನ ಶಿರೋಬಾವಿಯಲ್ಲಿ 400 ಜಂಗಮರ ಶಿರಚ್ಛೇದ ಮಾಡಿದರು. ದಿಕ್ಕಾಪಾಲಾಗಿ ನಮ್ಮ ಜನ ಓಡಿದ್ರು. ಹಂಗೆ ಓಡಿ ಹೋದವರ ತಮಿಳುನಾಡಿನ ಊಟಿ, ಉದಕಮಂಡಲ್, ಕಾಟೇರಿ ಆ ಭಾಗದಲ್ಲೆಲ್ಲ ಲಿಂಗಾಯತರು ಉಳ್ಕೊಂಡ್ರು. 400 ಮಠಗಳ ಖಾಲಿ ಬಿದ್ದು, 400 ಮಠಗಳ ಖಾಲಿ ಬಿದ್ದಾಗ ಮತ್ತಿನ್ನೇನು ಮಾಡ್ಬೇಕು? ಆ ಮಠಗಳಿಗೆ ಸ್ವಾಮಿಗಳನ್ನ ಆಂಧ್ರದಿಂದ ಆರಾಧ್ಯರನ್ನ ತಂದು ತುರುಕಿದ್ರು. ಆರಾಧ್ಯರು ಇಷ್ಟು ಲಿಂಗಾನು ನಮಗೆ ಲಿಂಗಾನು ಬಿಡಲಿಲ್ಲ, ಅವ್ರ ಅಡ್ಡ ಜನಿವಾರನು ಬಿಡಲಿಲ್ಲ. ಎರಡೂ ಹಾಕ್ಕೊಂಡು ಆ ಆರಾಧ್ಯರು ಬಂದು ಇದರಲ್ಲಿ ಕಸ ಹಾಕುವಂತ ಪ್ರಯತ್ನ ಮಾಡಿದ್ರು. ಕ್ರಮೇಣ ಅವರ ಪ್ರಭಾವ ಉತ್ತರ ಕರ್ನಾಟಕದ ಶರಣ ಜಂಗಮರ ಮೇಲೆ ಆಗಿ ಇವರು ಅವ್ರ ದಾರಿನ ಹಿಡಿದ್ಬಿಟ್ರು. ಇದು ಕಲಬೆರಕೆ, ಕಲಸ ಮೇಲೋಗ್ರೆ ಕಲಸ ಮೇಲೋಗ್ರೆ ಹಾಕೊಂತ ಬಂದದೆ. ಪಾಪ ಹಿಂಗೆ ಒಳ್ಳೇದಕ್ಕೆ 108 ಕಂಟಕ ಅನ್ನುವಂಗೆ ಶರಣ ಧರ್ಮಕ್ಕೆ ಬಹಳಷ್ಟು ಕಂಟಕ. ವಿಜಯನಗರ ಸಾಮ್ರಾಜ್ಯದಲ್ಲಿ ಏನೊಂದು ದೊಡ್ಡ ಕೆಲಸವಾಯಿತು ಅಂತಂದ್ರೆ, ಹಕ್ಕಬುಕ್ಕರ ನಂತರ 1ನೇ ಹರಿಹರ ಅಂತ ಬರ್ತಾನೆ, ನಿಮಗೆಲ್ಲ ಗೊತ್ತಿರು. 1ನೇ ಹರಿಹರ ಮಧುರೆ ಮಠ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಎಲ್ಲಿ ಮಠ ಅಂದ್ರೆ ಮಧುರೆ, ತಮಿಳುನಾಡಿನ ಮಧುರೆ ಮಠ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅದಕ್ಕಾಗಿ ಆತನ ಹೆಂಡತಿ, ಆ ಹರಿಹರನ ಹೆಂಡತಿನೇ ಒಂದು ಕಾವ್ಯ ಬರೀತಾಳೆ, ಮಧುರಾ ವಿಜಯಂ ಅಂತ ತಿಳ್ಕೊಂಡು. ಒಂದು ಮಧುರಾ ವಿಜಯಂ ಅಂತ ಒಂದು ಕಾವ್ಯನ ಐತಿ, ಯಾರಾದ್ರೂ ಓದಬಹುದು ಅದನ್ನ.
ಕನ್ನಡದ ವಿಶ್ವವಿದ್ಯಾಲಯದ ಹಂಪಿ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ. ಅವರ ನಂತರದಲ್ಲಿ ಏನಾಗಿತ್ತು ಅಂದ್ರೆ ಈ ಸಂಗಮ ವಂಶದ ದೊರೆಗಳು ಬೀಗತನ ಹೆಚ್ಚು ಯಾರು ಕೂಡ ಮಾಡ್ತಿದ್ರು ಅಂದ್ರೆ ಜೈನರು ಕೂಡ ಮಾಡ್ತಿದ್ರು. ಇವತ್ತಿಗೂ ಈ ನಿಮ್ಮಲ್ಲಿ ಲಿಂಗಾಯತ ಜೈನರು ಅಂತ ಏನು ಬರ್ತಾರಲ್ಲ, ಬಣಜಿಗರ ಪರಂಪರೆಯವರು ಅಂತ ಏನು ಬರ್ತಿರಲ್ಲ, ನೀವು ಪಕ್ಕಾ ಬಸವಣ್ಣವ್ರು ಬರೋಕ್ಕಿಂತ ಮೊದಲು 12ನೇ ಶತಮಾನದ ಪೂರ್ವದಲ್ಲಿ ನೀವು ಜೈನರೇ, ಬಹುತೇಕ ನೀವು ಜೈನರೇ. ಶೈವ ಬಣಜಿಗರು ಅಂತ ಬರ್ತಾರೆ, ದೀಕ್ಷಾ ಬಣಜಿಗರ ಅಂತ ಬರ್ತಾರೆ. ಶೈವ ಬಣಜಿಗರ ಮೂಲ ಅವರು ಸ್ಥಾವರ ಲಿಂಗದ ಆರಾಧಕರಾಗಿದ್ರು. ಅಂದ್ರೆ ಸ್ಥಾವರ ಲಿಂಗ, ಭೂಮಿಯಲ್ಲಿ ಏನು ಈಶ್ವರ ಲಿಂಗ ಇತ್ತಲ್ಲ, ಆ ಭೂಮಿಯ ಈಶ್ವರ ಲಿಂಗ ಸ್ಥಾವರ ಲಿಂಗದ ಪ್ರತೀಕವಾಗಿ ಒಂದು ಪೀಠಿಕದ ಲಿಂಗ ಮಾಡಿ ಅದನ್ನ ಕಡಗದಾಗ ರಟ್ಟ್ಯಾಗ ಕಟ್ಟಿಕೊಂಡು ಬಗಲಿಗೆ ಹಸಿಬಿ ಚೀಲ ಹಾಕೊಂಡು ವ್ಯಾಪಾರಕ್ಕೆ ಹೋಗಿದ್ರು. ಅವರು ಆದಿ ಬಣಜಿಗರು. ಇವತ್ತಿಗೂ ನಮ್ಮಲ್ಲಿ ಆದಿ ಬಣಜಿಗರ ಅಂತ ತಿಳ್ಕೊಂಡದ. ಇನ್ನು ದೀಕ್ಷಾ ಬಣಜಿಗರು ಬರ್ತಾರೆ, ದೀಕ್ಷಿತರು. ಬಸವಣ್ಣವ್ರ ಕಾಲಕ್ಕೆ 12ನೇ ಶತಮಾನದಲ್ಲಿ ಬಹುಪಾಲು ಲಿಂಗಾಯತರಾಗಿ ಬಂದ್ರು. ಅವರೇ ದೀಕ್ಷಾ ತಗೊಂಡ ಮೇಲೆ ಬಣಜಿಗರು. ಅವ್ರ ಮೂಲದಲ್ಲಿ ಜೈನ ಮೂಲದಲ್ಲೇ ಇದ್ರು. ಇವತ್ತಿಗೂ ಲಿಂಗಾಯತರಿಗೂ ಜೈನರಿಗೂ ಕೂಡ ಸಂಬಂಧಗಳು, ಬೀಗ್ತನಗಳು ನಡ್ಕೊಂಡು ಬಂದ. ನಿಮಗೆಲ್ಲ ಗೊತ್ತೈತಿ. ಈಗಂಕರು ಅವರು ಜೈನರೊಳಗೆ ಕನ್ಯೆ ಸಿಗಲಿಲ್ಲ ಅಂದ್ರೆ ಮೊದಲು ಯಾರನ್ನ ಹುಡುಕ್ತಾರಂದ್ರೆ ಲಿಂಗಾಯತರನ್ನ ಹುಡುಕ್ತಾರ. ಯಾಕಂದ್ರೆ ಗೊತ್ತೈತಿ ಅವ್ರಿಗೆ ನಮ್ಮಲ್ಲಿ ಇದ್ದವ್ರು ಇಲ್ಲಿ ಹೋಗ್ಯಾರ ಅನ್ನೋದು ಪಕ್ಕ ಗೊತ್ತೈತಿ. ಅದರಲ್ಲಿನೂ ಲಿಂಗಾಯತರೊಳಗೆ ಅವ್ರು ಹೆಚ್ಚು ಯಾರನ್ನ ಹುಡುಕ್ತಾರಂದ್ರೆ ಬಣಿಜ್ಗಾರನ ಕೊಂಚ ಸಾಲ ಹುಡುಕ್ತಾರೆ. ಇವು ಮೊದಲು ಬೀಜ ನಮ್ಮ ಅಂತಾರ ಅವರು, ಪಕ್ಕ ಗೊತ್ತದೆ ಅದು. ಮತ್ತೆ ನೀವು ಅದನ್ನ ಚೆಕ್ ಮಾಡ್ಕೊಂತ ಸಂಶೋಧನೆ ಮಾಡ್ಕೊಂತ ಹೋಗ್ರಿ, ನೀವು ಅಲ್ಲಿಗೆ ಬಂದು ಹತ್ತದ, ಹೆಚ್ಚು ಕಡಿಮೆ ಎಲ್ಲಿಗೆ ಬಂದು ಹತ್ತದ ಅಂದ್ರೆ ಅಲ್ಲಿಗೆ ಬಂದು ಹತ್ತದ. 12ನೇ ಶತಮಾನದ ಈ ಸಮುದಾಯದಲ್ಲಿ ಮೇಲ್ವರ್ಗದಿಂದಾನು ಬಂದರು, ಮಧ್ಯಮ ವರ್ಗದಿಂದಾನು ಬಂದರು, ಕೆಳವರ್ಗದಿಂದಾನು ಬಂದರು. ಮೇಲ್ವರ್ಗದಿಂದ ಯಾರು ಬಂದರು? ಬ್ರಾಹ್ಮಣರು ಬಂದರು. ಲಿಂಗಾಯತ ಧರ್ಮಕ್ಕೆ ಬ್ರಾಹ್ಮಣರು ಬಂದರು. ಮತ್ತು ಮಧುವರಸ ಯಾರು? ಗುಪ್ತ ಮಂಚಣ್ಣ ಯಾರು? ಸಕಲೇಶ ಮಾದರಸ ಯಾರು? ಚಂದೀಮರಸ ಯಾರು? ಇವರೆಲ್ಲ ಬ್ರಾಹ್ಮಣ ಮೂಲದವರೇ, ಬ್ರಾಹ್ಮಣ ಮೂಲದಿಂದ ಬಂದವರು. ಕೆಂಬಾಯಿ ಬೋಗಣ್ಣನು ಪಕ್ಕಾ ಬ್ರಾಹ್ಮಣನೇ, ಅದೇನು ಸಂಶಯನೇ ಇಲ್ಲ. ಯಾಕಂದ್ರೆ ಆ ಸ್ಥಾವರ ಲಿಂಗ ಪೂಜಕವ, ಅವ ಲಿಂಗ ಪೂಜೆ ಮಾಡಿ ಆ ಊರು ಬಿಟ್ಟು ಹೊಂಟಾಗ ಆ ಊರು ಲಿಂಗ ಎಲ್ಲ ಅವನು ಬೆನ್ನತ್ತಿ ಹೊಂಟು ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದೆ ಸ್ಥಾವರವನ್ನು ಬಿಟ್ಟು ಬಸವಣ್ಣವರ ಕಾಲಕ್ಕೆ ಹೋಗಿ ಇಷ್ಟು ಲಿಂಗ ಧಾರಣೆ ಮಾಡಿಕೊಂಡ. ಮುಂದೆ ಆತ ಲಿಂಗವಂತ ಬೋಗಣ್ಣನಾದ ಅಂತಂದು ಇತಿಹಾಸ ಬರ್ತದೆ. ಅವ ಮುಂದೆ ಇದಕ್ಕೆ ಹೋಗ್ತಾನೆ. ಮೈಸೂರು ಭಾಗದ ಚಾಮರಾಜನಗರ ಭಾಗದಲ್ಲಿ ಅಲ್ಲಿ ಆತನ ಸಮಾಧಿಗಳಿದ್ದಾವೆ. ಇವತ್ತಿಗೂ ಅಲ್ಲಿ ಅಲ್ಲೊಂದಿಷ್ಟು ಹಳ್ಳಿ ಬರ್ತಾವ. ಗಣಿಗನೂರು ಅಂತೇಳಿ, ಗಣಿಗನೂರಿನಲ್ಲಿ ಕೆಂಬಾಮಿ ಬೋಗಣ್ಣನ ಬಾವಿ ಐತಿ, ಕೆಂಬಾಮಿ ಬೋಗಣ್ಣನ ಸಮಾಧಿ ಐತಿ ಇವತ್ತಿಗೂ ಹೇಳ್ತಾರೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿ ಬರ್ತದೆ ಅಂತ ಕಾಣುತ್ತದೆ ಗಣಿಗನೂರು. ಇನ್ನು ಮುಂದೆ ನಾನು ನೇರವಾಗಿ ವಿಷಯಕ್ಕೆ ಬರೋದು ಅಂತಂದ್ರೆ, ಈ ವಿಜಯನಗರದ ಅರಸರೇನಿದ್ರಲ್ಲ, ಜೈನರ ಹೆಣ್ಣು ಮಕ್ಕಳನ್ನು ಮಾಡಿಕೊಂಡಿರೋದ್ರಿಂದ ಇವರಿಗೂ ಸ್ವಲ್ಪ ಜೈನರ ಪ್ರಭಾವ ಬಾಳಾಗಿತ್ತು. ಶ್ರವಣ ಬೆಳಗೊಳದ ಆ ಬಾಹುಬಲಿಯ ಮೂರ್ತಿಯ ಪಕ್ಕದಲ್ಲಿ ಶಾಂತಿನಾಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದವರು, ಆ ಚಾವಣಿ ಒಳಗೆ ಶಾಂತಿನಾಥನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದವರಂದ್ರೆ ಇದೇ ವಿಜಯನಗರದ ಅರಸರ ಹೆಂಡತಿ ಭೀಮಾದೇವಿ ಎನ್ನುವಳು. ಅಲ್ಲಿ ವಿಜಯನಗರ ಅರಸರ ಹೆಂಡತಿನೇ ಅಲ್ಲಿ ಶ್ರವಣ ಬೆಳಗೊಳದ ಇದರಲ್ಲಿ ಶಾಂತಿನಾಥ ಅಂದ್ರೆ ಆದಿನಾಥ, ಪಾರ್ಶ್ವನಾಥ, ಶಾಂತಿನಾಥ ಅಂತ 24 ತೀರ್ಥಂಕರ ಬರ್ತಾರೆ. ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಶ್ಚರ್ಯ ಅಂತಂದ್ರೆ, ನಮ್ಮ ಲಿಂಗಾಯತ ಸಮುದಾಯದ ಜನ ಸ್ವಲ್ಪ ದೂರ ನಿಂತು ನೋಡುತ್ತಿದ್ರು, ಅವರು ವಿಜಯನಗರವನ್ನು ನೋಡುತ್ತಿದ್ರು. ಇವರಿಗೆ ಬಲ ಇದ್ದಿದ್ದಿಲ್ಲ, ಕಟ್ಟಿದವರು ಇವರೇ ಸಾಮ್ರಾಜ್ಯವನ್ನ. ಮತ್ತೆ ಇವ್ರಿಗೆ ಹತ್ತು ನಮ್ಮವರಲ್ಲಿ ಅವರು ಹಾದಿ ಬಿಟ್ಟು ಹಾಕೊಂಡ್ರು, ನಮ್ಮವರಲ್ಲಿ ಇವರು ಹಾದಿ ಬಿಟ್ಟು ಹಾಕೊಂಡ್ರು, ನಮ್ಮ ಹಾದಿಗೆ ಯಾಕಿಲ್ಲ ಇವರು, ನಮ್ಮ ಹಾದಿಗೆ ಯಾಕಿಲ್ಲ ಅಂತಿದ್ರು. ರಾಜ ಪ್ರತ್ಯಕ್ಷ ದೇವತೆ, ರಾಜನ ಮುಂದೆ ಮಾತಾಡುವಂತ ಧೈರ್ಯ ಯಾರಿಗೆ ಇದ್ದಿದ್ದಿಲ್ಲ, ಸುಮ್ಮನೆ ಇದ್ರು. ಸುಮ್ಮನೆ ಇದ್ದ ಸಂದರ್ಭದಲ್ಲಿ ಅವಾಗ ಇನ್ನೂ ನಮ್ಮ ಲಿಂಗಾಯತ ವಿರಕ್ತ ಮಠಗಳ ಅಧಿಕೃತವಾಗಿದ್ದಿದ್ದಿಲ್ಲ. ನೆನಪಿಟ್ಕೊಡ್ರಿ, ಲಿಂಗಾಯತ ವಿರಕ್ತ ಮಠಗಳಂತ ಏನದಾವಲ್ಲ, ಕಾಳಾಮುಖ ಮಠಗಳೇ ಕೆಲವೊಂದಿಷ್ಟು ಲಿಂಗಾಯತ ಮಠಗಳಾಗಿ ಪರಿವರ್ತನೆ ಹೊಂದಿದ್ವು. ಆದ್ರೆ ಬಹಳಷ್ಟು ವಿರಕ್ತ ಮಠಗಳು ನಮಗೆ ನೋಡಕ್ಕೆ ಸಿಗುತ್ತಿದ್ದಿಲ್ಲ, ಬೆರಳಿಕೆಯಷ್ಟಿದ್ವು. ಅದರಲ್ಲಿ ಈ ಭಾಗದಲ್ಲಿ ನಮಗೆ ನೋಡಾಕ ಸಿಗುವ ಮಠ ಅಂದ್ರೆ ಕಂಪ್ಲಿ ಕಲ್ ಮಠ ಅಂತ ತಿಳ್ಕೊಂಡು ಬರ್ತದೆ. ಕಂಪ್ಲಿ ಕಲ್ ಮಠ. ಆ ಕಂಪ್ಲಿ ಕಲ್ ಮಠದಲ್ಲೇನೆ ಮಹಾ ಧೀಮಂತ ಪುರುಷ ಕಲ್ಲು ಮಠದ ಪ್ರಭುದೇವ ಅಂತಿದ್ದ. ಅವನ ಹೆಸರೇ ಪ್ರಭುದೇವರು, ಕಲ್ಲು ಮಠದ ಪ್ರಭುದೇವರು. ಎಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಕಲ್ಲು ಮಠದ ಪ್ರಭುದೇವರದಂದ್ರೆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ. ಈಗ ಅವ್ರದ್ದೊಂದು ಪುಸ್ತಕ ಇದೆ, ಓದ್ರಿ ನೀವು. ಆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದಲ್ಲಿ 729 ವಚನಗಳು. ಕಲ್ಯಾಣ ಕ್ರಾಂತಿಯಾದ ನಂತರ ನಿಮಗೆ 729 ವಚನಗಳು ಒಂದ ಗ್ರಂಥದಾಗ ಮೊದಲು ನಿಮಗೆ ನೋಡಾಕ ಎಲ್ಲಿ ಸಿಗ್ತಾವಂದ್ರ ಕಲ್ಲು ಮಠದ ಪ್ರಭುದೇವರ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದಲ್ಲಿ ಸಿಗ್ತಾವ. ಇದರ ನಂತರ
ಗುಬ್ಬಿಯ ಮಲ್ಲನಾರಿನ ಗಣಭಾಷಿತ ರತ್ನಮಾಲೆ ಅಂತ ಬರ್ತದೆ. ಗುಬ್ಬಿಯ ಮಲ್ಲನಾರಿನ ಗಣಭಾಷಿತ ರತ್ನಮಾಲೆಯಲ್ಲಿ ಅಲ್ಲಿನೂ ಕೂಡ ನಿಮಗೆ ಸಾವಿರಾರು ವಚನಗಳು ನೋಡಲಿಕ್ಕೆ ಸಿಗ್ತಾವ. ಇವೆರಡೂ ಬಿಟ್ಟು ನಿಂತರ ನಿಮಗೆ ವಚನಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋದು ಎಡೆಯೂರಿನ ಸಿದ್ಧಲಿಂಗ ಶಿವಯೋಗಿಗಳವರ ಶಿಷ್ಯರಾಗಿರುವಂತ ಶೂನ್ಯ ಸಂಪಾದನೆಕಾರರು ಗೂಳೂರು ಸಿದ್ಧವೀರಣ್ಣೊಡೆಯ ಗುಮಳಾಪುರದ ಸಿದ್ಧಲಿಂಗ ಯತಿಗಳ ಕಾಲಕ್ಕೆ ವಚನಗಳ ಸಂಕಲನ ಸಂಗ್ರಹ ಕಾರ್ಯ ಜಗ್ಗಾಯ್ತು, ಖಂಡಪಟ್ಟೆ ಆಯ್ತು. ಅದೇನು ಆಟ ಇಟ ಆಗಲಿಲ್ಲ, ಕಾಯ್ಕೊಂತ ಕುಂತಿತ್ತು. ವಿಜಯನಗರದ ನಮ್ಮ ಲಿಂಗಾಯತ ಮಂದಿ ಕೈಯಾಗಿ ಲಿಂಗ ಹಿಡಿತಿದ್ರು, ವಿಜಯನಗರ ಸಾಮ್ರಾಜ್ಯ ನೋಡ್ತಿದ್ರು. ನಮ್ಮದು ಯಾವಾಗ ಬೆಳಕಾಗೋದು, ನಮ್ಮದು ಯಾವಾಗ ಬೆಳಕಾಗೋದು, ನಮ್ಮದು ಯಾವಾಗ ಬೆಳಕಾಗೋದು ಅಂತಿದ್ರು. ಒಂದು ಕಾಲ ಬಂತ, ಬೆಳಕಾಗೋ ಕಾಲ ಬಂತು. ಯಾವಾಗ ಬಂತು ಅಂತಂದ್ರೆ 1400 ಹೆಚ್ಚು ಕಡಿಮೆ 22ರಲ್ಲಿ ಶ್ರೀ ವಿಜಯ ಅಂತಿದ್ದ ದುರ್ಬಲ ರಾಜ ಇದ್ದ, ಅವ ತೀರ್ಕೊಂಡ. ಶ್ರೀ ವಿಜಯನ ನಂತರ ಆತನ ಮಗನಾಗಿರ್ತಕ್ಕಂಥ 2ನೇ ದೇವರಾಯ, ಆತನಿಗೆ ಪ್ರೌಢ ದೇವರಾಯ ಅಂತ ಕರೀತಾರೆ. ಆ ಪ್ರೌಢ ದೇವರಾಯ 1424ರಲ್ಲಿ ಹೆಚ್ಚು ಕಡಿಮೆ ವಿಜಯನಗರ ಸಾಮ್ರಾಜ್ಯದ ಗದ್ದಿಗೆ ಏರಿದ. ಅವ ಯಾವಾಗ ಗದ್ದಿಗೆ ಏರಿದ, ಲಿಂಗಾಯತ ಧರ್ಮ ಸಾಮ್ರಾಜ್ಯದ ಗದ್ದಿಗೆ ಏರಿದ. ಅವ ಗದ್ದಿಗೆ ಏರಿದಾಗ ಏರಿದ್ದು ಕರೆ, ಅವ ಇಳದ ಮೇಲೆ ಇಲ್ಲಿಂದ ಬಿಟ್ಟು ಹೋಗಿದ್ದು ಕರೆ. ಬಹಳ ಸೋಜಿಗೈತಿ ಮುಂದಿನ ಇತಿಹಾಸ ನೋಡಿ. ಆ ಪ್ರೌಢದೇವರಾಯ ಪಟ್ಟಾಭಿಷೇಕ ಮಾಡಿಕೊಳ್ಳುವಾಗ ಯಾವಾಗಲೂ ರಾಜರು ಪಟ್ಟಾಭಿಷೇಕ ಮಾಡ್ಕೋಬೇಕಾದ್ರೆ ಯಾರನ್ನ ಕರಿತಿರ್ತಾರ ಅಂದ್ರೆ ನಿಮಗೆ ಗೊತ್ತಿರ್ಲಿ, ಅವ್ರನ್ನ ಕರಿತಿರ್ತಾರ. ಅವ್ರ ಬಂದು ಸಿಕ್ಕ ಹಾಕ್ಬೇಕು, ಅವ್ರು ಬಂದು ಸಿಕ್ಕ ಹಾಕ್ಬೇಕು. ಆ ಪರಂಪರೆ ಮರಿತಾನ. ನನಗೆ ಭಕ್ತರು, ನನಗೆ ಮುಕ್ತರು, ನನಗೆ ಒಡೆಯರೇ ಜಂಗಮರು. ಯಾರನ್ನ ಕರಿತಾನವ? ಕಲ್ಲು ಮಠದ ಪ್ರಭುದೇವ್ರನ್ನ 101 ವಿರಕ್ತರನ್ನ ಕರಿತಾನೆ. ಕಲ್ಲು ಮಠದ ಪ್ರಭುದೇವ್ರನ್ನ ಕರಿತಾನೆ, 101 ವಿರಕ್ತರನ್ನ ಕರಿತಾನೆ. ಆ ಕಲ್ಲು ಮಠದ ಪ್ರಭುದೇವರ ಜೊತೆ 101 ವಿರಕ್ತರಲ್ಲಿ ಅನೇಕರು ವಿರಕ್ತರು ಇರ್ತಾರೆ. ಆ ಅನೇಕ ವಿರಕ್ತರಲ್ಲಿ ಕೆಲವರ ಹೆಸರು ಕೂಡ ಹೇಳ್ತೇನೆ ನಾನು ಮುಂದೆ, ಅವ್ರದ್ದು ಸಂಪಾದನೆ ಕೆಲವೊಂದಿಷ್ಟು ಹೆಸರು. 101 ವಿರಕ್ತರು ಹೆಸರು ಪೂರ್ಣ ಕೆಲವರಲ್ಲಿ ಸಿಗೋಲ್ಲ, ಇನ್ನು ಕೆಲವರು ಅಲ್ಲೆಲ್ಲಿ ಮಸಕ್ ಸಿಗ್ತಾವ. ಈಗ ನಾವು ಇಷ್ಟು ಮಂದಿ ಕೂಡಿವಿ, ಇನ್ನೊಂದು 20 ವರ್ಷ ಬಿಟ್ಟು ಯಾರು ಕೂಡಿದ್ರಪ್ಪ 2026ರ ಧರ್ಮಸಭೆಯಲ್ಲಿ ಅಂತಂದ್ರೆ ಬೆರಳಣಿಕೆ ಅಷ್ಟು ಜನರ ಹೆಸರು ಅಷ್ಟೇ ಇದ್ರಲ್ಲಿ ಇರ್ತೈತಿ. ಇಲ್ಲಿ ಬಹಳ 500-600 ಜನ ಕೂಡ್ರಿ, ಅವ್ರು ಯಾರು ಹೆಸರಿರಲ್ಲ. ಅಂದ್ರೆ ಮುಖ್ಯ ಇದ್ದವ್ರು ಅಟ್ಟೆ. ಹಂಗ ಅಲ್ಲಿ 101 ವಿರಕ್ತರು ಇದ್ರು, ಅದರಲ್ಲಿ ಕೆಲವರ ಹೆಸರುಗಳು ಮಾತ್ರ ನಮ್ಗೆ ಉಲ್ಲೇಖವಾಗಿ ಸಿಗ್ತವೆ. ಆ 101 ವಿರಕ್ತರು ಬಂದು ಒಂದು ಕಡೆ ಕುಂದಿರ್ತಾರೆ. ಯಾವಾಗಲೂ ರಾಜ ಸಿಂಹಾಸನವನ್ನು ಎತ್ತರ ಹಾಕೊಂತಾನೆ. ಗೊತ್ತಿರಲಿ ಇತಿಹಾಸದಲ್ಲಿ, ರಾಜ ಸಿಂಹಾಸನವನ್ನು ಎತ್ತರ ಹಾಕೊಂತಾನ, ತನ್ನ ಕೆಳಗೆ ಪಂಡಿತರನ್ನ ಎಲ್ಲರನ್ನು ಕೆಳಗೆ ಕುಂದಿರ್ಸ್ಕೊಂತಾನ. ಆದ್ರೆ ಪ್ರೌಢದೇವರ ಆ ಪರಂಪರೆಯನ್ನು ಮುರಿದು ಅವ ತನಕ್ಕಿಂತಲೂ ಎತ್ತರದಲ್ಲಿ ವಿರಕ್ತರನ್ನು ಕುಂದಿರಿಸಿ ತನ್ನ ಕೆಳಗೆ ಸಿಂಹಾಸನ ಇಟ್ಟುಕೊಂಡು ಅವರ ಆಶೀರ್ವಾದದಿಂದ ರಾಜ್ಯಭಾರವನ್ನು ಚಲೋ ಮಾಡಿದ. ಸಂಪ್ರದಾಯವನ್ನು ಮುರಿದ್ರು. ಕ್ಷತ್ರಿಯರಾಗಿರ್ತಕ್ಕಂಥವ್ರು ಸಂಪ್ರದಾಯ ಮುರಿದ್ರಂದು ನಾ ಕ್ಷತ್ರಿಯನಲ್ಲಿ ಹೋಗಂತ ಹೇಳ್ತಾನ. ಕ್ಷತ್ರಿಯರು ಸಂಪ್ರದಾಯವನ್ನು ಮುರಿದು ನಾ ಕ್ಷತ್ರಿಯನಲ್ಲಿ ಹೋಗನ್ನು. ಯಾವನಲ್ಲಿ ತೋಳಬಲ ಐತಿ ಅವ ಕ್ಷತ್ರಿಯನೂ ಆಗಬಲ್ಲ, ಯಾವನೊಳಗೆ ಜ್ಞಾನ ಐತಿ ಅವ ಬ್ರಾಹ್ಮಣನೂ ಆಗಬಲ್ಲ, ಯಾವನಲ್ಲಿ ಬಿಸಿನೆಸ್ ನಾಲೆಜ್ ಐತಿ ಅವ ವೈಶ್ಯನೂ ಆಗಬಲ್ಲ, ಯಾವನಲ್ಲಿ ಹೆತ್ತು ಒಕ್ಕಲ್ತನ ಮಾಡೋ ಶಕ್ತಿ ಐತಿ ಅವ ಶೂದ್ರನೂ ಆಗಬಲ್ಲ. ಅದು ಹುಟ್ಟಿನಿಂದ ಬರೋದಲ್ಲ, ಅದು ಗುಣಗಳಿಂದ ಬರುವಂತದ್ದು ಐತಿ. ನಾ ಕ್ಷತ್ರಿಯನಲ್ಲ, ನಾನು ಬಸವ ಸಂತತಿಯ ಲಿಂಗಾಯತ ಅಂತ ಸ್ಪಷ್ಟ ಹೇಳ್ಕೊಂತಾನೆ ಪ್ರೌಢದೇವರಾಯ. ದೇವರಾಯ ಆತನಿಗೆ ಯಾಕೆ ಪ್ರೌಢದೇವರಾಯ ಅಂತ ಹೆಸರು ಬಂತಂದ್ರೆ ಅವನಷ್ಟು ಶಾಣ್ಯರ ಯಾರು ಬರಲಿಲ್ರಿ ಈ ವಿಜಯನಗರದೊಳಗೆ. ಒಂದೇನು ಕೆಟ್ಟ ಪರಂಪರೆ ಆತಂದ್ರ ಈತನ ಕಾರ್ಯ ಸಾಧನೆಯನ್ನು ಮುಚ್ಚಿ ಹಾಕೋ ಕೆಲಸ ನಡೆದು. ಈತನ ಕಾರ್ಯ ಸಾಧನೆ ಇವತ್ತಿಗೂ ಬೇಕಾದ್ರೆ ನೀವು ವಿಜಯನಗರ ಸಾಮ್ರಾಜ್ಯ ಇತಿಹಾಸ ಓದ್ಕೊಂತ ಬರ್ರಿ, ನೀವು ಶೈವ ಧರ್ಮದ ಬಗ್ಗೆ ಮಾತಾಡ್ತಾರ, ಜೈನ ಧರ್ಮದ ಬಗ್ಗೆ ಮಾತಾಡ್ತಾರ, ವೈಷ್ಣವ ಧರ್ಮದ ಬಗ್ಗೆ ಮಾತಾಡ್ತಾರ, ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ತಾರ. ಆ ಶೈವದೊಳಗನ ಇವನ್ನೆಲ್ಲ ಮಿಕ್ಸ್ ಮಾಡ್ತಾರೆ. ಜೈನ, ಹಿಂದೂ, ಲಿಂಗಾಯತ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತಾರ. ಮಿಕ್ಸ್ ಮಾಡಿ ಲಿಂಗಾಯತವನ್ನು ಹೊಡೆದು ಹಾಕಿಬಿಡ್ತಾರೆ. ಮತ್ತು ಅಲ್ಲೊಂದು ಏನು ಶಬ್ದ ಬಂದು ಸೇರ್ತಂದ್ರೆ, ಸರಿನೋ ತಪ್ಪೋ, ಈ ವೀರಶೈವ ಅನ್ನುವಂಥ ಶಬ್ದ ವಿಜಯನಗರ ಸಾಮ್ರಾಜ್ಯದ ಅರಸಲ ಕಾಲದಲ್ಲಿ ಹೆಚ್ಚು ಬಳಕೆ ಆಯಿತು. ಸಿಟ್ಟಾಗಕ್ಕೆ ಹೋಗ್ಬೇಡ್ರಿ, ಅವನಿಗೆ ವೀರಶೈವ ಶಬ್ದ ಬಂತು ಅಂತ ತಿಳ್ಕೊಂಡು. ಗುಬ್ಬಿಯ ಮಲ್ಲನಾರ್ಯ ವೀರಶೈವಾಮೃತ ಮಹಾಪುರಾಣವನ್ನು ಬರಿತಾನೆ. ಯಾಕಂದ್ರೆ ನನಗೆ ಪುನರುತ್ಥಾನದ ವಿಷಯ ಕೊಟ್ಟಾರಂದ್ರೆ ನಾ ಅದನ್ನ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಆ ವಿಷಯ ಗೊತ್ತಾಗಬೇಕು ಇಲ್ಲಿ ಕುಂತವ್ರಿಗೆಲ್ಲ. ಕಾರಣ ಏನು ಅಂದ್ರೆ ಅವ ಏನು ಬರಿತಾನೆ ಅಂತಂದ್ರೆ ವೀರಶೈವಾಮೃತ ಮಹಾಪುರಾಣ ಬರಿತಾನೆ. ವೀರಶೈವಾಮೃತ ಪುರಾಣ ಬರೆದ್ರೆ ಅದನ್ನು ತೆಗೆದು ನೋಡಿದ್ರೆ ಆ ವೀರಶೈವಾಮೃತದೊಳಗೆ ಕಲ್ಪನೆಗಳ ಕತೆ ಇಲ್ಲ. ನಿಮ್ಮ 12ನೇ ಶತಮಾನದ ಶರಣರ ಚರಿತ್ರೆಗಳೇ ಅದಾವ. ಆಶ್ಚರ್ಯ. ಹೆಸರು ವೀರಶೈವಾಮೃತ ಪುರಾಣ. ಗಣಭಾಷಿತ ರತ್ನಮಾಲೆ ಬರಿತಾನವ. ಗಣಭಾಷಿತ ರತ್ನಮಾಲೆಯಲ್ಲಿ ಗಣ ಅಂದ್ರೆ ಯಾರು ಹೇಳಿದ್ರಿ ಈಗ ಅವರು ಶರಣರು. ಭಾಷಿತ ಅಂದ್ರೆ ಯಾವುದು? ಶರಣರ ನುಡಿಗಳೇ ಗಣಭಾಷೆ. ಆ ಗಣಭಾಷಿತ ರತ್ನಮಾಲೆಯಲ್ಲಿ ವಚನಗಳ ಸಂಕಲನ ಮಾಡ್ತಾನೆ. ಹೆಸರು ಯಾರು ಬರಿತಾನವ? ಬಸವಯ್ಯ, ಚನ್ನಬಸವಯ್ಯ, ಮಡಿವಾಳಯ್ಯ, ಸಿದ್ದರಾಮಯ್ಯ,
ಇವರು ಹಡಪದ ಅಪ್ಪಣ್ಣ ಇಂಥವ್ರ ಹೆಸರು ಬರಿತಾನವ. ಎಲ್ಲರ ತರಬೇಕಾಗಿತ್ತಲ್ಲ ಬೇರೆದವ್ರ ಹೆಸರು, ಬರೋದೇ ಇಲ್ಲ. ಮುಂದೆ ನಿಮಗೆ ಗೊತ್ತಿರಲಿ, ಇವತ್ತಿಗೂ ನಮ್ಮಲ್ಲಿ ಒಂದು ಪರಂಪರೆ ಬರ್ತದೆ. ಸ್ವಲ್ಪ ನಾವು ಈ ಜಾತಿ ಹಿಡಿದು ಇತ್ತಿತ್ತಲ್ಲಿ ನಾವು ನೋಡಿದಿರ್ತೀವಿ. ಬ್ರಾಹ್ಮಣರಂದ್ರ ಇದಕ್ಕೆ ವಿರೋಧ, ಜಂಗಮರು ಅಂದ್ರ ಏನಾರ ಅಂದ್ರ ಶರಣ ತತ್ವಕ್ಕೆ ವಿರೋಧ ಅನ್ನುವಂಥ ಒಂದು ಕಲ್ಪನೆಯನ್ನು ಇತ್ತಿತ್ತಲಾಗಿ ನಾವು ಹುಟ್ಟಾಕೊಂಡಿವಿ. ನನಗನಿಸ್ತದೆ ಇದು ತಪ್ಪು ಅಂತ ಅನಿಸ್ತದೆ. ಇದನ್ನ ಅನ್ನಕ ಹೋಗಬಾರ್ದು ನಾವು ಅಂತ ಅನಿಸ್ತದೆ. ನಿಮ್ಗೆ ಗೊತ್ತಿರಲಿ, ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯ ಪಟ್ಟಕ್ಕೆ ಬಂದ ಮೇಲೆ ಆತನ ಸೇನಾಧಿಪತಿಗಳು ಯಾರ ಅಕ್ಕನ ಅಂದ್ರೆ ಲಕ್ಕಣ್ಣ ದಂಡೇಶ ಅಕ್ಕನ, ಜಕ್ಕಣಾರಿ ಅಂತ ಅಕ್ಕನ, ಇವರಿಬ್ರು ಬ್ರಾಹ್ಮಣರು. ನೆನಪಿರಲಿ ನೋಡಿ, ಲಕ್ಕಣ್ಣ ಮತ್ತು ಜಕ್ಕಣ್ಣ. ಲಕ್ಕಣ್ಣ ಶಿವತತ್ವ ಚಿಂತಾಮಣಿ ಬರೀತಾನೆ, ಶಿವತತ್ವ ಚಿಂತಾಮಣಿ. ಆ ಶಿವತತ್ವ ಚಿಂತಾಮಣಿ ಒಳಗೆ ಹೇಳೋದೇನವ, ನಿಮ್ ಶರಣರದ ಹೇಳ್ತಾನ. ಓಂ ನಮಃ ಶಿವ ಎಂಬುದೇ ಮಂತ್ರ, ಓಂ ನಮಃ ಶಿವ ಎಂಬುದೇ ತಂತ್ರ, ಓಂ ನಮಃ ಶಿವ ಎಂಬುದೇ ಸರ್ವಕ್ಕೂ ಸಿದ್ಧಿ. ಲಕ್ಕಣ್ಣ ದಂಡೇಶನೇ ಹೇಳ್ತಾನೆ. ಜಕ್ಕಣಾರ್ಯ ಪ್ರೌಢದೇವರಾಯ ಕುಂತಾಗ ಹೋಗಿ ಅವನಿಗೆ ಶರಣಾರ್ಥಿ ಹೇಳ್ತಾನೆ, ಪ್ರಭು ನನಗೊಂದು ಮಹದಾಶೆ ಇದೆ. ಏನು? ಒಬ್ಬ ಮಹಾ ಯತಿಪುಂಗವನಾಗಿರ್ತಕ್ಕಂಥ ಪ್ರಭುವಿನ ಚರಿತ್ರೆಯನ್ನು ಬರೆಸ್ಬೇಕಂತ. ಪ್ರಭುವಿನ ಚರಿತ್ರೆಯನ್ನು ಬರೆಸ್ಬೇಕು. ಅದಕ್ಕಿಂತ ಮೊದಲು ಒಂದು ಚಿಂತನೆ ನಡೀತಿತ್ತು. ಪ್ರೌಢದೇವರಾಯ ಬಹಳ ದೊಡ್ಡ ವಿದ್ವಾನ್ ಇದ್ದ. ಮಹಾಭಾರತದ ಕಾವ್ಯಗಳನ್ನು ಬರೀತಾರೆ. 10 ವ್ಯಾಸ ಬರೀತಾನೆ, 8 ಶ್ಯಾಮರಸ ಬರೀತಾನೆ. ಇಬ್ರು ವೈಷ್ಣವರೇ. ಇವರು ವೈಷ್ಣವ ಬ್ರಾಹ್ಮಣರು. ಬ್ರಾಹ್ಮಣರಲ್ಲಿ 2 ಬರ್ತಾರೆ, ವೈಷ್ಣವರು, ಸ್ಮಾರ್ತರು. ಸ್ಮಾರ್ತರು ಶಿವ ಸಂಪ್ರದಾಯವನ್ನು ಓದ್ತಾರೆ. ಇವರು ವಿಭೂತಿ ಧರಿಸ್ತಾರೆ, ರುದ್ರಾಕ್ಷಿ ಧರಿಸ್ತಾರೆ. ವೈಷ್ಣವರು ವಿಭೂತಿ ರುದ್ರಾಕ್ಷಿ ಧರಿಸುವುದಿಲ್ಲ, ಇವರು ತುಳಸಿ ಮಣಿ ಕುಂಕುಮ. ನೆನಪಿರ್ಲಿ. ಈಗ ಅದ ಗದ್ದ ನೋಡ್ರಿ, ಅವರೆಲ್ಲನೇ. ಈಗ ಶಂಕರಾಚಾರ್ಯನ ಮಧ್ವಾಚಾರ್ಯರು ಒಪ್ಪುದಿಲ್ಲ. ಅದ್ವೈತ ಮತವನ್ನು ಸ್ಥಾಪನೆ ಮಾಡಿದಂತ ಶಂಕರಾಚಾರ್ಯನ ಮಧ್ವಾಚಾರ್ಯರ ಮಂದಿ ಒಪ್ಪುದಿಲ್ಲ. ಚಾಂಡಾಲಗಿತ್ತಿಯ ಮಗ, ರಕ್ಕಸಿಯ ಮಗ ಅಂತ ಅವನು ಬೈತಾರ. ಮತ್ತ ಅಲ್ಲೇ ಅವ್ರನ್ನ ಒಪ್ಪಲಾರದವ್ರು ಮತ್ ನೀವು ನಮ್ಮವ್ರು, ನಾವು ಒಂದು ಯಪ್ಪ ನೀವ ಸುದ್ದಿಲ್ಲ, ನಮ್ಮನ್ನ ಯಾಕೆ ತೊಗೊಂಡು ಗದ್ದಕ್ಕೆ ಹಿಡ್ತೀರಿ ನೀವು? ನಿಮಗ ಅದ್ವೈತ ಮತವನ್ನು ಕಟ್ಟಿದ ಶಂಕರಾಚಾರ್ಯನ ಒಪ್ಪುಗೊಳಕ್ ಮನಸ್ಸಿಲ್ಲ. ಶಂಕರಾಚಾರ್ಯರು ಒಪ್ಪುದಿಲ್ಲ ಅವರು, ಅದ್ವೈತ ಮತವನ್ನ ಒಪ್ಪಂಗಿಲ್ಲ ಅವರು. ದ್ವೈತ ಅಂತ ಹೇಳ್ತಾರ ಅವರು. ಜೀವಾತ್ಮ ಪರಮಾತ್ಮ ಯಾವ ಕಾಲಕ್ಕೂ ಎರಡೋ ಒಂದಾಗಕ್ಕೆ ಸಾಧ್ಯ ಇಲ್ಲ, ಅದು ಬೇರೆನ ಅಂತ ಹೇಳ್ತಾರ ಅವರು. ಮಧ್ವಾಚಾರ್ಯರದು ಇದೇನು ಅಷ್ಟಮಠಗಳಂತೂ ಬರ್ತಾವಲ್ಲ ಉಡುಪಿ, ಇವೆಲ್ಲ ಅವ್ರವೇ. ಬಹಳಷ್ಟು ಜನ ಒಂದು ಪ್ರಶ್ನೆ ಕೇಳ್ತಾರ, ನಮ್ಮ ರುದ್ರಾಕ್ಷಿ ತೆಗೆದಿಡ್ರಿ, ನಮ್ಮ ಕ್ಯಾವಿ ಹಾಕ್ಕೊಂಡ್ರಿ ನೀವು. ನಿಮ್ಗೆ ಗೊತ್ತಿರಲಿ, ಕಾಮಿ ರುದ್ರಾಕ್ಷಿ ಮಂತ್ರಗಳೇನದವಲ್ಲ, ಇವು ವೈದಿಕ ಧರ್ಮದ ಕೊಡುಗೆಗಳಲ್ಲ, ದ್ರವಿಡ ಧರ್ಮದ ಶೈವ ಧರ್ಮದ ಕೊಡುಗೆಗಳನ್ನುವಂಥ ಸತ್ಯವನ್ನು ತಿಳ್ಕೊ. ಬಹಳ ಮಂದಿ ಕಾಮೆಂಟ್ ಹಾಕಿರ್ತಾರೆ, ಹೆಗಲ ಮೇಲೆ ಕಾಮಿ ಹಾಕ್ಕೊಂಡು ಸ್ವಾಮಿ ನಮ್ಮ ಕಾಮಿ ಬಿಚ್ಚಿಟ್ಟು ನೀವು ಮಾತಾಡಿ ಹಿಂದೂ ಧರ್ಮದ. ಸ್ವಾಮಿ ನಿಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಇಲ್ಲ ಅನ್ನೋದು ನಾ ಅಲ್ಲ, ನಿಮ್ಮ ದೇಶದ ಏನ್ ಹೇಳಿಕತ್ತಿದ್ದೆ ನಾನು? ಬಹಳ ಅದ್ಭುತ ಮಾತು ಹೇಳಿಕತ್ತಿದ್ದೆ. ಕಾಮಿ ಮತ್ತು ಈ ವಿಷಯ ಹಿಂದೂ ಸಂಸ್ಕೃತಿ, ಭೌಗೋಳಿಕವಾದ ಸಂಸ್ಕೃತಿ. ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು ಭೌಗೋಳಿಕವಾದದ್ದು. ಈ ಕಾವಿ ಮತ್ತು ವಿಭೂತಿ ರುದ್ರಾಕ್ಷಿ ಇವನು ಏನಂತ ಕರೀತಾರಂದ್ರೆ ಸನಾತನ ಧರ್ಮದ್ದು ಹಿಂದೂ ಧರ್ಮದ್ದು ಅಂತಾರೆ. ಇದು ಶುದ್ಧ ತಪ್ಪು. ಶುದ್ಧ ತಪ್ಪು ಅಂದ್ರೆ ಭಾರತೀಯ ಮೂಲ ಪರಂಪರೆಯಲ್ಲಿ, ಈ ಭಾರತೀಯ ಮೂಲ ಪರಂಪರೆಯಲ್ಲಿ ಹರ ಅಂತ ಬರ್ತಾನೆ, ಶಿವ ಅಂತ ಬರ್ತಾನೆ, ಯೋಗಿ ಶಿವ ಅಂತ ಬರ್ತಾನೆ. ನಿಮಗೆಲ್ಲ ಗೊತ್ತು. ಹರನು ಮೂಲಿಕನಾಗಿ ಪುರಾತನರ ಒಳಗಾಗಿ ನಾದಾರ ಚೆನ್ನಯ್ಯನ ಬಳಿ ಬಿಡಿದು ಬಂದು ಶಿಶುನಾನಯ್ಯ ಅಂತ ಬಸವಣ್ಣನ ವಚನ. ಆ ಯಾರ ಹರ ಅಂದ್ರ ಆ ಶೈವ ಧರ್ಮದ ಮೂಲ ಪುರುಷ. ಹರಪ್ಪ ಬೈಂದೋದಾರ ಸಂಸ್ಕೃತಿಯನ್ನು ಕಟ್ಟಿ, ದ್ರವಿಡ ಸಂಸ್ಕೃತಿಯನ್ನು ಕಟ್ಟಿ, ಪಶುಪತಿ, ನಾವೆಲ್ಲ ಪಶುಗಳು, ಅವ ಪತಿ ಪರಮಾತ್ಮ. ಆ ಪಶುಪತಿ ಅನ್ನುವಂಥ ಏಕೇಶ್ವರ ತತ್ವವನ್ನು ಮೊದಲು ತಂದವನೇ ಈ ದೇಶದಲ್ಲಿ ಯೋಗಿ ಶಿವ. ಅವನ ದ್ಯೋತಕವಾಗಿ ಆಚರಣೆ ಮಾಡುವಂಥದ್ದು ಯಾವುದೇ ಶಿವರಾತ್ರಿ. ಹೌದು, ಇತಿಹಾಸ ಇದೆ. ಇದನ್ನು ಮುಂದ ಈ ಶೈವ ಪರಂಪರೆಯನ್ನ ವೈಷ್ಣವ ಹೈಜಾಕ್ ಮಾಡ್ತಾರೆ. ಹರ ಹೋಗಿ ಹರಿದ್ವಾರಕ್ಕನ, ಹರನ ಮೂಲಿಗೆ ಹೊಕ್ಕನ. ಹರ ಪರಮಾತ್ಮ ಸೃಷ್ಟಿಕರ್ತ ನಾವು ಹೋಗಿ ವಿಷ್ಣು ಪಾರಮ್ಯ ಹೆಚ್ಚಾಗ್ತದೆ. ಅಲ್ಲಿ ಯಾವುದು ಪಾರಮ್ಯ ಹೆಚ್ಚಾಗ್ತದೆ? ವಿಷ್ಣು ಪಾರಮ್ಯ. ವಿಷ್ಣು ಬಹಳ ಮುಖ್ಯ. ಬಹಳಷ್ಟು ಗೊಂದಲ ನಡೆದಾವ. ಅಲ್ಲೇನು ಬದಲಾವಣೆ ಮಾಡಿದ್ರಲ್ಲ, ಆ ಬದಲಾವಣೆ ಕಾರ್ಯ ಇಲ್ಲೂ ಕೂಡ ನಡೀತೀನಿ. ವಿಜಯನಗರದಲ್ಲಿ ನಡೀತೀನಿ. ಏನು ವಿಜಯನಗರದಲ್ಲಿ ನಡೀತೀವಿ ಅಂತಂದ್ರೆ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರೌಢ
ಅಧಿಕಾರಕ್ಕೆ ಬಂದ ಮೇಲೆ ಆತನ ಆಸ್ಥಾನದ ಮಂತ್ರಿಗಳು ಯಾರಿದ್ರು ಅಂದ್ರೆ ಜಕ್ಕನಾರ್ಯ ಮತ್ತು ಲಕ್ಕಣ್ಣ ದಂಡೇಶ. ಲಕ್ಕಣ್ಣ ದಂಡೇಶ ಎಷ್ಟೊಂದು ಆತನಿಗೆ ವಿರಕ್ತರ ಮೇಲೆ, ಬಸವಾದಿ ಪ್ರಮುಖರ ಮೇಲೆ ಶ್ರದ್ಧೆ ಇತ್ತು ಅಂದ್ರೆ ಅಪಾರವಾದ ಶ್ರದ್ಧೆ ಇತ್ತು. ಆತ ಮೂಲತಃ ಬ್ರಾಹ್ಮಣನಾಗಿದ್ರು ಕೂಡ ಆತನ ಧರ್ಮ ಯಾವ್ದಾಗಿತ್ತು ಅಂದ್ರೆ ಲಿಂಗಾಯತ ಧರ್ಮವನ್ನ ಆತ ಪಾಲಿಸುತ್ತಿದ್ದ. ಜಕ್ಕನಾರ್ಯನು ಕೂಡ ಲಿಂಗಾಯತ ಧರ್ಮವನ್ನು ಪಾಲಿಸುತ್ತಿದ್ದ. ಇದು ಇತಿಹಾಸ. ನಾ ಮಾತಾಡೋದು ಕೇಳಕತ್ತದ ಎಲ್ಲರಿಗೂ ಕ್ಲಿಯರ್ ಕೇಳ್ತದ? ಮೈಕ್ ಇದು ಮಾಡಿದ ಸ್ವಲ್ಪ ಮೈಕ್ ಕರೆಂಟ್ ಇಲ್ಲ, ಬ್ಯಾಟ್ರಿ ಮೇಲೆ ನಡೆದ. ಈ ಲಕ್ಕಣ್ಣ ದಂಡೇಶ ಎಲ್ಲಿ ಹೋಗ್ತಾನೆ ಅಂದ್ರೆ ತಮಿಳುನಾಡಿಗೆ ಹೋಗಿ ಶ್ರೀಲಂಕಾ ಅನ್ನುವಂತಹ ದ್ವೀಪವನ್ನು ವಶ ಮಾಡಿಕೊಳ್ತಾನೆ. ಶ್ರೀಲಂಕಾ ಅನ್ನುವಂಥ ದ್ವೀಪವನ್ನು ವಶ ಮಾಡಿಕೊಂಡಾಗ ಲಕ್ಕಣ್ಣ ತಾನು ಒಬ್ಬನ ಹೋಗೋದಿಲ್ಲ. ಆತನಿಗೆ ಪ್ರೌಢದೇವರಾಯ ಏನಂತ ಹೆಸರಿಡ್ತಾನೆ ಅಂದ್ರೆ ದಕ್ಷಿಣ ಸಮುದ್ರಾಧಿಪತಿ ಅಂತ ತಿಳಿದು ಕೊಡ್ತಾನೆ. ದಕ್ಷಿಣ ಸಮುದ್ರಾಧಿಪತಿ ಆಗಿರ್ತಕ್ಕಂಥ ಲಕ್ಕಣ್ಣ ದಂಡೇಶ ಹಂಪಿಯಿಂದ ಆತ ತಮಿಳುನಾಡನ್ನು ದಾಟಿ ಲಂಕಾಕ್ಕೆ ಹೋಗಬೇಕಾದ್ರೆ ಅವನ ಜೊತೆ ಸುಮಾರು ಜನ ವಿರಕ್ತರನ್ನ ಸ್ವಾಮಿಗಳನ್ನ ಕರ್ಕೊಂಡು ವಿಭೂತಿ ರುದ್ರಾಕ್ಷಿ ಲಿಂಗಗಳನ್ನ ತಾಡೋಲಗಳನ್ನು ತೆಗೆದುಕೊಂಡು ಆತ ಹೋದ ಅನ್ನುವಂಥ ಇತಿಹಾಸಗಳು ಬರ್ತದೆ. ಎಷ್ಟು ದೊಡ್ಡ ಕೆಲಸ ಮಾಡಬೇಕು. ಹೆಂಗ ನಾವು ಒಮ್ಮೊಮ್ಮೆ ಬ್ರಾಹ್ಮಣರನ್ನ ಕೆಟ್ಟ ಅನ್ಬೇಕು ಅನ್ಸುತ್ತೆ. ಅದಕ್ಕೆ ಬ್ರಾಹ್ಮಣತ್ವ ಕೆಟ್ಟ ಅಲ್ಲ, ಬ್ರಾಹ್ಮಣ್ಯ ಕೆಟ್ಟ. ನಮ್ಮಲ್ಲೂ ಐತಿ, ನಿಮ್ಮಲ್ಲೂ ಐತಿ, ಇವರಲ್ಲೂ ಐತಿ. ಅದಕ್ಕೆ ಜಂಗಮತ್ವ ಅನ್ನೋದು ಕೆಟ್ಟ ಅಲ್ಲ, ಅದನ್ನು ಜಾತಿ ಬಿಡುದು ನುಡಿದು ಕೆಟ್ಟ. ಈ ಶಬ್ದಗಳನ್ನು ಬಹಳ ಗಮನಿಸ್ಬೇಕು ನೀವು. ಮುಂದೆ ಲಕ್ಕಣ್ಣ ದಂಡೇಶನನ್ನು ಕರೆಸಿಕೊಳ್ತಾನೆ ಪ್ರೌಢದೇವರಾಯ. ಹಳ್ಳಿ ಕರೆಸಿಕೊಳ್ತಾನೆ. ಕರೆಸಿಕೊಂಡು ಏನ್ ಮಾಡ್ತಾನೆ, ಕಲ್ಲುಮಠದ ಪ್ರಭುದೇವರನ್ನ ಕರೆಯಾಗಿ ಕಳಿಸ್ತಾನೆ. ಕಲ್ಲುಮಠದ ಪ್ರಭುದೇವರು ಎಲ್ಲಿರ್ತಾರೆ ಅಂದ್ರೆ ಕಂಪನಿಯಲ್ಲಿ ಇರ್ತಾರೆ. ಕಲ್ಲಮಠದ ಪ್ರಭುದೇವರನ್ನ ಕರೆಯಾಗಿ ಕಳಿಸಿಕೊಂಡು ಬುದ್ಧಿ ತಾವೊಂದು ಕೆಲಸ ಮಾಡಬೇಕು. ಏನ್ ಕೆಲಸ ಮಾಡಬೇಕು? 12ನೇ ಶತಮಾನದಲ್ಲಿ ಬಸವಣ್ಣಪ್ಪನವರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರು ಹೆಂಗ್ ಕೂತ್ಕೊಂಡು ಚಿಂತನೆಗಳನ್ನು ಮಾಡಿದ್ರು ಹಂಗ ನೀವೆಲ್ಲ ಕೂತ್ಕೊಳ್ಬೇಕು. ನೀವು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನೀವು ಶಿವಾನುಭವ ತತ್ವಗಳನ್ನ, ಶರಣರ ತತ್ವಗಳನ್ನ, ವಚನಗಳನ್ನ ಕುರಿತು ಸಂಕಲನ ಮಾಡಬೇಕು. ನಿಮಗ ನಾನು ಏನು ಬೇಕು ಎಲ್ಲಾ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ 101 ವಿರಕ್ತರು 101 ಹಳ್ಳಿ ಕಂದಾಯ ₹1 ತಗೊಳ್ಳಾರ್ದಂಗ ಅದರ ಎಲ್ಲದರ ಖರ್ಚುಗಳನ್ನು ಎದಕ್ಕೆ ಮೀಸಲಿಡ್ತಾನಂದ್ರ 101 ವಿರಕ್ತರ ತಾಡೋಲು, ವಚನ ಸಂಕಲನ, ಅಧ್ಯಯನ, ಅವರ ಪೂಜೆ, ಪಾದೋದಕ, ಪ್ರಸಾದಕ್ಕಾಗಿ 101 ಹಳ್ಳಿಯ ಕಂದಾಯವನ್ನ ವಿನಿಯೋಗ ಮಾಡಿದಂತ ರಾಜ ಯಾರು ಅಂದ್ರೆ ಪ್ರೌಢದೇವರಾಯ. ಬಹಳ ದೊಡ್ಡ ಇತಿಹಾಸ ಪ್ರೌಢದೇವರಾಯ. ಮುಂದೆ ಆ ಪ್ರೌಢದೇವರಾಯನ ಕಾಲದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಬೆಳೀತು ಅಂದ್ರೆ ಅವಾಗ ಇದಕ್ಕೆ ಲಿಂಗಾಯತ ಸಿದ್ಧಾಂತನೋ ಅಂತರೂ ಇದಕ್ಕೆ ಜೇಂಟಾಗಿ ಯಾವ್ದು ಬರ್ತಂದ್ರೆ ವೀರಶೈವ ಸಿದ್ಧಾಂತನೂ ಬಂತು. ಇದಕ್ಕೆ ಹೇಳ್ಬೇಕಾಗುತ್ತೆ. ಮುಂದೆ ಚರ್ಚೆ ನಡೀತದೆ. ಪ್ರೌಢದೇವರಾಯನಿಗೆ ಒಂದು ನಮಗೆ ಏಕಾಏಕಿ ತಿಳಿಯಕ್ ಬರ್ತದೆ, ಬಸವಣ್ಣನವರ 3ನೇ ಶತಮಾನೋತ್ಸವ ಮಾಡಬೇಕು. ನೋಡ್ರಿ ಇತಿಹಾಸ ಬರೆದಿಟ್ಟುಕೊಳ್ಳಿ. ಏನ್ ಮಾಡ್ಬೇಕು? ಬಸವಣ್ಣವ್ರದ್ದು 300 ವರ್ಷಗಳ ಇದನ್ನ ಮಾಡಬೇಕು, ಶತಮಾನೋತ್ಸವ ಮಾಡಬೇಕು. ಹಂಪಿಯಿಂದ 101 ವಿರಕ್ತರನ್ನು ಕರ್ಕೊಂಡು, ಹಂಪಿಯಿಂದ 5,000ಕ್ಕೂ ಹೆಚ್ಚು ಜನರನ್ನು ಕರ್ಕೊಂಡು, 200 ಆನೆ ತಗೊಂಡು, 50 ಒಂಟಿ ತಗೊಂಡು, ಸುಮಾರು ಒಂದು 400 ಕುದುರೆ ತಗೊಂಡು, ಇಲ್ಲಿಂದ ಸಾವಿರಾರು ಚಕ್ಕಡಿ ಬಂಡಿ ತಗೊಂಡು ಕೂಡಲ ಸಂಗಮಕ್ಕೆ ಹೋಗಿ, ಕೂಡಲ ಸಂಗಮದಲ್ಲಿ ದೊಡ್ಡ ಡೇರೆ ಹೊಡೆದು ಪೆಂಡಾಲ ಹೊಡೆದು ಅಲ್ಲಿ 15 ದಿವಸಗಳ ಕಾಲ ಇದ್ದು ಬಸವ ಶತಮಾನೋತ್ಸವವನ್ನು ಮಾಡಿದವನು ಇದೇ ಪ್ರೌಢದೇವರಾಯ. ಇತಿಹಾಸಕಾರರು ಮುಚ್ಚಿ ಹಾಕ್ಬಿಟ್ವಿ. ಸ್ವಲ್ಪ ಯಾಕೋ ಮೈಕ್ ಸಮಸ್ಯೆ ಮಾಡ್ಲಿಕ್ಕೆ ಸೌಂಡ್ ಸ್ವಲ್ಪ ಕಡಿಮೆ. ಇದೇ ಪ್ರೌಢದೇವರಾಯನೇ. ಅಲ್ಲಿ ಒಂದು ದೊಡ್ಡ ಅದ್ಭುತ ಕೆಲಸ ನಡೀತದೆ. 101 ವಿರಕ್ತರಲ್ಲಿ ಒಬ್ಬರು ವೀರಣ್ಣ ಒಡೆಯರು ಅಂತ ಬರ್ತಾರೆ. ವೀರಣ್ಣ ಒಡೆಯರವರು ವಚನಗಳಂತದಾವ, ವೀರಣ್ಣ ಒಡೆಯರವರ ಗ್ರಂಥಗಳಂತದಾವ. ನೀವೆಲ್ಲ ತಗೊಂಡು ಆ ವೀರಣ್ಣ ಒಡೆಯ ವಿರಕ್ತನೇ ಆತ ಕರಸ್ಥಲದ ನಾಗಿದೇವನ ಶಿಷ್ಯ ಗುರು ಆಗಿರ್ತಕ್ಕಂಥವ್ರು ವೀರಣ್ಣ ಒಡೆಯ. ಕರಸ್ಥಲದ ನಾಗಿದೇವ ಆತನ ಶಿಷ್ಯ. ಕರಸ್ಥಲದ ನಾಗಿದೇವ ಅಕ್ಕಸಾಲಿಗ್ರಾಮ. ಯಾರು? ನಿಮ್ಮ ಗುಡ್ಡಾಪುರ ದಾನಮ್ಮೇನ್ ಇವತ್ತು ಪತ್ತಾರ ಮನೆತನದ ಕೆಳಾಳಲ್ಲ, ಆ ಪತ್ತಾರ ಸಮದ ಅಕ್ಕಸಾಲಿಗರಿಗೆ ಸಂಬಂಧಪಟ್ಟವ ಕರಸ್ಥಲದ ನಾಗಿದೇವ. ವೀರಣ್ಣ ಒಡೆಯ ಜಂಗಮರಾಮ, ಉತ್ತರ ಕರ್ನಾಟಕದ ಇವತ್ತೇನು ಜಂಗಮರ ಅಂತ ಬರ್ತಾರಲ್ಲ, ಹಿರೇಮಠ, ಸಾಲಿಮಠ, ಅದಕ್ಕೆ ಸಂಬಂಧಪಟ್ಟವ. ಎಲ್ಲಿತ್ತು ಭೇದ ನಮ್ಮ ಮಂತ್ರಿಕ? ಜ್ಞಾನಿದ್ದವನ ಜಂಗಮ, ಭೇದನ ಇದ್ದಿದ್ದಿಲ್ಲ. ಆ ವೀರಣ್ಣ ಒಡೆಯನಿಗೆ ಪ್ರೌಢದೇವರಾಯ ತನ್ನ ಮಗಳನ್ನ ಕೊಡ್ತಾನೆ. ನೆನಪಿರ್ಲಿ, ವಿರಕ್ತರಲ್ಲಿ ಲಗ್ನ ಆಗುವಂಗಿಲ್ಲ ಅಂತಾರೆ. ಆದ್ರೆ ಆತ 101 ವಿರಕ್ತರಲ್ಲಿ ಒಬ್ಬನಾಗಿರ್ತಕ್ಕಂಥ ವೀರಣ್ಣ ಒಡೆಯನಿಗೆ ತನ್ನ ಮಗಳನ್ನು ದಾರೆ ಎರೆದು ಕೊಟ್ಟು ಪ್ರಪ್ರಥಮವಾಗಿ ಪುಷ್ಪವನ್ನ ಹಾಕಿ ಮೊದಲನೇ ಲಗ್ನವನ್ನ ಬಸವ ತತ್ವದ ಪ್ರಕಾರ ಕೂಡಲ ಸಂಘದಲ್ಲಿ ಮಾಡ್ತಾನೆ. ಬಹಳ ಮಜಾ ಇತಿಹಾಸದೆ.
ಎಲ್ಲರ ಕಣ್ಣು ಕೆಂಪಾಗ್ಬಿಡ್ತಾವ. ಯಾಕೆ ಬಂದಿವ ಯಾವ ಪ್ರೌಢದೇವರಾಯ ಇವನ್ ಏನು ಮಾಡಿ ಇಳಿಸೋನು? ಏನು ಇನ್ನೊಂದು ದೊಡ್ಡ ಕೆಲಸ ಏನ್ ಮಾಡ್ತಾನವ ಅಂತಂದ್ರ ಬರೀ ಲಿಂಗಾಯತ ಸಾಹಿತ್ಯವನ್ನು ಒಂದೇ ಬೆಳೆಸೋದಿಲ್ಲ, ಸರ್ವಧರ್ಮ ಸಹಿಷ್ಣು ಆಗಿದ್ದವ. ಗಜವೇಂಟೆಗಾರ ಅಂತ ಅವರಿಗೆ ಬಿರುದಿತ್ತು. ಆತ ಇನ್ನೊಂದು ಕೆಲಸ ಏನ್ ಮಾಡಿದ ಅಂದ್ರ ಮೊಟ್ಟ ಮೊದಲು ತನ್ನ ಸಾಮ್ರಾಜ್ಯದೊಳಗೆ 20,000 ಸೈನಿಕರನ್ನು ಮುಸಲ್ಮಾನರನ್ನು ತಗೊಂತಾನ. ನೆನಪಿರಿ, 20,000 ಮಂದಿ ಮುಸಲ್ಮಾನರನ್ನು ಒಳಗೆ ತಗೊಂತಾನ. ಉಳಿದು ಬಿದ್ದು ಬಿಟ್ರು ಉಳಿದವರೆಲ್ಲ ಮುಸಲ್ಮಾನರು. ಆ ಕಡೆ ಬಹುಮನಿ ಸುಲ್ತಾನರದಾರ, ಆ ಕಡೆ ಬೀದರ್, ಬಿಜಾಪುರ್, ಗೋಲ್ಕೊಂಡ ಇವೆಲ್ಲ ನಮ್ಮನ್ನು ತಿಕ್ಕಿ ಮುಕ್ಕಬೇಕಂತ ವಿಜಯನಗರವನ್ನ ಹಂತದ್ರಲ್ಲಿ 20,000 ಮಂದಿ ಮುಸಲ್ಮಾನರು ತಗೊಂಡಲ್ಲ ಅಂತ ತಿಳ್ಕೊಂಡು ಸಿಟ್ಟಾಗ್ತಾರೆ. ಆದ್ರೂ ಹೆದರುದಿಲ್ಲವ. ರಾಜ ಪ್ರತ್ಯಕ್ಷ ದೇವತಾ, ಅವ ಎಲ್ಲರಿಗೂ ಸಮಾನಾಗಿ ಇರ್ಬೇಕವ. ನನ್ನ ಧರ್ಮದ ಬಗ್ಗೆ ನನಗೆ ನಿಷ್ಠೆ, ಪರಧರ್ಮದಲ್ಲಿ ನನಗೆ ಸಹಿಷ್ಣುತೆ ಐತೆ ಅಂತ ಹೇಳ್ತಾನ. ಅವಾಗ ಆ ಮುಸಲ್ಮಾನದ ಸೈನಿಕರು ಬಂದು ಅವನಿಗೆ ನಮಸ್ಕಾರ ಮಾಡಬೇಕಾದ್ರೆ ಒಂದು ಸಿಂಹಾಸನದ ಪಕ್ಕದಲ್ಲಿ ಒಂದು ಕುರಾನ್ ಇಡ್ತಾನ. ತಾನು ಕುಂದ್ರುವಂತ ಇದ್ರ ಮೇಲೆ ಏನ್ ಹಾಕೊಂತಾನ ಅಂದ್ರೆ ಶಟಸ್ಥಲದ ವಚನ ಪಟ ಹಾಕೊಂತಾನ. ಶಟಸ್ಥಲದ ವಚನ ಪಟ ತೆಗೆದ್ರು ಮುಂದೆ ಕುರಾನ್ ಇಟ್ಟದಾಟ ಇತಿಹಾಸದಾಗ ಬರೋದ್ರು. ಎಷ್ಟು ಮೋಸ ಮಾಡ್ತೀರಿ ನೀವು ಎತ್ತಾಗ ಕರೆ ಮುಚ್ಚಿಟ್ರು ಮತ್ತೊಂದು ಕಡೆ ಹಾಲು ಬರೋದು. ಅದು ಕರೆ ಶಟಸ್ಥಲದ ವಚನಗಳ ಕಟ್ ಹಾಕೊಂತಾನ. ಪ್ರತಿ ವರ್ಷ ವಿಜಯನಗರದೊಳಗ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಆದ ನಂತರ 5ನೇ ದಿವಸಕ್ಕ ಈ ಭಾಗದ ಎಲ್ಲಾ ಶರಣ ಜಂಗಮರನ್ನ 101 ವಿರಕ್ತರನ್ನ ಕರೆಸಿ ಗಣಪರ್ವ ಮಾಡ್ತಿರ್ತಾನ. ಅವ್ರಿಗೆಲ್ಲರಿಗೂ ಪ್ರಸಾದ ಎಡಿ ಮಾಡಿ ತಾನು ಸಾಷ್ಟಾಂಗ ಹಾಕ್ತಾನ. ನೀವು ಅಪ್ಪಣೆ ಕೊಟ್ರೆ ಹಿಂಗ ಕಾಲಕ್ಕೆ ನಡೀಲಿ. ಆ ಪರಂಪರೆಯನ್ನು ಜೀವಂತ ಉಳಿಸ್ಕೊಂಡು ಬರ್ತಾನೆ ಪ್ರೌಢದೇವರಾಯ. ಒಬ್ಬ ರಾಜ ಇತಿಹಾಸದಾಗ ಎಂದಾದ್ರೂ ಉಂಟೆ ಇದು ಜಂಗಮರಿಗೆ ಸಾಷ್ಟಾಂಗ ಹಾಕೋದಂದ್ರೆ ನಮ್ಮ ಧರ್ಮ ಹೇಳ್ತದೆ, ಗುರುಲಿಂಗ ಜಂಗಮರೇ ಒಡೆಯರೋ ನಾವೇ ಭಕ್ತರು ಅಂತೇಳಿ ಅದನ್ನ ನಾವು ಆಚರಣೆಗೆ ತರ್ತಾನೆ. ಇನ್ನೊಂದು ಕೆಲಸ ಏನ್ ಮಾಡ್ತಾನವ ಅಂದ್ರೆ ತಿಂಗಳಿಗೆ ಒಂದು ಸಲ ಮಾರು ವೇಷದಲ್ಲಿ ಹೋಗಿ ನಮ್ಮ ಧರ್ಮ ಪುರುಷನಾದಂತ ಬಸವಣ್ಣನವರು ಒಕ್ಕಲತನವನ್ನು ಮಾಡ್ತಿದ್ರು. ಒಕ್ಕಲತನದಿಂದ ಜಗತ್ತು ಬದುಕ್ತದೆ, ಅದಕ್ಕೆ ನಾನು ಒಕ್ಕಲತನ ಮಾಡ್ಬೇಕಂತೇಳಿ ಮಾರು ವೇಷದಲ್ಲಿ ಹೋಗಿ ಪ್ರೌಢದೇವರಾಯ ಬಸವಣ್ಣನವರ ಹಂಗ ಒಕ್ಕಲತನ ಮಾಡಿ ಬರ್ತಿರ್ತಾನೆ. ಕುಂತಾಗ ನಿಂತಾಗ ಪ್ರೌಢದೇವರಾಯನ ಬಗ್ಗೆ ಹೆಸರು ಏನ್ ಬರ್ತದೆ? ಕಲ್ಯಾಣ ಬಸವೇಶ್ವರ, ಶಿವಶಿವ, ಕಲ್ಯಾಣ ಬಸವೇಶ್ವರ. ಹೆಸರು ಏನ್ ಬರ್ತಿತ್ತು ಅವನ ಬಾಯಾಗಂದ್ರ ಕಲ್ಯಾಣ ಬಸವೇಶ್ವರ. ನೋಡಿ, ಪ್ರೌಢದೇವರಾಯನ ಬಾಯಲ್ಲಿ ಬರುವಂತ ಹೆಸರು ಇದು. ಕಲ್ಯಾಣ ಬಸವೇಶ್ವರ, ಶಿವಶಿವ, ಕಲ್ಯಾಣ ಬಸವೇಶ್ವರ, ಸಂಗನ ಬಸವೇಶ್ವರ, ಬಸವರಾಜ, ಬಸವರಸ. ಇದು ಪ್ರೌಢರಾಯನ ಬಾಯಲ್ಲಿ ಬರ್ತಿರ್ತೈತಿ. ಬಹಳ ಆಯಾಸ ಆದಾಗ ಸಿಂಹಾಸನ ಅವ ಪ್ರತಿ ಸಲ ಬಂದು ಸಿಂಹಾಸನವನ್ನು ಎದ್ದು ಕೂರುವಾಗ ತನ್ನ ಎದೆಯ ಮೇಲೆ ಇರ್ತಕ್ಕಂಥ ದೊಡ್ಡ ಗುಂಡಗಡಿಗೆ ಇಷ್ಟಲಿಂಗವನಿಂಗ ಮುಟ್ಟಿ ಬಸವಣ್ಣವರು ನೆನೆಸಿ ಸಿಂಹಾಸನದ ಮೇಲೆ ಕುಂದಿರ್ತಿರ್ತಾನ. ಬಹಳ ದೊಡ್ಡ ಕೆಲಸವನ್ನು ಮಾಡಿದ ಪುಣ್ಯಾತ್ಮ. ಇವತ್ತಿಗೂ ನಿಮ್ಮ ಏನು ಈ ಅಶ್ವಾರೂಢ ಮೂರ್ತಿಗಳೇನದಾವಲ್ಲ, ಬಸವಣ್ಣವ್ರನ್ನು ಏನು ರೋಡಿನಾಗ ಕುಂದ್ರಿಸಿರಲ್ಲಿ ನೀವು, ಇವು ಇಂಡೈರೆಕ್ಟ್ ಆಗಿ ಪ್ರೌಢದೇವರಾಯನೋ ಅವನು ನೋಡಿ ಏನು ಬರೋದ್ರು, ಬಸವಣ್ಣನ ಅವತ್ತು ಕಲ್ಯಾಣದ ರಾಜ ಇದ್ದ, ಇವತ್ತು ಪ್ರೌಢದೇವರಾಯ ಬಂದಾನ ಅಂತ ತಿಳ್ಕೊಂಡು ಹಾಡಕತ್ತು ಬಿಟ್ರು ಜನ. ಅಷ್ಟು ಅವನ ಮೇಲೆ ಯಾವಾಗಲೂ ತ್ರಿಪಂಡ ಇವತ್ತಿ ಧಾರಣಿ, ಯುದ್ಧಕ್ಕೆಲ್ಲರ ಹೊಂಟ ಅಂದ್ರೆ ಇವತ್ತಿ ಕಲಿಸಿ ಹಣಿಗೆ ಬಡ್ಕೊಂತಿದ್ನಂತ. ಆರಬಾರ್ದು, ಅಳಕಬಾರ್ದು ಇವತ್ತಿ ಅಂತೇಳಿ ನೋಡ್ರಿ. ಬಹಳ ಮಂದಿ ಕುಂಕುಮ ಬಡ್ಕೊಂಡು ಹೋದವ್ರು ಸರಿ, ಕುಂಕುಮ ಬಡ್ಕೊಳ್ಳಿಲ್ಲ, ನಾವು ವಿಭೂತಿ ಬಡ್ಕೊಂಡು ಹೋಗ್ತಾನ ನೋಡ್ರಿ. ಎಷ್ಟೋ ಅವನಿಗೆ ಅಭಿಮಾನಿ. ಇವತ್ತಿ ಪಟ್ಟ ಬಡ್ಕೊಂಡು ಹೋಗ್ತಾನ ನೋಡ್ರಿ. ಎಷ್ಟು ದೊಡ್ಡ ಕೆಲಸ ಮಾಡಿದವ ಅಂದ್ರೆ ಆಂಧ್ರದ ರಾಜಮಹೇಂದ್ರಿ, ತೇನುಗೊಂಡ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಗುತ್ತಿ ಇವೆಲ್ಲವುಗಳಲ್ಲಿ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಿದವನು ಇದೇ ನಿಮ್ಮ ಪ್ರೌಢದೇವರಾಯ ಅನ್ನುವಂಥದ್ರಲ್ಲಿ ಸಂಶಯವೇ. 22-24 ವರ್ಷ ಇದ್ದವ ಸಿಂಹಾಸನದ ಮೇಲೆ. ನುಂಗಲಾರದು ತುತ್ತಾಗಿಬಿಡುತ್ತವ್ರಿಗೆಲ್ಲ. ಎಲ್ಲಿ ನೋಡಿದ್ರೂ ಹಂಪಿ ಬೀದಿಯಲ್ಲಿ ಶರಣಾರ್ಥಿ, ಆತ ಬಿಡಿ ಇದು ಕಲ್ಯಾಣನಾಥ ಕತ್ತು ಬಿಟ್ರಿ ಎಲ್ಲರೂ. ಇದನ್ನ ಎಲ್ಲಿ ನೋಡಿದ್ರು ಶರಣಾರ್ಥಿ, ಎಲ್ಲಿ ನೋಡಿದ್ರು ಶರಣಾರ್ಥಿ. ಬತ್ತಲೇಶ್ವರ ಅಂತ ಒಬ್ಬ ಬರ್ತಾರೆ ವಿರಕ್ತ, 101 ವಿರಕ್ತರಲ್ಲಿ ಬತ್ತಲೇಶ್ವರ. ಆತ ಬತ್ತಲೇಶ್ವರ ಯಾವಾಗಲೂ ಬತ್ತಲೇ ಇರ್ತಾನ. ಈ ತುಂಗಭದ್ರಾ ನದಿ ಹೊಳೆ ದಂಡಿಯ ಗವಿಯಲ್ಲಿ ಈತನ ಬಗ್ಗೆ ಗೊತ್ತಾಗಿ ಕೊರಳಲ್ಲಿ ಇಷ್ಟಲಿಂಗ, ಹಣಿ ಮೇಲೆ ವಿಭೂತಿ, ಯಾವಾಗಲೂ ಆತ ಬತ್ತಲೇ ಇರ್ತಾನ. ಅವನ ಹೆಸರೇ ಬತ್ತಲೇಶ್ವರ. ಸ್ವರವಚನಗಳನ್ನು ಪ್ರಧಾನ ಬತ್ತಲೇಶ್ವರ. ಆತನು ನೋಡಾಕ್ ಹೋಗ್ತಾನೆ ನೀವು ಪ್ರೌಢದೇವರಾಯ. ನೋಡೋಣ ಅವನ ವಿರಕ್ತಿ ಹೆಂಗೈತೆ ಅಂತೇಳಿ ಆತನ ವಿರಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ನೋಡ್ರಿ ಅವನಲ್ಲಿ ಎಷ್ಟು ಉದಾರತೆ ಇತ್ತು ಅಂದ್ರೆ, ಒಬ್ಬ ಹೆಣ್ಣು ಮಗಳನ್ನು ಕಳಿಸ್ಕೊಡ್ತಾನೆ ಗುಡ್ಡವೇ ಅನ್ನುವಂತ. ಹೋಗ ಅವನು ಪರೀಕ್ಷೆ ಮಾಡೋನಲ್ಲಿ ಸಾಮ್ಯತ್ವ ಐತಿನಿಲ್ಲ ಅಂತೇಳಿ. ಆ ಹೆಣ್ಮಗಳು ಗುಡ್ಡವೇ ಹೋಗ್ತಾಳೆ. ಮುಂದೆ ಕೆಲವು ದಿವಸ ಆದ್ಮೇಲೆ ಆ ಬತ್ತಲೇಶ್ವರ ಗುಡ್ಡವೆಯಲ್ಲಿ ಅನುರಕ್ತನಾಗಿ ಆಕೆಯನ್ನು ವಿವಾಹ ಆಗ್ತಾನೆ. ಮುಂದೆ ಪ್ರೌಢದೇವರಾಯ ಅವನು ತಿರಸ್ಕಾರ ಮಾಡೋದಿಲ್ಲ. ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು ಏನು ದೊಡ್ಡ ಅಪರಾಧ ಮಾಡಿ ನೀವು ಸಂಸಾರಿಕರಾಗಿರಂದ ಮಾತ್ರಕ್ಕೆ ನಿಮ್ಮ ಮೇಲೆ ಮೊದಲಿನ ಗೌರವನ ಇಡ್ತೀನಿ ಅಂತೇಳಿ ಸ್ವತಃ ಆತನ ಉಪಜೀವನ ನಡಿಲಿಕ್ಕೆ ಸ್ವತಃ ಅರಮನೆಯ ಬೊಕ್ಕಸದಿಂದ ಆತನಿಗೆ ಒಂದಿಷ್ಟು ಭೂಮಿ ಕೊಟ್ಟು, ಒಂದಿಷ್ಟು ರೊಕ್ಕ ಕೊಟ್ಟು, ಆತನಿಗೆ ಹಣ ಕೊಟ್ಟು ಅವನ ಜೀವನವನ್ನು ನೋಡಿಕೊಳ್ತಾನೆ. ವಿರೂಪಾಕ್ಷೇಶ್ವರನ ತೇರು ಎಳಿಬೇಕಾದ್ರೆ
ಬತ್ತಲೇಶ್ವರ ತನ್ನ ಹೆಂಡತಿ ತನ್ನ ಮಗನ ಕರ್ಕೊಂಡ್ ಬಂದಾಗ ಅವನ ದೃಷ್ಟಿ ಎಲ್ಲಿ ಹೋಗತ್ತೆ ಅಂದ್ರೆ ಸಿಂಹಾಸನದ ಮೇಲೆ ಎತ್ತರಗ ಕುಂತಿರ್ತಾನ. ಬತ್ತಲೇಶ್ವರನ ನೋಡಿ ಅವನು ಕರೆಯಕ್ ಕಳಿಸ್ತಾನೆ, ಹೋಗಪ್ಪ ಕರ್ಕೊಂಬ ವಿರಕ್ತರನಂತೇಳಿ. ಆತ ತನ್ನ ಹೆಂಡತಿನ ಕರ್ಕೊಂಡ್ ಬರ್ತಾನೆ. ಮತ್ತು ಸಿಂಹಾಸನದಿಂದ ಹೇಳೋದಕ್ಕೆ ಇಲ್ಲ, ತಾವು ದೊರೆಗಳು ಮೇಲೆ ಇರ್ರಿ ಅಂದಾಗನ ನಾನು ದೊರೆ ಪ್ರಜೆಗಳಿಗೆ, ನಾನು ಗುರುಲಿಂಗ ಜಂಗಮರಿಗಲ್ಲ ಅಂತ ಹೇಳ್ತಾನ. ಅದು ಎಷ್ಟು ಅದ್ಭುತ ಮಾತು. ಮುಂಚೆ ಆಶ್ಚರ್ಯ ಕಣ್ಣ ನೀರು ಬಂದ್ಬಿಡ್ತಾವ ಅವನ ಬಗ್ಗೆ ಓದ್ಬೇಕಾದ್ರೆ. ಇಂಥವ್ನ ಹೆಂಗ್ ಮುಚ್ಚಿಟ್ಟಿವ್ ನಾವು? ಇವನ ಬಗ್ಗೆ ಯಾಕೆ ಬರೀಲಿಲ್ಲ, ಈತನ ಬಗ್ಗೆ ಯಾಕೆ ಇತಿಹಾಸ ಹೇಳಿಲ್ಲ ಅಂತಂದ್ರೆ ಅದಕ್ಕೆ ಮುಂದೆ ಕಾರಣ ಹೇಳ್ತೇನೆ. ಇದನ್ನ ನೋಡ್ಕೊಂತ ಕುಂತಿತ್ತು ಒಂದು ಪರಂಪರೆ. ಇದನ್ನ ಅದು ಎಲ್ಲಿ ಅಂದ್ರೆ ಕಲ್ಯಾಣದಾಗ ನಮಗೆ ಮುಳುವಾದದ್ದು. ಅದು ಆ ಮಂದಿ ಮುಳುವಾದದ್ದು ಇಲ್ಲಿನೂ ಅದು ಕಾಯ್ಕೊಂತ ಕುಂತಿತ್ತು. ಬಹಳ ವಿಚಿತ್ರ. ನಿಮಗೆ ಗೊತ್ತಿರಲಿ, ಶ್ರೀರಂಗಪಟ್ಟಣದಲ್ಲಿ ನಂಜನಗೂಡುಗಳಲ್ಲಿ ಮಸೂದಿಗಳನ್ನ ಕಟ್ಟಿಸಿ ಮುಸಲ್ಮಾನರಿಗೆ ನಮಾಜ್ ಮಾಡುವಂತ ವ್ಯವಸ್ಥೆ ಮಾಡಿಕೊಡ್ತಾನೆ ಪ್ರೌಢದೇವರಾಯ. ಸರ್ವಧರ್ಮ ಸಹಿಷ್ಣುತೆ ಇದ್ದವ. ಮಚಲಿಪಟ್ಟಣ, ವಿಶಾಖಪಟ್ಟಣಗಳಲ್ಲಿ ಸಮುದ್ರದ ದಂಡಿಮಠ, 3 ಸಮುದ್ರ, ಚತುಸ್ಸಮುದ್ರಾದೀಶ್ವರ ಅಂತ ಕರೀತಾರ ಅವನ್ನ. ರಾಯಚೂರದ ದೋಆಬ್ ಪ್ರದೇಶ, ನಿಮ್ಮ ಮುದಗಲ್ ಕೋಟೆ, ರಾಯಚೂರು ಕೋಟೆಗಳನ್ನ ಗೆದ್ದುಕೊಂಡು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ವಿಜಯನಗರವನ್ನ ಕೃಷ್ಣಾ ನದಿ ದಾಟಿ ಬೆಳೆಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಬರ್ತದೆ ಅಂದ್ರೆ ಈತನಿಗೆ ಬರ್ತದೆ, ಪ್ರೌಢದೇವರಾಯನಿಗೆ ಬರ್ತದೆ. ಬಹಳ ದೊಡ್ಡ ಕೆಲಸ ಮಾಡ್ತಾನೆ. ಮುಂದೆ ಈ ಪ್ರೌಢದೇವರಾಯನ ಒಂದು ಒಳ್ಳೆ ಗುಣ ಅಂತಂದ್ರೆ ಹೊಸ ಹೊಸ ಕಾವ್ಯಗಳನ್ನು ಬರೆಸೋದು. ಆ ಹೊಸ ಹೊಸ ಕಾವ್ಯಗಳನ್ನ ಅರಮನೆಯ ಸಿಂಹಾಸನದಲ್ಲಿ ಇಟ್ಟು ಪೂಜೆ ಮಾಡೋದು. ಚಲೋ ಕಾವ್ಯಗಳಿದ್ರೆ ಅವನ ಆನಿ ಮ್ಯಾಗಿಟ್ಟು ಮೆರವಣಿಗೆ ಮಾಡೋದು. ಆತನೊಂದು ಹವ್ಯಾಸ. ಈ ಮಹಾಭಾರತದ ಪರ್ವಗಳೇನು ಬರೀತಾರಲ್ಲ, ಮಹಾಭಾರತದ ಒಂದು ಕಥೆ ಬರ್ತದೆ. ಎರಡೂ ತರಿಸಿ ನೋಡ್ತಾನೆ. ಕುಮಾರವ್ಯಾಸ ಬರೆದದ್ದು, ಚಾಮರಸ ಬರೆದದ್ದು. ಚಾಮರಸ ವೈಷ್ಣವನೇ, ಚಾಮರಸ ವೈಷ್ಣವನೇ, ಕುಮಾರವ್ಯಾಸ ವೈಷ್ಣವನೇ. ಇಬ್ರು ವೈಷ್ಣವರು ಅಂದ್ರೆ ಪಕ್ಕ ಗೊತ್ತಲ್ಲ, ಶನಿವಾರದವರೇ. ಇವರಿಬ್ಬರದ್ರಲ್ಲಿನೂ ಹೆಚ್ಚು ರಸವತ್ತಾದ ಕಾವ್ಯ ಯಾರಿರ್ತದೆ ಅಂದ್ರೆ ಚಾಮರಸಂದಿರ್ತದೆ. ಜಕ್ಕಣಾರೆ ಏನಂತಾನ, ಬಹುಮಾನ ಕೊಡೋದಾದ್ರ ಇದಕ್ಕ ಕೊಡ್ಬೇಕು. ಯಾವ್ದಕ್ ಕೊಡ್ಬೇಕು? ಚಾಮರಸ ಬರೆದದಕ್ಕ ಕೊಡ್ಬೇಕು. ಆ ಸುದ್ದಿ ಅವನಿಗೆ ಗೊತ್ತಾಗ್ತದೆ. ಅವಾಗೇನು ದರ್ಗನ ಇಂತ ಹಾಳೆ ಓದು ಜೆರಾಕ್ಸಿನ ಬಾಯಾಗ ಕೊಟ್ಟರೆ ದೊಡ್ಡ ಪ್ರಿಂಟ್ ಆಗಿ ಬರ್ತದೆ ಅನ್ನಂಗಿಲ್ಲ, ಏನಿಲ್ಲ. ಕುಂತ ಬರೀಬೇಕು. ಒಂದು ಪ್ರತಿ ಇನ್ನೊಂದು ಪ್ರತಿ ಮಾಡಬೇಕು. ಹಸ್ತಪ್ರತಿಗಳನ್ನು ಮಾಡಬೇಕು. ತಾಡೋಲೆಯಿಂದ ತಾಡೋಲೆಗಳಿಗೆ ವರ್ಗಾಯಿಸಬೇಕು. ನಿಮ್ಮ ಅಣ್ಣ ಭಾಳ ಚಲೋ ಬರದಾನಂತ ಒಂದಿಟ್ಟು ನೋಡ್ತೀನಿ, ಇಸ್ಕೊಂಬೋಗಂತ ಕಳಿಸ್ತಾನ. ಗದಗಿನಲ್ಲಿರ್ತಾನೆ ಕುಮಾರವ್ಯಾಸನ ಹೆಂಡತಿ ಚಾಮರಸನ ತಂಗಿ. ನಾರಾಯಣಪುರ ಗದಗದಿಂದ 22 ಕಿಲೋಮೀಟರ್ ಕುಟುಂಬಚಿಗಿ ನೆರೆಗಲ್ ರಸ್ತೆಗೆ ಬರ್ತದೆ, ನಿಮ್ಗೆಲ್ಲ ಗೊತ್ತದೆ ನೋಡ್ರಿ. ಮತ್ತ ತಂಗಿ ಕೇಳ್ತಾಳ ಅಂದ್ರೆ ಯಾ ಹಣ್ಣು ಕೊಡಾಕಿಲ್ಲ ಅಂತಾನ. ತಗೊಂಡ್ ಹೋಗ್ಬಾ, ಮತ್ತ ಅವನು ಒಬ್ಬ ಕವಿ ನಾನು ಒಬ್ಬ ಕವಿ, ಕೊಡ್ತಾನೆ. ಆಕೆ ತೆಗೆದುಕೊಂಡು ಗದಗಿಗೆ ಬಂದಾಗ ನಾರಾಯಣನ ಭಕ್ತಿವ ಅದನ್ನ ಸುಟ್ಟು ಒಳಗೆ ಬಾ ಅಂತಾನೆ. ಅಲ್ರಿ, ನೀವು ಒಬ್ರು ಕವಿಗಳು, ಅವರು ಒಬ್ರು ಕವಿಗಳು. ಅಣ್ಣ ಕೊಟ್ಟಾನ ನೋಡಾಕಂತೇಳಿ ಇಸ್ಕೊಂಬ ಅಂದ್ರಿ, ಇಸ್ಕೊಂಡ್ ಬಂದಿನಿ. ಒಬ್ರು ವಸ್ತು ಅವ್ರು ಕೊಟ್ಟ ಹೊಳ್ಳಿ ಹೋಗಿ ಕೊಡ್ಬೇಕಾದದ್ದು ನಮ್ಮ ಧರ್ಮ ಐತಿ. ನೀವು ಇದನ್ನ ಸುಟ್ಟು ಬಾ ಅಂತಂದ್ರ ಇದು ಅನ್ಯಾಯ ಅಲ್ವಾ? ಒಂದು ಕಾವ್ಯ ಬರಿಬೇಕಾದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ನಿಮಗೂ ಅನುಭವ ಐತೆ. ಅಂದ್ರೆ ಗಂಡನಿಗೆ ಬುದ್ಧಿ ಹೇಳಕ್ ಹೋಗ್ಬೇಡ. ಗಂಡ ಬೇಕಂದ್ರೆ ಸುಟ್ಟು ಬಾ, ಬ್ಯಾಡ ಅಂದ್ರೆ ತಗೊಂಡು ಹೋಗ್ತವ್ರ ಮನೆಗೆ ಅಂತ. ಬಹಳ ಕೆಟ್ಟ ಅನಿಸ್ತೈತಿ ಈಕಿಗೆ. ಗಂಡನ್ ನೋಡ್ಬೇಕು, ಅಣ್ಣನ್ ನೋಡ್ಬೇಕು. ಅಣ್ಣ ನನ್ನ ಒಂದ ಹೊಟ್ಟೆಗೆ ಬಂದಿವಿ, ಅಣ್ಣಿಗೆ ಏನಾರ ಹೇಳ್ಬೋದು, ಗಂಡ ಹೇಳಾಸಲ್ಲ ಅಂತೇಳಿ ಸುಟ್ಟು ಒಳಗೆ ಹೋಗ್ತಾಳೆ. ಈ ಸುದ್ದಿ ಚಾಮರಸನಿಗೆ ಗೊತ್ತಾಕತಿ. ಹಿಂಗ್ಯಾಕೆ ಮಾಡಿದ್ವಾ? ಒಂದು ಕಾವ್ಯ ಬರಿಬೇಕಾದ್ರೆ ಎಷ್ಟು ತ್ರಾಸ ಐತೆ ಅನ್ನೋದು ಗೊತ್ತಿಲ್ಲ. ರಾಜ ಮಹಾರಾಜರ ಉಳಿದಿಲ್ಲ ಇತಿಹಾಸದಲ್ಲಿ, ರಾಜ ಮಹಾರಾಜರ ಉಳಿದಿಲ್ಲ, ಬೆಳ್ಳಿ ಬಂಗಾರ ಉಳಿದಿಲ್ಲ. ಒಂದು ಕಾಲದ ಇತಿಹಾಸವನ್ನು ಉಳಿಸೋದ ಕಾವ್ಯಗಳು, ಗ್ರಂಥಗಳು ಉಳಿಸ್ತಾವ. ಅಂತದನ್ನು ಸುಟ್ಟು ಬಿಟ್ಟೆಲ್ಲ ಬೇ ತಂಗಿ ಅಂದ್ರೆ, ಯಪ್ಪ ತಂಗಿ ನೋಡ್ತೀಯೋ ಏನ್ ಗ್ರಂಥ ನೋಡ್ತೀಯೋ ಅಂದಾಗ ಸಂಬಂಧಕ್ಕೆ ಬೆರಗಾಗಿ ಮತ್ತಿನ್ನೇನ್ ಮಾಡ್ಬೇಕು? ಒಡ ಹುಟ್ಟಿದ ತಂಗಿಕಿ ಏನಾರ ಮಾಡ್ತೀಯಾ, ತಂಗಿಗೆ ಹೊಡೆತು ಬೀಳ್ತೈತಿ ಅನ್ನಂಗಿಲ್ಲ. ಈ ಗಂಡ ಒಂದೊಂದು ಅಡಮುಟ್ಟಿದ್ನಂದ್ರೆ ಇವ್ರು ತವ್ರ ಮನೆಯವ್ರು ಏನಾರ ಮಾಡಕ್ ಹೋದ್ರೆ ನಮ್ಮ ತಂಗಿ ನಮ್ಮ ಅಕ್ಕ ಏನ್ ಮಾಡೋ, ನಮ್ಮ ಅಕ್ಕನ ಮಾರಿ ನೋಡಿ ಸುಮ್ಮನೆ ಆಗ್ಬೇಕಂತ ಅನ್ನಂಗಿಲ್ಲ. ಇದ ಪರಿಸ್ಥಿತಿನ ಅವತ್ತು ಅವಂಗೂ ಬಂತು ನೋಡ್ರಿ. ಯಾರಿಗಾದ್ರೂ ಸಂಸಾರ ತೊಡಕೆ ಸುಮ್ಮನೆ ಆಗಿಬಿಟ್ಟ. ಇದು ಮಾನಸಿಕ ಆತವನಿಗೆ. ಕೊನೆಗೆ ಈ ಸುದ್ದಿ ಯಾರಿಗೆ ಗೊತ್ತಾತಂದ್ರೆ ಲಕ್ಕಣ್ಣ ದಂಡೇಶನಿಗೆ, ಜಕ್ಕಣಾರ್ಯರಿಗೆ ಗೊತ್ತಾತು. ಕೊನೆಗೆ ಜಕ್ಕಣಾರ್ಯ ಅಂತಾರ, ಪ್ರಭು ಈ ಹೊಣ್ಣು ಹೆಣ್ಣು ಮಣ್ಣಿಗೆ ಬಡದಾಡಿ ಸತ್ತವ್ರ ಕಾವ್ಯಗಳಿಗೆ ನನಗೆ ಮನಸ್ಸಿಲ್ಲ. ಹೊಣ್ಣು ಹೆಣ್ಣು ಮಣ್ಣು ಗೆದ್ದು ನಿರಂಜನಾಗಿರ್ತಕ್ಕಂಥವ್ರ ಕಾವ್ಯಗಳನ್ನ ಬರೆದ್ರ ಅಂತವರ ಕಾವ್ಯವನ್ನ ಮೆರೆಸಿ ಅವರಿಗೆ ನಾನು ಪ್ರಧಾನ ಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡ್ಬೇಕಂತ ಮಾಡಿನಂತ ಜಕ್ಕಣ್ಣಾರೆ ಅಂದಾಗ, ಅಂತ ಯೋಗ್ಯರು ಯಾರದಾರಂದ್ರ ನಾರಾಯಣಪುರದ ಚಾಮರಸ ಅದ. ಕಲ್ಮಠದ ಪ್ರಭುದೇವರಿಗೆ ಪತ್ರ ಬರೀತಾರೆ. ಕಲ್ಮಠದ ಪ್ರಭುದೇವರನ್ನ ಕರೆಸುವಂತಾರೆ. ಕಲ್ಮಠದ ಪ್ರಭುದೇವರಿಗೆ ಹೇಳ್ತಾರೆ, ಇದನ್ನ ಒಂದು ದೊಡ್ಡ ಕಾವ್ಯವನ್ನ ಯಾರಿಂದ ಬರೆಸೋನು? ಚಾಮರಸನೇ ಬರೀ. ಚಾಮರಸನ ಕರ್ಕೊಂಡ್ ಬರಕ್ ಹೋಗ್ತಾರ. ಕುದುರೆ ತಗೊಂಡು ಚಾಮರಸನ ಕರ್ಕೊಂಡ್ ಬರ್ತಾರೆ. ಚಾಮರಸ ಜನಿವಾರದಾವ, ಪ್ರಭು ಲಿಂಗಾಯತದ ಜಂಗಮ. ಎಷ್ಟು ಸಂದಿಗ್ಧ ಪರಿಸ್ಥಿತಿ ಬರ್ತೈತಿ ನೋಡ್ರಿ. ಪರಿಸ್ಥಿತಿ ಹೆಂಗ ಬರ್ತಾವ ನೋಡ್ರಿ ನಿಮಗೆ.
ಏನ್ ಮಾಡ್ಬೇಕು? ಜನಿವಾರದವರು ಎಂದಾದ್ರೂ ಶಿವಭಕ್ತರ ಚರಿತ್ರೆ ಬರೀಲಿಕ್ಕೆ ಸಾಧ್ಯವೇ? ಶಿವಭಕ್ತರನ್ನ ಒಪ್ಪಕ್ ತಯಾರಿಲ್ಲ ಅವರು. ಇನ್ನ ಪ್ರಭುವಿನನ್ನ, ಮಾಯಾಕೋಲಾಹಲನಾದ ಅಲ್ಲಮನನ್ನ, ಶೂನ್ಯ ಸಿಂಹಾಸನವನ್ನ, ಇಷ್ಟಲಿಂಗವನ್ನ, ಪಾದೋದಕವನ್ನ, ಪ್ರಸಾದವನ್ನ, ಅಯ್ಯೋ ಸೂರ್ಯ ಭೂಮಿ ಎರಡು, ಆಕಾಶ ಭೂಮಿ ಎರಡು ಒಂದಾದಷ್ಟು ಕಷ್ಟ ಇದು. ಕೊನೆಗೆ ಏನಾಯ್ತು? ಶ್ಯಾಮರಸ ಮುಖ ಸಪ್ಪಗ ಮಾಡ್ಕೊಂಡು ಬರ್ತಾನೆ. ಕಲ್ಲುಮಠದ ಪ್ರಭುದೇವರು ಹೇಳ್ತಾರೆ, ಹೆದರಬೇಡ, ನಿನ್ನಿಂದ ಅದ್ಭುತವಾದ ಕೆಲಸ ಆಕೈತಿ, ನಿನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ, ನಿನ್ನ ಮೈ ವೈಷ್ಣವರದೈತಿ, ಮನಸ್ಸು ಶರಣರದೈತಿ ಅಂತ ಹೇಳ್ತಾನೆ ಕಲ್ಲುಮಠದ ಪ್ರಭುದೇವರು. ನಿನ್ನ ಮೈ ವೈಷ್ಣವರದೈತೋ, ನಿನ್ನ ಮನಸ್ಸು ಶರಣರದೈತಿ. ಅದಕ್ಕಾಗಿ ನಿನ್ನಿಂದ ಒಂದು ದೊಡ್ಡ ಕಾವ್ಯ ಕೆಲಸ ಆಗ್ಬೇಕು. ಸುದೈವ ಪ್ರೌಢದೇವರಾಯನಂತ ರಾಜ ಸಿಗುದ ವಜ್ಜ. ಬಾಳ ಮಂದಿ ರಾಜರು ಹೊನ್ನಿಗೆ, ಹೆಣ್ಣಿಗೆ, ಮಣ್ಣಿಗೆ, ಸಂಪತ್ತಿಗೆ ಬಡದಾಡಿ ಸಾಯ್ತಾರ. ಅಂತದ್ರಾಗಿ ಪುಣ್ಯಾತ್ಮ ಶರಣರನ್ನ ತಲೆಮೇಗೆ ಇಟ್ಕೊಂಡಾನ. ನಮ್ಮಂತವ್ರು ಇಂಥ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕು. ಚಾಮರಸ, ನೀ ಮನಸ್ಸು ಮಾಡು, ಒಂದು ಶ್ರೇಷ್ಠವಾದ ಕಾವ್ಯ ಬರೀಬೇಕು. ಯಾವ ಕಾವ್ಯ? 12ನೇ ಶತಮಾನದ ಅಲ್ಲಮ ಪ್ರಭುದೇವರನ್ನ ಕಥಾನಾಯಕನಾಗಿ ಇಟ್ಟುಕೊಂಡು ಒಂದು ಶ್ರೇಷ್ಠವಾದ ಕಾವ್ಯ ಬರೀಬೇಕು. ಆಯ್ತು ಅಂತ ತಿಳ್ಕೊಂಡು ಮುಂದೆ ಏನ್ ಮಾಡ್ಬೇಕು? ಆತನಿಗೆ ಶ್ರೇಷ್ಠವಾದ ಕಾವ್ಯ ಬರಿಬೇಕಾರೆ ಪ್ರಭುಲಿಂಗ ಲೀಲೆ ಒಳಗ ಸಾಧಕಾಂಗ, ಮನೋರ್ಲಯ, ಇಷ್ಟಲಿಂಗ ಅಂತ ಅಧ್ಯಾಯ ಬರ್ತಾವ. ಪ್ರಭುಲಿಂಗ ಲೀಲೆಗೆ ವ್ಯಾಖ್ಯಾನ ಮಾಡಿದ್ರಿಲ್ಲ ನನ್ನ ಮಗಳ ಕುಂತಾರ. ನೀವೆಲ್ಲ ಪ್ರಭುಲಿಂಗ ಲೀಲೆ ಓದಿರಿ ನೀವು, ಹೌದಾ? ಪ್ರಭುಲಿಂಗ ಲೀಲೆ ಪ್ರಭುವಿನ ಬಗ್ಗೆ ಬರಿಬೇಕಾದ್ರ, ಇಷ್ಟಲಿಂಗದ ಬಗ್ಗೆ ಬರಿಬೇಕಾದ್ರ ಓದಿ ಬರೆಯಾಕ ಬರೋದಿಲ್ಲ, ಅದನ್ನ ಅನುಭವಿಸ ಬರಿಬೇಕದನ್ನ. ಆ ಪ್ರಭುಲಿಂಗ ಲೀಲೆಯಲ್ಲಿ ಶರೀರ, ಚಕ್ರಗಳು, ವ್ಯವಸ್ಥೆ, ಯೋಗ, ಶಿವಯೋಗ, ಬ್ರಹ್ಮರಂಧ್ರ, ಭ್ರೂ ಮಧ್ಯ, ಸಹಸ್ರದಳದ ಕಮಲ ಇವೆಲ್ಲ ಬರ್ತಾವ. ಇದನ್ನೆಲ್ಲ ಹೆಂಗ ಬರಿಬೇಕು? ಅನುಭವಿಸ ಬರಿಬೇಕಲ್ಲ. ಸ್ವತಃ ಕಲ್ಲು ಮಠದ ಪ್ರಭುದೇವರು ಅವ್ರು ಜನಿವಾರ ತೆಗಿತಾರ, ಅವ್ರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಮಾಡ್ತಾರೆ. ನಡೆದಿದ್ದು ಎಲ್ಲಿ ನಿಮ್ಮ ಹಂಪಿ ಲಿಂಗಾಯತರ ಕಿಮ್ಮತ್ ಹೆಚ್ಚಾಕತ್ತೆ ಅಂದ್ರೆ ಇಲ್ಲಿ ಹೆಚ್ಚಾಕತ್ತೆ ನೋಡಿ. ಎಲ್ಲಿ ನಿಮ್ಮ ಲಿಂಗಾಯತರ ಕಿಮ್ಮತ್ ಹೆಚ್ಚಾಕತಿ? ಶನಿವಾರ ಕಟ್ಟಾಯ್ತು. ಅಂದ್ರೆ ಕಲ್ಯಾಣದಾಗ ಬಾಗೇವಾಡಿಯಿಂದ ಕೊಡೂರು ಸಂಗಮಕ್ಕೆ ಹೋಗುವಾಗ ಕಟ್ಟಾಗಿತ್ತು, ಇಲ್ಲಿ ಮತ್ತೆ ಕಟ್ಟಾತ್ ನೋಡ್ರಿ. ಕಟ್ಟಾಯ್ತು ಬರದ. ಹಂಗ ಅವನಿಗೆ ದೀಕ್ಷಾ ಕೊಟ್ಟರು ಗುರುಗಳಂದ್ರೆ ಸ್ವತಃ ಕಲ್ಲು ಮಠದ ಪ್ರಭುದೇವರೇ ಆತನಿಗೆ ಇಷ್ಟಲಿಂಗ ದೀಕ್ಷೆ. ಇಷ್ಟಲಿಂಗ ದೀಕ್ಷೆಯಾದ ಜಾಗ ನಿಮ್ಮ ಉದ್ದಾನ ವೀರಭದ್ರನ ಗುಡಿ. ನಿಮ್ಮ ಉದ್ದಾನ ವೀರಭದ್ರನ ಗುಡಿ ಆಗತ್ತೆ. ಇಲ್ಲ, ಉದ್ದಾನ ವೀರಭದ್ರನ ಗುಡಿ ಆಗತ್ತೆ, ದೀಕ್ಷೆ ಆಕೈತೆ. 6 ತಿಂಗಳ ದಿವಸ ಅವನು ಅನುಷ್ಠಾನ ಮಾಡಿಸ್ತಾರ ಕಲ್ಮಠದ ಪ್ರಭುದೇವರು. 6 ತಿಂಗಳ ದಿವಸ ನೀ ಏನು ಮಾಡೋಂಗಿಲ್ಲ. ಶಿವಯೋಗ, ಶಿವಯೋಗ, ಶಿವಯೋಗ. ಅಲ್ಲಮ ಪ್ರಭುದೇವರ ಚರಿತ್ರೆಯನ್ನು ಬರೀಬೇಕಾದ್ರೆ ತನು, ಮನ, ಭಾವ ಪರಿಶುದ್ಧ ಆಗಬೇಕು. ಮನಸ್ಸು ಲಿಂಗದಲ್ಲಿ ನಿಲ್ಲಬೇಕು, ವಿಷಯಗಳ ಅಡಗಬೇಕು, ಅರಿಷಡ್ರುಗಳು ಸುಡಬೇಕು. ಅದಕ್ಕೆ ಪ್ರಭು ನಿನ್ನೊಳಗೆ ಪರಕಾಯ ಪ್ರವೇಶ ಆಗಬೇಕಂದ್ರ ಅಂಗಗುಣ ಹೋಗಬೇಕು, ಲಿಂಗಗುಣ ನಿನ್ನಲ್ಲಿ ಬರಬೇಕು. ಅದಕ್ಕೆ ನೀನು ಶಿವಯೋಗ ಸಾಧಕನಾಗಿ ಲಿಂಗ ಪೂಜೆಯನ್ನು ಮಾಡೊಂದಾಗ ತ್ರಿಕಾಲ ಲಿಂಗ ಪೂಜೆ ಮಾಡ್ತಾನೆ, ಗವಿ ಒಳಗೆ ಅನುಷ್ಠಾನ ಮಾಡ್ತಾನೆ. ಆತನಿಗೆ ಶಟಸ್ಥಲದ ಉಪದೇಶ ಮಾಡಿದವರು ಯಾರು ಅಂತಂದ್ರೆ ಇದೇ ವೀರಣ್ಣೊಡೆಯ ಮತ್ತು ಕಲ್ಲುಮಠದ ಪ್ರಭುದೇವ. ಪ್ರೌಢದೇವರಾಯನ ಹಳೆಯನಾದಂಥ ವೀರಣ್ಣೊಡೆಯ ಇದೇ ಕಲ್ಲುಮಠದ ಪ್ರಭುದೇವರು ಕೂಡಿ ಆತನಿಗೆ ಏನ್ ಮಾಡ್ತಾರಂದ್ರೆ ಶಟಸ್ಥರದ ಬ್ರಹ್ಮೋಪದೇಶ ಮಾಡ್ತಾರೆ. ಮುಂದೆ ಚಲೋ ಮಾಡ್ತಾನೆ. ಆಯ್ತು, 6 ತಿಂಗಳ ಅನುಷ್ಠಾನ ಪಕ್ವಾಯ್ತು. ಕಾವ್ಯವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾವಾಗ ಹೇಳ್ತಾರ? ಹೊಳೆ ಒಳಗೆ ಸ್ನಾನ ಮಾಡಿ ಬರಬೇಕು. ಬಂದು ಮೈ ಮ್ಯಾಗಿನ ಅರಿವಿ, ತೋದದ ಅರಿವಿ ಆರೋದ್ರೊಳಗನ ನೀನು ಕಾವ್ಯ ಮುಗಿಬೇಕು. ಮತ್ತೆ ಬಹಳ ದಿನ ಹೋಗುವಂಗಿಲ್ಲ, ಎಷ್ಟು ದಿನದೊಳಗ ನಿಮ್ಮೆಲ್ಲರ ಕೃಪೆ ಇದ್ರೆ ಕಡಿಮೆ ಅವಧಿಯಲ್ಲೇ ಬರಿತೇನೆ. ಅದಕ್ಕೆ ಪೂರಕ ಸಾಹಿತ್ಯ ಯಾರು ಕೊಡ್ತಾರ ಅಂದ್ರೆ ಕುಮಾರ ಬಂಕನಾಥ ಅಂತ ಒಬ್ಬ ಶರಣ ವಿರಕ್ತ ಬರ್ತಾನೆ. ಆ ಕುಮಾರ ಬಂಕನಾಥ ವಚನಗಳಿಗೆ ಟೀಕೆ ಬರೆದಿರ್ತಾನೆ, ಅದಕ್ಕೆ ಪೂರಕ ಸಾಹಿತ್ಯ ಒದಗಿಸಿಕೊಡ್ತಾನೆ ಕುಮಾರ ಬಂಕನಾಥ. ಇನ್ನೊಬ್ಬ ಬರ್ತಾನೆ ವಿಜಯನಗರದಲ್ಲಿ ಸಪ್ತ ಕಾವ್ಯದ ಗುರುಬಸವ ಅಂತೇಳಿ ಸಪ್ತ ಕಾವ್ಯಗಳನ್ನು ಬರಿತಾನವ. ಗುರುಬಸವ ಅಂತ ಅವನ ಹೆಸರು. ಆತನಿಗೆ ಶಿವಯೋಗ ಪ್ರದೀಪಿಕೆ ಅಂತ ಬರದಾನವ. ಆ ಶಿವಯೋಗ ಪ್ರದೀಪಿಕೆಯನ್ನು ಯಾರಿಗೆ ಕೊಡ್ತಾನಂದ್ರೆ ತಾಡೋಲಿಗಳನ್ನ ಇದೇ ಚಾಮರಸನಿಗೆ ಕೊಡ್ತಾನೆ. ನಾ ಹೇಳೋದೆಲ್ಲ ಇತಿಹಾಸ ಇದು, ನೆನ್ಪಿಟ್ಕೊಡು. ಸುಮ್ಮನೆ ಕವಲಿಕತಿ ಪುರಾಣ ಅಲ್ಲಿದು ನಡೆದಿದ್ದು ಈ ವಿಜಯನಗರದ ನೆಲದಲ್ಲಿ ಆದ ಘಟನೆ ಇದು. ಸಪ್ತ ಕಾವ್ಯದ ಗುರುಬಸವ 7 ಕಾವ್ಯ ಬರದಾನವ. ಅವನ ಹೆಸರೇ ಗುರುಬಸವ. ಇನ್ನೊಬ್ರು ಬರ್ತಾರೆ, ಎಡೆಮಠದ ನಾಗಿದೇವ ಅಂತ ಬರ್ತಾನೆ. ಆ ಎಡೆಮಠದ ನಾಗಿದೇವಗಳ ಹೆಂಡತಿನೇ ಮಸಣಮ್ಮ. ಇನ್ನೊಬ್ರು ಬರ್ತಾರೆ ರೇವಣ ಸಿದ್ಧ. ಆ ರೇವಣ ಸಿದ್ಧನ ಹೆಂಡತಿನೇ ರೇಖಮ್ಮ. ಅವರೆಲ್ಲ ಇಲ್ಲ ವಿಜಯನಗರದಲ್ಲೇ ಇದ್ರು. 12ನೇ ಶತಮಾನದವರಲ್ಲ ಅವರು, ಈ ಪ್ರೌಢದೇವರಾಯನ ಕಾಲದವರೇ. ಆಯ್ತು, ಎಲ್ಲ ಸಾಹಿತ್ಯವನ್ನು ಪೂರಕವಾಗಿ ನೋಡಿದ, ಮುಹೂರ್ತ ಇಟ್ಟ, ಬರ್ಯಾಕತ್ತ ದಿವಸ ನಸಿಕಿನ ಜಾವದಲ್ಲಿ ಏಳಾವ, ಹೋಗಾವ, ಸ್ನಾನ ಮಾಡಿ ಬರಾವ, ಲಿಂಗಾರ್ಚನೆ ಮಾಡಿಕೊಳ್ಳಾವ, ಲಿಂಗ ಪೂಜೆಗೆ ಕೂತ್ಕೊಂಡು ಲಿಂಗಾರ್ಚನೆ ಆದ ತಕ್ಷಣವೇ ಬರ್ಯಾಕ್ ಚಲೋ ಮಾಡಿದ. ದಿವಸಕ್ಕೆ 101 ರಂಗ 1111 ನುಡಿಗಳನ್ನು ಬರೆದು ಮುಗಿಸಿದ. ಅದೇ ಪ್ರಭುಲಿಂಗ ಲೀಲೆ. ಬರೆದವ್ರು ಯಾರು?
ಚಾಮರಸ. ಅವನ ಜಾತಿ ಯಾವುದು? ಬ್ರಾಹ್ಮಣ. ಅದರಲ್ಲಿ ಬ್ರಾಹ್ಮಣರೊಳಗೆ ಯಾರವ? ವೈಷ್ಣವ ಬ್ರಾಹ್ಮಣ. ಜನಿವಾರದವ ಕುಮಾರವ್ಯಾಸನ ಹಳೆಯ ಅಲ್ಲಮ ಪ್ರಭುದೇವರ ಚರಿತ್ರೆ ಬರಿತಾನಂದ್ರೆ ಎಲ್ಲೈತಿಲಿ ಜಾತಿ ತರ್ಬೇಕು ನಾವು? ಯಾಕೆ ನಾವು ಭೇದ ಮಾಡ್ಬೇಕು? ಜಂಗಮರು ಬಸವ ವಿರೋಧಿಗಳು ಅನ್ನೋದು ತಪ್ಪಕತಿ. ಸಪ್ತ ಕಾವ್ಯಗಳನ್ನು ಬರೆದು ಗುರು ಬಸವ ಏನಾರವನೇ ಅವ, ಮಠಸ್ಥವ, ಸಾಲಿ ಮಠದವ ನೋಡಿ. ವೀರಣ್ಣ ಒಡೆಯ ಉತ್ತರ ಕರ್ನಾಟಕದ ಜಂಗಮ. ಅದಕ್ಕೆ ಇವತ್ತು ನಿಮ್ಮ ಎದುರಿಗೆ ಭಾಷಣ ಮಾಡಕ್ಕಂತ ಶಾಣ ಬಸವದೇವರು ಜಂಗಮರವನ ಬೇಗ ಎಲ್ಲೈತಿಲ್ಲೇ ಬಸವಣ್ಣನ ಅಭಿಮಾನ ಒಳಗೆ ಹೊತ್ತು ಅಲ್ಲಿ ಯಾವ ಜಂಗಮನಿಲ್ಲ ಭಕ್ತನಿಲ್ಲ ಬಿಡ್ತದ. ಅದು ಬಸವಣ್ಣನ ಮೇಲೆ ಅಪಾರವಾದ ಭಕ್ತಿ ಸದ್ಯ ಚಲವಾಯ್ತು. ಅವಾಗ ಬರದವ ಸತ್ತವರ ಕಥೆಯಲ್ಲವಿದು, ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲಬು ತಾನಲ್ಲೋ. ಹೊತ್ತು ಹೋಗದೆ ಪುಂಡರಾಲಿಪ ಮತ್ತು ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಯುವುದು ಪ್ರಭುಲಿಂಗ ಲೀಲೆಯನು, ಪ್ರಭುಲಿಂಗ ಲೀಲೆಯನು. ಸತ್ಯ ಶರಣರು ತಿಳಿಯುವುದು ಇದು ರಾಮಾಯಣ ಅಲ್ಲ, ಮಹಾಭಾರತ ಅಲ್ಲ, ಕಾಳೋಗ್ರದ ಕಥೆ ಅಲ್ಲ, ರಾಜ ಸಿಂಹಾಸನಕ್ಕಾಗಿ ಬಡದಾಡಿದವ್ರ ಕಥೆ ಅಲ್ಲ, ಸತ್ತವರ ಕಥೆ ಅಲ್ಲ. ಇದು ಸತ್ಯ ಶರಣರು ತಿಳಿಯುವುದು ಪ್ರಭುಲಿಂಗ ಲೀಲೆಯನು ಅಂತ ಬರದ. ಹೋಗಿ ಜಕ್ಕಣಾರ್ಯರು ಪ್ರೌಢದೇವರಾಯನಿಗೆ ಹೇಳ್ತಾರೆ, ಪ್ರೌಢದೇವರಾಯ ಸಿಂಹಾಸನದಿಂದ ಕೆಳಗಿಳಿದು ಇವನು ಹುಡುಕೊಂಡ್ಬರ್ತಾನಂತ ಉದ್ದಾನ ವೀರಭದ್ರನ ಗುಡಿಗೆ. ನೋಡ್ರಿ, ಬಂದವನ ಪ್ರೌಢದೇವರಾಯ ಚಾಮರಸ ಕುಂತಿದ್ದ ದಂಡವತ್ತು ಪ್ರಣಾಮ ಹಾಕ್ತಾನೆ. ಯಪ್ಪ ರಾಜ, ನೀನು ನನಗೆ ನಮಸ್ಕಾರ ಮಾಡಬೇಡ ಅಂದಾಗ ರಾಜತ್ವ ಅಳದದೆ ವಿರಕ್ತತ್ವ ಮೊಳಗದೆ ಅಂತ ಹೇಳ್ತಾನೆ ಪ್ರೌಢದೇವರ. ಏನ್ ಮಾಡೋದು? ವಿರೂಪಾಕ್ಷನ ಗುಡಿ ಮುಂದೆ ಸುತ್ತಲ ಹಳ್ಳಿಗೆ ಡಂಗರ ಹೊಡಿಸಿ ಅಮೂಲ್ಯವಾದ ಕಾವ್ಯದ ಮೆರವಣಿಗೆ ಐತಿ ಬರ್ಬೇಕಂತೇಳಿ ಆನಿ ತರಿಸಿ, ಆನಿ ಮ್ಯಾಗ ಅಂಬಾರಿ ಇಟ್ಟು, ಅಂಬಾರಿ ಮೇಲೆ ಚಾಮರಸನ ಕುಂದ್ರಿಸಿ, ಪ್ರಭುಲಿಂಗ ಲೀಲೆ ಇಟ್ಟು, ಪ್ರೌಢದೇವರಾಯ ಕಲ್ಲುಮಠದ ಪ್ರಭುದೇವರು 101 ವಿರಕ್ತರು ಜಕ್ಕಣಾರ್ಯ ಲಕ್ಕಣ್ಣ ದಂಡೇಶ ಪಾದಯಾತ್ರೆ ಮಾಡ್ಕೊಂತ ಮೆರವಣಿಗೆ ಮಾಡಿ 13 ತಿಂಗಳು ಚಾಮರಸ ವಿಜಯನಗರದ ಮಂತ್ರಿಯಾಗುತ್ತಾನೆ. ಏನು ಈ ಸುದ್ದಿ ಎಲ್ಲಾ ಕಡೆ ಬಂತು. ಇದನ್ನ ಪ್ರತಿ ಮಾಡಾಕ ಆಂಧ್ರದಿಂದ ಬಂದ್ರು. ಕಾವ್ಯ ಬರೆದ ಕೆಲವೇ ವರ್ಷದಲ್ಲಿ 4 ಭಾಷೆಗೆ ಪ್ರಭುಲಿಂಗ ಲೀಲೆ ತರ್ಜಿಮೆ ಆಯಿತು, ಟ್ರಾನ್ಸ್ಲೇಷನ್ ಆಯಿತು. ತೆಲುಗ, ಮರಾಠಿ, ತಮಿಳುನಾಡಿನಲ್ಲಿ ಸಂಸ್ಕೃತ 4 ಭಾಷೆಯಲ್ಲಿ ಇದಾಯಿತು. ಇದು ಒಂದು ಪರ್ವ. ಕಲ್ಲುಮಠದ ಪ್ರಭುದೇವರದ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಬಂತು. ಬತ್ತಲೇಶ್ವರ ಸ್ವರವಚನಗಳನ್ನು ಬರೆದ, ಕುಮಾರ ಬಂಕ್ಯನಾಥ ಬೆಡಗಿನ ವಚನದ ಟೀಕೆಗಳನ್ನು ಬರೆದ, ಸಂಪಾದನೆಗಳು ಬಂದವು. ಗುಬ್ಬಿಯ ಮಲ್ಲನಾರ್ಯ ವೀರಶೈವಾಮೃತ ಪುರಾಣ ಬರೆದ, ಕೆರೆಯ ಪದ್ಮರಸ ದೀಕ್ಷಾಬೋಧೆ ಬರೆದ. ನೋಡಿ ಇವೆಲ್ಲ ಅವಾಗ ಬಂದವು. ಇವೆಲ್ಲ ನೋಡಿ. ಭೀಮಕವಿ ಬಸವ ಪುರಾಣವನ್ನು ಬರೆದ. ನೋಡಿ, ಭೀಮಕವಿ ಬಸವ ಪುರಾಣವನ್ನು ಬರೆದ. ಮಳೆ ಬರ್ಲಿಕ್ಕೆ ಕಾಣ್ತದೆ. ನಾನೇನು ಭಾಳ ತನ ಮಾತಾಡಲ್ಲ. ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ತೇನೆ. ಮಳೆ ಬಂದ್ರು ನಾವು ಕುಂದ್ರಬೇಕ್ರೆ, ಯಾಕಂದ್ರೆ ನಮ್ಮ ಸಲುವಾಗಿ ಮಳಿ ಚಳಿ ಎಲ್ಲಾ ತಡ್ಕೊಂಡು ಈ ಧರ್ಮ ಉಳಿಸಿದವ್ರು ಇವರು ವಿಜಯನಗರದವ್ರು. ಯಾಕಂದ್ರೆ ಮಳೆ ಬಂದ್ರೆ ಇಲ್ಲಿ ತಂಪುನು ಹಂಗ ಐತಿ, ಕಾಮು ಹಿಂಗ ಇರ್ತೈತಿ. ತಾನ ಒಣಗತೈತಿ, ತಾನ ತಂಪಾಕತಿ. ಯಾಕಂದ್ರೆ ಇಲ್ಲಿ ವಾತಾವರಣ ಅಷ್ಟು ಹೀಟ್ ಇರ್ತದೆ. ಮುಂದೆ ಒಂದು ದೊಡ್ಡ ಕೆಲಸ ಇವರ ಕಾಲದಲ್ಲಿ ಆಯಿತು. ವಚನಗಳ ಸಂಕಲನೆ, ವಚನಗಳ ಸಂಗ್ರಹ ಎಲ್ಲವೂ ನಡೆದು. 1-2 ದೋಷಗಳು ಏನಾದವು ಅಂದ್ರೆ ಸಂಸ್ಕೃತ ಶ್ಲೋಕಗಳು ಇವರ ಕಾಲದಲ್ಲಿ ಸೇರಿಸಲ್ಪಟ್ಟು. ವಚನ ಪ್ಲಸ್ ಇರ್ತೈತಿ, ಮೈನಸ್ ಇರ್ತೈತಿ. ನಾವು ಅದನ್ನ ಯಾವ್ದು ಇಟ್ಕೋ ಪಾಪ ತಿಳಿದ ಅವ್ರು ಯಾಕೆ ಮಾಡಿದ್ರ ಅಂದ್ರೆ ಕೆಟ್ಟಕ್ಕೆ ಮಾಡಲಿಲ್ಲ, ಇದಕ್ಕೆ ಇನ್ನೊಂದಿಷ್ಟು ಪುಷ್ಟಿ ಬರಲಿ ಅಂತೇಳಿ ನಮ್ಮದು ಶ್ರೇಷ್ಠ ಆಗಲಿ ಅಂತ ಸಂಸ್ಕೃತ ಶ್ಲೋಕಗಳನ್ನು ವಚನಗಳ ನಡುವ ಸೇರಿಸುವಂತ ಕೆಲಸ ಮಾಡಿದ್ರು. ಅವ್ರ ಉದ್ದೇಶ ಅಭಿಮಾನಕ್ಕಾಗಿ ಮಾಡ್ಯಾರ, ಹೊರತು ಕೆಟ್ಟದಕ್ಕಲ್ಲ. ಮತ್ತು ಈ ವೀರಶೈವ ಅನ್ನೋ ಶಬ್ದ ಅಲ್ಲಿ ಸೇರಿದ್ರು ಕೂಡ ಅದು ಬಸವಾದಿ ಪ್ರಮುಖ ಲಿಂಗಾಯತದ ತತ್ವದ ಮೂಲವೇ ಆಗಿತ್ತೆ ವಿನಃ ಇನ್ಯಾವುದೇ ಅದಕ್ಕೆ ಆ ವೀರಶೈವಕ್ಕೆ ಬೇರೆ ಹಿನ್ನೆಲೆ ಯಾವುದೂ ಇಲ್ಲ. ಫಸ್ಟ್ ತಿಳ್ಕೊಬೇಕು. ಅದಕ್ಕೆ ಅದನ್ನ ಚಾಮರಸ ವೀರಶೈವಾಚಾರ ಮಾರ್ಗ ವಿಚಾರವಭ್ಯಂತರದೊಳಿ ಈ ಪರಿ ಯೋರಣಿಸಿ ಹರಕರ್ಮ ಭಕ್ತಿ ಜ್ಞಾನ ವಿಹುದೆಂದು ದಾರಿನೊಳು ಅರಿವಂತೆ ಕರುಣಾಕಾರನಾಗಿ ಶಟಸ್ಥಲವನ್ನು ದಾರಿಸಿದ ಗುರು ಚನ್ನ ಸಂಗನ ಬಸವ ಶರಣಾರ್ಥಿ ಅಂದ. ನೋಡ್ರಿ, ಮೊಗ್ಗೆ ಮಾಯಿದೇವರು ಬರ್ತಾರೆ. ಎಂಥ ದೊಡ್ಡ ವ್ಯಕ್ತಿತ್ವ ಮೊಗ್ಗೆ ಮಾಯಿದೇವ್. ಇಲ್ಲೇ ಇರ್ತಾರೆ ಅವರು ಅದೇ ಕಾಲದಲ್ಲಿ. ಮೊಗ್ಗೆ ಮಾಯಿದೇವ ಶತಕತ್ರಯಗಳನ್ನು ಬರೀತಾರೆ, ಶಿವಾದವ ಶತಕಗಳನ್ನು ಬರೀತಾರೆ, ಮಹದೈವ ಪೂರೀಶ್ವರ ಬರೀತಾರೆ, ವಚನಗಳನ್ನು ಬರೀತಾರೆ. ಮಗ್ಗೆ ಮಾಯಿದೇವರ ಶತಕಗಳು ಸಿಕ್ಕಾವ, ಮಗ್ಗೆ ಮಾಯಿದೇವರ ಮಹದೈವ ಪೂರೀಶ್ವರದ ಕಾವ್ಯಗಳು ಸಿಕ್ಕಾವ. ಆತನ ವಚನಗಳು ಸಿಕ್ಕಿಲ್ಲ. ಮುಂದೆ ಆ ಮಗ್ಗೆ ಮಾಯಿದೇವರು ಎಲ್ಲಿಗೆ ಹೋಗ್ತಾರಂದ್ರೆ ಬಾದಾಮಿಯ ತೀರಕ್ಕೆ ಹೊಕ್ಕಾರ, ಮಲಪ್ರಭಾ ನದಿ ತೀರಕ್ಕೆ ಹೊಕ್ಕಾರ. ಅಲ್ಲಿ ಇವತ್ತಿಗೂ ನಿಮಗೆ ಹುನಗುಂದ ಮತ್ತು ಅಮೀನಗಡದ ನಡುವೆ ಹಿರೇಮಾಗಿ ಚಿಕ್ಕಮಾಗಿ ಅಂತ 2 ಊರು ಬರ್ತಾವ. ಇಳಕಲ್ ವಿಜಯಮಾಂತೇಶ್ವರ ಶಾಖಾ ಮಠಗಳದವಲ್ಲಿ ಆ ಹಿರೇಮಾಗಿ ಚಿಕ್ಕಮಾಗಿ ಯಾರು ಅಂದ್ರೆ ಮಗ್ಗೆ ಮಾಯಿದೇವರು ಅನುಷ್ಠಾನ ಮಾಡಿದ ಜಾಗ. ಅವರಿಗೆ ಆ 2 ಗ್ರಾಮಗಳನ್ನು ಉಂಬಳೆ ಹಾಕಿ ವಿಜಯನಗರದ ಅರಸರು ಕೊಟ್ಟರು. ಹಿರೇಮೊಗ್ಗೆ, ಚಿಕ್ಕ ಮೊಗ್ಗೆ. ಅವು ಜನರ ಬಾಯಾಗಿ ಸಿಕ್ಕ ಹಿರೇಮಾಗಿ, ಚಿಕ್ಕಮಾಗಿ ಇವೆರಡು ಆಗ್ಯಾವ. ಇಲ್ಲಿ ಆಗಿದೆ ಹಿರೇಮಾಗಿ, ಚಿಕ್ಕಮಾಗಿ. ಆತ ಯಾರು ಅಂದ್ರೆ ಮಹದೈವ ಪುರೀಶ್ವರ. ಆತನೇ ಇನ್ನೊಂದು ಮಾತು ಹೇಳ್ತಾನೆ, ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ
ವೀರಶೈವ ನಿರ್ಣಯ ಪರಮಾವತಾರ. ನಿಮ್ಮ ವೀರಶೈವಕ್ಕೂ ನಿರ್ಣಯ ಯಾರಾದ್ರ ಅಂದ್ರೆ ಬಸವಣ್ಣನೇ ಆದಂತ ಹೇಳ್ತಾರ ಅವರು, ಬೇರೆ ಅಲ್ಲ ಮಾರ ಅಂತ ಹೇಳ್ತಾರ. ಆ ಅಷ್ಟಾವರಣ ಪಂಚಾಚಾರ ಶಟಸ್ಥಲಕ್ಕೆ ನಿರ್ಣಯ ಕೊಟ್ಟವ್ರು ಯಾರು ಅಂದ್ರೆ, ನಿರ್ಣಯ ಅಂದ್ರೆ ಯಾರು? ಜಡ್ಜ್ಮೆಂಟ್. ಶರ ಬರೆದವ್ರು ಯಾರು? ಜಡ್ಜ್ಮೆಂಟ್ ಯಾರಂದ್ರ ಬಸವನೇ ಅಂತ ಹೇಳ್ತಾನೆ. ಅವನು ಯಾರಂತ ಕರೀತಾನಂದ್ರೆ ದ್ವಿತೀಯ ಶಂಭು ಅಂತ ಕರೀತಾನೆ, ಮೊಗ್ಗೆ ಮೈದೇವ ಕರೀತಾನೆ. ಆ ಕಾವ್ಯನು ಕೂಡ ಅವಾಗ ಇಲ್ಲೇ ಬರ್ತಾವೆ. ಇವೆಲ್ಲವುಗಳು ಬಂದ ಮೇಲೆ ಮುಂದೆ ಇದನ್ನೆಲ್ಲವನ್ನು ನೋಡ್ಕೊಂತ ಒಂದು ಪರಂತ ಕುಂತಿತ್ತು. ಪ್ರೌಢದೇವರಾಯ ಕಾಲವಾಗ್ತಾನೆ. 1446ರಲ್ಲಿ ಪ್ರೌಢದೇವರಾಯಂದು ಆಳ್ವಿಕೆ ಮುಗುತ್ತದೆ. ಮುಂದೆ ಈತನ ಮಕ್ಕಳು ಬಹಳ ದುರ್ಬಲರಿರ್ತಾರೆ. ಈತನ ಮಕ್ಕಳ ಆಳ್ವಿಕೆಯಲ್ಲಿ ಒಬ್ಬ ಸಾಳ್ವ ನರಸಿಂಹ ಅಂತ ಬರ್ತಾನೆ. ಆತ ವೈಷ್ಣವ ಸಂಪ್ರದಾಯದವ. ಮುಂದೆ ಆತ ಇವೆರಡೂ ಮಕ್ಕಳನ್ನು ಮೂಲ ಗುಂಪು ಮಾಡಿ ಸಂಗಮ ವಂಶ ನಾಶ ಆಕೈತಿ. 1485ರಲ್ಲಿ ಸಂಗಮ ವಂಶ ಹೋಗ್ತದೆ. ಮುಂದೆ ಸಾಳವ ವಂಶ ಬರ್ತದೆ. ಸಾಳವ ವಂಶದವ್ರು ಏನು ಮಾಡಿದ್ರು ಅಂದ್ರೆ ಲಿಂಗಾಯತ ವೀರಶೈವವನ್ನು ತಮ್ಮ ವಿಜಯನಗರದೊಳಗೆ ಇಟ್ಕೊಳ್ಳೋಕೆ ಜಾಗ ಕೊಡಲಿಲ್ಲ. ಅನಿವಾರ್ಯವಾಗಿ 101 ವಿರಕ್ತರು ಇಲ್ಲಿರುವಂಥ ಶರಣರು ಅಲ್ಲಿ ಕಲ್ಯಾಣವನ್ನು ಬಿಟ್ಟರು, ಇಲ್ಲಿ ಹಂಪಿ ಬಿಡಬೇಕಾದ ಪರಿಸ್ಥಿತಿ ಬಂತು. ಬಿಟ್ರು, ಬಹಳ ನೋವಿನಿಂದ ಬಿಟ್ಟರು. ವಿಭೂತಿ ರುದ್ರಾಕ್ಷಿ ಲಿಂಗ ಕಂಡ್ರೆ ಎಷ್ಟು ಇಲ್ಲಿ ಪ್ರೇಮ ಮಾಡ್ತಿದ್ರು, ಶರಣಾರ್ಥಿ ಹೇಳ್ತಿದ್ರು. ಅದೇ ವಿಭೂತಿ ರುದ್ರಾಕ್ಷಿ ಲಿಂಗದವ್ರನ್ನ ಕಂಡ್ರ ಇಲ್ಲಿ ದ್ವೇಷ ಮಾಡಕತ್ತರು. ಲಿಂಗಾಯತರ ಶಾಪ ವಿಜಯನಗರ ಸಾಮ್ರಾಜ್ಯಕ್ಕೆ ತಟ್ಟಿತು ಅಂತ ತಿಳ್ಕೊಂಡು ಕಾಣ್ತವೆ. ಮುಂದೆ ಇಲ್ಲಿಂದ ಅವ್ರು ಹೋಗ್ತಾರೆ. ಯಾವ್ಯಾವ ಕಡೆ ಹೋದ್ರು ಅಂದ್ರೆ, ಇವತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಾಸ ಆಗ್ಯಾರಲ್ಲ ಅವರೆಲ್ಲ ಯಾರು ಅಂದ್ರೆ ವಿಜಯನಗರದಿಂದ ಹೋಗಿ ಊರು ಕಟ್ಕೊಂಡವ್ರೆ, ಅವರೇ ಲಿಂಗಾಯತರು. ಅದರಲ್ಲಿ ಬಹುಸಂಖ್ಯಾತರು ರೆಡ್ಡಿಗಳಿದ್ರು, ಬಹುಸಂಖ್ಯಾತರು ಬಣಜಿಗರಿದ್ರು, ಪಂಚಮರಿದ್ರು, ಎಲ್ಲಾ ಸಮುದಾಯದವರಿದ್ರು. ಕಾರಣ ಕುದಿತಿದ್ರು ಅವರು ಈ ವಂಶದ ಬಗ್ಗೆ. ಮುಂದೆ ಸಾಳ್ವ ನರಸಿಂಹ ಆದ ಮೇಲೆ ಮುಂದೆ ತುಳು ವಂಶ ಬಂತು. ತುಳು ವಂಶದ ನರಸನಾಯಕ ಬಂದ. ನರಸನಾಯಕ ಅತೀ 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 ಧರ್ಮಿಷ್ಠ ಆಗಿದ್ದವ, ಅತೀ ವೈಷ್ಣವ ಪರಂಪರೆಯನ್ನು ಬೆಳೆಸಕತ್ತ. ಇಲ್ಲಿ ಎಲ್ಲಿನೂ ಕೂಡ ಲಿಂಗಾಯತ ಮತ್ತು ಅವಾಗ ವೀರಶೈವ ಅನ್ನೋ ಶಬ್ದದಿಂದ ಸಣ್ಣಗ ಪ್ರಚಲಿತಕ್ಕೆ ಬಂದಿತ್ತು. ಅದನ್ನು ಎಲ್ಲಿನೂ ಇಲ್ಲಿ ಉಳಿಸಿಕೊಡಬಾರದು ಅನ್ನುವಂಗ ಆತ ಇದು ಮಾಡಿದ. ಶ್ರೀಪಾದರಾಯರನ್ನ ಕರ್ಕೊಂಡ್ ಬರ್ತಾನೆ. ಮುಂದೆ ವೈಷ್ಣವ ಪಂಥ 3 ಮನೆತನಗಳು ಕಟ್ಟಿದವರು ಸಂಗಮ ವಂಶದವರು, ಅವರು ಲಿಂಗಾಯತರು. 3 ಮನೆತನ ಆಳಿದ್ದು ವೈಷ್ಣವರು. ಅವರು ಸಾಳ್ವ, ತುಳು, ಅರೆವೀಡು. ಇವ್ರು 3 ಏನು ಮಾಡಿದ್ರಂದ್ರೆ ಈ 3 ಕಾಲದೊಳಗ ನಮ್ಮ ಸಾಹಿತ್ಯ ಬೆಳಿಲಿಲ್ಲ. ಏನಾಯ್ತು ಹಂಗಾರ? ಮುಂದಿಂದ ಏನಾಯ್ತು? ಇನ್ನೂ ಭಾಳದೇ ಹೇಳಿದ್ರೆ ಒಂದು ತಿಂಗಳಗಟ್ಟಲೆ ಪ್ರವಚನ ಆಗ್ತತಿದ್ದು. ಏನಾಯ್ತು ಪರಿಸ್ಥಿತಿ ಅಂದ್ರೆ, ಯಾವಾಗ ಕಲ್ಲಮಠದ ಪ್ರಭುದೇವರು ಲಿಂಗೈಕ್ಯರಾದ್ರು, ಬತ್ತಲೇಶ್ವರ ಇಲ್ಲಿಂದ ಇದ್ರ ಕಡೆ ಹೋಗ್ತಾನೆ, ಚಾಮರಾಜನಗರದ ಬೆಟ್ಟದ ಕಡೆ ಹೋಗ್ತಾನೆ. ಮುಂದೆ ಮೊಗ್ಗೆ ಮಾಯಿದೇವರು ಆ ಕಡೆ ಹುನಗುಂದದ ಕಡೆ ಹೋಗ್ತಾರೆ. ಮುಂದೆ ಚಾಮರಸ ಹೊಳ್ಳಿ ತನ್ನ ಊರಿಗೆ ನಾರಾಯಣಪುರಕ್ಕೆ ಬರ್ತಾನೆ. ಮುಂದೆ ಇಲ್ಲಿರುವಂಥ ಸಪ್ತಕಾವ್ಯದ ಗುರುಬಸವ ಏನಾದರೂ ಗೊತ್ತಿಲ್ಲ. ಕುಮಾರ ಬಂಕನಾಥ ಎಲ್ಲಿ ಹೋದೋ ಅಜ್ಞಾತ. 101 ವಿರಕ್ತರು ಏನೇನಾದರೂ ಗೊತ್ತಿಲ್ಲ. ಕರಸ್ಥಲದ ನಾಗಿದೇವ ಆತನೂ ಕೂಡ ಗುರು ಆದಂಥ ವೀರಣ್ಣ ಒಡೆಯನ ಅಪ್ಪಣೆಯನ್ನು ಪಡ್ಕೊಂಡು ಧರ್ಮ ಪ್ರಚಾರಕ್ಕೆ ಅವನು ಕೂಡ ಹೋಗ್ತಾನೆ. ವೀರಣ್ಣ ಒಡೆಯ ತನ್ನ ಮಾವನಾಗಿರ್ತಕ್ಕಂಥ ಪ್ರೌಢದೇವರಾಯ ಲಿಂಗೈಕ್ಯ ಆದ ಮೇಲೆ ಸ್ವತಃ ಪ್ರೌಢದೇವರಾಯನ ಸಮಾಧಿ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಲಿ, ಉಷ್ಟೂ ಕವಿಗಳು, ಉಷ್ಟೂ 101 ವಿರಕ್ತರು, ಅದರಲ್ಲಿ ಕೆಲವೊಂದಿಷ್ಟು ಕಾಲವಾಗಿದ್ರು ಕೆಲವು ವಿರಕ್ತರು, ಎಲ್ಲರೂ ನಿಂತು ಆ ಸಮಾಧಿ ಮೇಲೆ ಪ್ರೌಢದೇವರಾಯನ ಲಿಂಗಾಯತ ಶಾಸ್ತ್ರೋಕ್ತವಾಗಿ ವಚನಗಳ ಪಠನ ಮಾಡುತ್ತಾ ಪ್ರೌಢದೇವರಾಯನ ಸಮಾಧಿ ಮಾಡ್ತಾರೆ. ಬಹಳ ಪ್ರೌಢದೇವರಾಯನ ಅಭಿನವ ಬಸವಣ್ಣ ಅಂತ ವರ್ಣನ ಮಾಡಿಬಿಡ್ತಾರೆ. ಪ್ರೌಢದೇವರಾಯನ ಕೊಂಡಾಡ್ತಾರೆ. ಪ್ರೌಢದೇವರಾಯ ನೀವು ಇಲ್ಲಿ ಕೇಳ್ಬೋದು, ಬರೀ ಪ್ರೌಢದೇವರಾಯ ಲಿಂಗಾಯತ ಸಾಹಿತ್ಯವನ್ನ ಈ ಲಿಂಗಾಯತ ಹೆಸರಿನ ಆಮೇಲೆ ವೀರಶೈವ ಅಂತ ಬೆಳೆದಿತ್ತಲ್ಲ, ಇದನ್ನ ಅಷ್ಟ ಬೆಳೆಸಿದನ್ರಿ ಅಂತಲ್ಲ. 100ರೊಳಗೆ 75% ಇದನ್ನು ಬೆಳೆಸಿದ. ಇನ್ನು 25% ಜೈನ ಧರ್ಮಕ್ಕೆ, ಇಸ್ಲಾಂ ಧರ್ಮಕ್ಕೆ ಮತ್ತು ಬೇರೆ ಧರ್ಮಕ್ಕೂ ಕೂಡ ಅವನು ಪ್ರಾಶಸ್ತ್ಯತೆಯನ್ನು ಕೊಟ್ಟಿದ್ದ. ಅವರನ್ನು ಸಹಿಷ್ಣುತೆಯಿಂದ ನೋಡುತ್ತಿದ್ದ. ಅದಕ್ಕೆ ಅವನಿಗೆ ಬಿರುದೇನಿತ್ತು ಅಂದ್ರೆ ಸರ್ವಧರ್ಮ ಸಹಿಷ್ಣು ಮತ್ತು ಗಜಬೇಂಟೆಗಾರ ಪ್ರತಾಪದೇವ ಅಂತಿತ್ತು. ಇನ್ನೊಂದು ಮಾತಿಲ್ಲಿ ಹೇಳಬೇಕಾಗ್ತದೆ, ಆಂಧ್ರದಲ್ಲಿ ಓರಂಗಲ್ ಅಂತ ಬರ್ತದೆ. ಓರಂಗಲ್ಲದಲ್ಲಿ ಕಾಕತೀಯ ದೊರೆಗಳಂತಿದ್ರು, ನರೇಂದ್ರ ಮತ್ತು ರುದ್ರ ಪ್ರತಾಪದೇವ. ಅವರು ಕೂಡ ಲಿಂಗಾಯತ ಅರಸರಾಗಿದ್ರು. ಆ ಲಿಂಗಾಯತ ಅರಸರಾದಂಥ ಸಂದರ್ಭದಲ್ಲಿ ಅವ್ರ ಕಾಲಘಟ್ಟ ಮುಗಿದಾಗ ಅಲ್ಲಿ ಲಿಂಗಾಯತ ಧರ್ಮ ಸ್ವರ್ಗಿತ್ತು. ಅಲ್ಲಿ ಧರ್ಮ ಪ್ರಚಾರಕನ್ನ ಬಿಟ್ಟು ಲಿಂಗಾಯತ ತತ್ವವನ್ನು ಪ್ರಸಾರ ಮಾಡಿದ ದೊರೆ ನಿಮ್ಮ ಪ್ರೌಢದೇವರಾಯ ಅನ್ನುವಂಥದ್ದು ಕೂಡ ಬಹಳಷ್ಟು ಸ್ಪಷ್ಟವಾಗಿ ಇತಿಹಾಸದಲ್ಲಿ ಬರ್ತದೆ. ಇಂಥ ಪ್ರೌಢದೇವರಾಯನ ನಂತರ ಇದು ತಬ್ಬಲಿ ಆತು. ಯಾರು ಮತ್ತು ರಾಜಾಶ್ರಯ ಸಿಗಲಿಲ್ಲ ಅಂದ್ರೆ ಅನಾಥರಾಗಿ ಬಿಡ್ತೀವಿ ನಾವು. ರಾಜಸತ್ಯ ಬಹಳ ದೊಡ್ಡದದು. ರಾಜಾಶ್ರಯ ಸಿಗಲಿಲ್ಲ ಈ ಧರ್ಮಕ್ಕೆ. ಇಲ್ಲಿ 101 ವಿರಕ್ತರು ಅವರು ದಿಕ್ಕಾಪಾಲಾಗಿ ಹೊಂಟು ಬಿಟ್ರು. ಅವಾಗ ಏನಾತಪ್ಪ, ಏನಾಗಿಬಿಡ್ತಂದ್ರೆ ಒಂದು 15-20 ವರ್ಷ ಬಣ 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 ಅನ್ನಕತ್ತು ವಿಜಯನಗರ. ಅವಾಗ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಮತ್ತೆ ವಿಜಯನಗರಕ್ಕೆ ಪಾದ ಇಟ್ಟವರು ಎಡೆಯೂರಿನ ತೋಂಟದ ಸಿದ್ಧಲಿಂಗೇಶ್ವರಲ್ಲಿ ಬರ್ತಾರೆ. ಸಿದ್ಧಲಿಂಗೇಶ್ವರ ಚಿನ್ನ ಭೈರಾದೇವಿ ಅಂತಿದ್ಲು. ಚಿನ್ನ ಭೈರಾದೇವಿ
ವಿಜಯನಗರ ರಾಜರ ಹೆಂಡತಿ. ಆ ಚಿನ್ನ ಭೈರಾದೇವಿ ಸಿದ್ಧಲಿಂಗೇಶ್ವರನ ಅರಮನೆಗೆ ಕರೆದು ಇವ್ರನ್ನ ಉಚಿತ ಸಿಂಹಾಸನದಲ್ಲಿ ಕುಂದಿರಿಸಿ ಇವರ ಪಾದ ಪೂಜೆ ಮಾಡಿ ತಾಮ್ರಪಟ್ಟದ ಶಾಸನವನ್ನು ಕೂಡ ಬರೆಸ್ತಾಳೆ. ಆ ತಾಮ್ರಪಟ್ಟದ ಶಾಸನ ಇವತ್ತಿಗೂ ಕೂಡ ಸಂಶೋಧನೆ ಆಗಿದೆ, ವಿಶ್ವವಿದ್ಯಾಲಯದಲ್ಲಿ ಸಿಗ್ತದೆ ನೋಡ್ರಿ ನೀವು. ಆ ಚಿನ್ನ ಭೈರಾದೇವಿ ಶಿವಯೋಗಿಗಳವರು 3 ಸಲ ಭಾರತವನ್ನು ಸಂಚಾರ ಮಾಡುವಾಗ ಇದೇ ಹಂಪಿ ಒಳಗ ಅವರು ಇದ್ದುಕೊಂಡು 3 ತಿಂಗಳುಗಳ ಕಾಲ ಅವಾಗ 101 ವಿರಕ್ತರು ಕೂಡಿ ಕೆಲಸ ಮಾಡಿದ್ರು. ಸ್ಥಾನಿಕವಾಗಿ ಕೆಲಸ ಆಯ್ತು. ಹಂಪಿ ಒಳಗೆ 101 ವಿರಕ್ತರು ಕೆಲಸ ಮಾಡಿದ್ರು. ಮುಂದೆ ಸಿದ್ಧಲಿಂಗೇಶ್ವರರು ಬಂದ ಮೇಲೆ ಸ್ಥಾನಿಕರಾಗಲಿಲ್ಲ, 701 ವಿರಕ್ತರನ್ನು ಕರ್ಕೊಂಡು ಅವ್ರು ಏನು ಮಾಡಿದ್ರು ಅಂದ್ರೆ ಇದನ್ನ ಚರಜಂಗಮರಾಗಿ ನಾಡನ್ನು ಸಂಚರಿಸಿದರು. ಕೆರೆಯಾಗಿ ಮಾಡಲಿಲ್ಲ ಅವರು, ಹೊಳೆಯಾಗಿ ಹರ್ಕೊಂತ 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 ಹೆಂಗೆ ಹೊಳೆ ಎಲ್ಲೋ ಹುಟ್ಟಿ ಎಲ್ಲೋ ಹೋಗ್ತಕ್ಕಲ್ಲ ಹಂಗೆ ಸಿದ್ಧಲಿಂಗೇಶ್ವರರು ಅವ್ರ ಕಾಲದಲ್ಲಿ ಗುಮಳಾಪುರದ ಸಿದ್ಧಲಿಂಗ, ಗೂಳೂರು ಸಿದ್ಧವೀರಣ್ಣ, ಮಹದೇವಾರ್ಯ, ಹಲಿಗೆಯಾರ್ಯ, ಸ್ವತಂತ್ರ ಸಿದ್ಧಲಿಂಗೇಶ್ವರರು, ಗಣಲಿಂಗ ದೇವರು, ಜೋಲಿಯಾ ಬಸವೇಶ್ವರ, ಕೋಡಿಗಿಹಳ್ಳಿ ದೇವರು, ರಾಚವಟ್ಟಿ ದೇವರು, ಬೋಳ ಬಸವೇಶ್ವರರು, ಚನ್ನಂಜೆ ದೇವರು ಇವರೆಲ್ಲ ಬಂದು ವಚನಗಳನ್ನು ಸಂಕಲನ ಮಾಡಿದರು. ಸಿದ್ಧಲಿಂಗೇಶ್ವರರ ಶಿಷ್ಯರಾದಂಥ ಬೋಳ ಬಸವೇಶ್ವರರು ಚನ್ನಂಜೆ ದೇವರಿಗೆ ಅಪ್ಪಣೆ ಮಾಡ್ತಾರ. ಬಸವಣ್ಣನವರನ್ನ ಸ್ತುತಿ ಮಾಡಿದ ವಚನಗಳನ್ನು ಒಂದು ಕಡೆ ಕೂಡಿಸಿ ಸಂಕಲನ ಮಾಡಿರಪ್ಪ ಅಂತಾರೆ. ಇವತ್ತಿಗೂ ನೀವು ನೋಡ್ರಿ ಬಸವ ಸ್ತೋತ್ರದ ವಚನಗಳಂತಾನೆ ಅದ ಪ್ರತ್ಯೇಕ. ಅದನ್ನು ಯಾರು ಸಂಪಾದನೆ ಮಾಡ್ಯಾರ ಅಂದ್ರೆ ಬೋಳ ಬಸವರಾಜ ದೇವರು, ಚನ್ನಂಜೆ ದೇವರು ಅಂತ ತಿಳ್ಕೊಂಡು ಸಂಪಾದನೆ ಮಾಡಿದ್ದಾರೆ. ಇನ್ನೊಬ್ರು ಬರ್ತಾರ ಚನ್ನ ಸದಾಶಿವ ಯೋಗಿ ಅಂತೇಳಿ, ಅವರು ಶಿವಯೋಗ ಪ್ರದೀಪಿಕೆಯನ್ನು ಬರೀತಾರೆ. ಇನ್ನೊಬ್ಬ ಬರ್ತಾನೆ ಸೋಮಶೇಖರ ಶಿವಯೋಗಿ, ಬೆಳಗಿನ ವಚನದ ಟೀಕೆಗಳನ್ನು ತಿಳ್ಕೊಂಡು ಬರೀತಾರೆ. ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಸಿದ್ಧಲಿಂಗೇಶ್ವರ ಅಂದ್ರೆ 101 ವಿರಕ್ತರ ಕಾಲದಲ್ಲಿ ಏನಾಗಿತ್ತಲ್ಲ ಅದ್ರ 2 ಪಟ್ಟು ಕೆಲಸ ಯಾರ ಕಾಲಕ್ಕಾತಂದ್ರೆ ಸಿದ್ಧಲಿಂಗೇಶ್ವರ ಕಾಲಕ್ಕಾತ. ಸಿದ್ಧಲಿಂಗೇಶ್ವರನ ಅಪರಾವತಾರಿ ಅಲ್ಲಮ್ಮ ಅಂತ ಕರೆದ್ರು, ದ್ವಿತೀಯ ತೋಂಟದ ಅಲ್ಲಮ್ಮ ಅಂತ ಕರೆದ್ರು. ಮುಂದೆ ಸಿದ್ಧಲಿಂಗೇಶ್ವರರು ವಿಜಯನಗರಕ್ಕೆ ಬಂದು ಇಲ್ಲಿ ಇರ್ತಿದ್ರು, ವಿಜಯನಗರದಲ್ಲಿ ಇಲ್ಲಿ ಕೂತ್ಕೊಂತಿದ್ರು, ಇಲ್ಲಿ ಶಿವಾನುಭವ ಮಾಡ್ತಿದ್ರು, ತಮ್ಮ ಶಿಷ್ಯರಿಗೆ ಹೇಳ್ತಿದ್ರು. 101 ವಿರಕ್ತರಿಗೆ ಮಾಡಿದಂಥ ಕೆಲಸ ಇವತ್ತು ನಮ್ಮ ಹೆಗಲು ಏರಿದೆ, ನಾವಿದನ್ನು ಮಾಡಬೇಕು. ಸಿದ್ಧಲಿಂಗೇಶ್ವರರು ಹೊಂಟ್ರಂದ್ರೆ ಅವ್ರ ಹಿಂದೆ ಆನೆಗಳು ಇರ್ತಿದ್ವು, ಒಂಟೆಗಳು ಇರ್ತಿದ್ವು. ಆನೆ ಒಂಟಿ ಮೇಲೆ ಏನು ಹೇರಿರೋರು? ರುದ್ರಾಕ್ಷಿ, ವಿಭೂತಿ, ಇಷ್ಟಲಿಂಗ ಇವನ್ನೆಲ್ಲ ಹೇರ್ಕೊಂಡು ವಚನ ತಾಡೋಲೆಗಳ ಕಟ್ಟುಗಳನ್ನು ಹೇರ್ಕೊಂಡು ಎಲ್ಲೆಲ್ಲಿ ಸಿದ್ಧಲಿಂಗೇಶ್ವರ ಹೊಕ್ಕಾರಲ್ಲಿ ವಸಂತದ ಗಾಳಿ ಜಂಗಮನ ಸುಳು ಜಗಕ್ಕೆ ಪಾವನ ಅಂತ ಹೇಳ್ತಾರ. ಅಂತ ಸಿದ್ಧಲಿಂಗೇಶ್ವರರು ತಮಿಳುನಾಡಿನ ಮಲಯಾಳದಿಂದ ಹಿಡ್ಕೊಂಡು ಕೇರಳ ತಮಿಳುನಾಡಿನಿಂದ ಹಿಡ್ಕೊಂಡು ಕಾಶ್ಮೀರದ ಮಠ ಹೋದ್ರು, ಅರುಣಾಚಲೇಶ್ವರ ಮಠ ಹೋದ್ರು. ಅವ್ರು ಎಲ್ಲೆಲ್ಲಿ ಹೊಕ್ಕಾರಲ್ಲಿ ಲಿಂಗಾಯತ ಧರ್ಮವನ್ನು ತಗೊಂಡು ಹೋದ್ರು. ಶಟಸ್ಥಲ ಜ್ಞಾನ ಸಾರಾಮೃತ ಅಂತ 701 ವಚನಗಳನ್ನು ಬರೀತಾರೆ. ಸ್ವತಂತ್ರ ವಚನಗಳು ಸ್ಪಷ್ಟವಾಗಿ ರಚನೆ ಆಗಿದ್ದು ಯಾರ ಕಾಲ ಅಂದ್ರೆ 15ನೇ ಶತಮಾನದ 1470ರ ಆಸುಪಾಸಿನಲ್ಲಿ ಎಡೆಯೂರಿನ ಸಿದ್ಧಲಿಂಗೇಶ್ವರರ ಕಾಲಕ್ಕೆ 101 ವಿರಕ್ತರು 25 ವರ್ಷ ಆಗಿತ್ತು. ಇವರ ಕಾಲ ಮುಗಿದಿತ್ತು. 25 ವರ್ಷ ನಂತರ ಬಂದು ಇದನ್ನು ಮತ್ತೆ 4 ಕಾಲ ಮೇಲೆ ನಿಂದ್ರಿಸಿದವರು ಯಾರಂದ್ರೆ ತೋಂಟದ ಸಿದ್ಧಲಿಂಗೇಶ್ವರರು. ಅದಕ್ಕೆ ಇವತ್ತಿಗೂ ಬಸವಾದಿ ಪ್ರಮುಖರ ನಂತರ ಅಲ್ಲಮ ಪ್ರಭುವಿನ ನಂತರ ಬಹಳ ದೊಡ್ಡ ಮಹಾತ್ಮರು ಬಂದವರು ಯಾರಂದ್ರೆ ಸಿದ್ಧಲಿಂಗೇಶ್ವರರ. ಅವ್ರ ನಂತರ ಮತ್ತೆ ಯಾರು ಅಷ್ಟು ದೊಡ್ಡ ಪ್ರಭಾವಿ ಮಹಾತ್ಮರು ಬಂದಿಲ್ಲ. ಯಾರ ಬಂದ್ರು ಅವ್ರ ನಂತರ ಬರ್ತಾರೆ. ಮುಂದೆ ಪಂಚಗಣಾಧೀಶರಂತ ಬರ್ತಾರೆ. ಇಲ್ಲಿ ಕೊಟ್ಟೂರು ಬಸವೇಶ್ವರ, ಕೋಲಶಾಂತೇಶ್ವರ, ನಾಯಕನಹಟ್ಟಿ ತಿಪ್ಪೇರುದ್ರೇಶ್ವರ, ಕೆಂಜಡೇಶ್ವರ, ಮದ್ದಾನೇಶ್ವರ ಅಂತೇಳಿ ಅವರು 5 ಮಂದಿ ಇಲ್ಲೇ ಹಂಪ್ಯಾಗ ಕುಂದಿರ್ತಾರೆ. ವಿರೂಪಾಕ್ಷ ಪಂಡಿತ ಅಂತ ಬರ್ತಾನೆ, ಚನ್ನಬಸವ ಪುರಾಣವನ್ನು ಬರಿತಾನೆ. ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ ಅಂತಿದೆ, ಅದನ್ನ ಹೇಳಿದ್ದೀನಿ, ಅದನ್ನು ಓದಿದ್ದೀನಿ. ಅದರಲ್ಲಿ ಸ್ವಲ್ಪ ಮತ್ತೆ ನಂತರದಲ್ಲಿ ಅದು ವೈದಿಕ ಮಿಕ್ಸ್ ಮಾಡ್ತಾನೆ. ಮತ್ತೆ ಚಲವಾತಟಿಗೆ 16ನೇ ಶತಮಾನ ಬಂತು. ಆಟೋತಿಗಾಗಲೇ ಚಲವಾಗಿತ್ತು. ಇದ್ರಾಗ ಬಂದ್ ಒಂದೊಂದು ಸೇರ್ಕೊಳಕ್ಕೆ ಕೊಟೇಶನ್ ಬಸ್ ನಮ್ದು, ಬೋರ್ಡ್ ಅವ್ರದ್ದು, ಬಸ್ ನಮ್ದು, ಬೋರ್ಡ್ ಅವ್ರದ್ದು ಚಲವಾತ್. ಅಂದಿನಿಂದ ಚಲೋ ಆಗಿದ್ದು ಇಂದು ಚಲೋ ಐತದ, ಇಂದು ಚಲೋ ಐತಿ. ಆದ್ರೂ ಈ ಧರ್ಮದ ಒಂದು ವಿಶೇಷತೆ ಏನಂದ್ರೆ ಇದನ್ನು ಬಹಳ ಮಂದಿ ತುಳಿಬೇಕಂತ ಬಂದ್ರು, ಅವ್ರ ನಾಶ ಆದ್ರೂ ಹೊರತು ಈ ಸಿದ್ಧಾಂತ ನಾಶ ಆಗಿದೆ. ಯಾಕೆ ಹೇಳ್ರಿ? ಇದರಲ್ಲಿ ಸ್ಪಷ್ಟತೆ ಐತಿ, ಶಕ್ತಿ ಐತಿ, ಇದರಲ್ಲಿ ನೈಜತೆ ಐತಿ. ಇದು ನಿಸರ್ಗ ಧರ್ಮ ಐತಿ. ಬಸವಾದಿ ಪ್ರಮುಖರು ನುಡಿದು ಸೂತಕಿಗಳೆಲ್ಲ ಗುಹೇಶ್ವರನ ಶರಣರು. ಒಂದೀಟು ಸ್ವಾರ್ಥ ಇಲ್ಲಾರ್ದಂತ, ಲವಲೇಶವು ಕಳಂಕಿರ್ಲಾರ್ದಂತ ನಿಷ್ಕಳಂಕ ಚಾರಿತ್ರ್ಯವಂತರು ಭೂಮಂಡಲದಲ್ಲಿ ಯಾರಾದರೂ ಇದ್ರೆ ಅವರು ಬಸವಾದಿ ಪ್ರಮುಖರು ಅಂತ ಮಾತಾಡ್ತಾರೆ. ಹೀಗಾಗಿ ಪ್ರೌಢದೇವರಾಯನಂತವ ತಲೆ ಮೇಗಿಟ್ಟುಕೊಂಡ, ಪ್ರಭುದೇವರಂತವ್ರು ತಲೆ ಮೇಗಿಟ್ಟುಕೊಂಡ್ರು. ಎಲ್ಲ ಧರ್ಮಗಳನ್ನು ತನ್ನ ತಲೆ ಮೇಲೆ ಎದಿ ಮೇಗಿಟ್ಟುಕೊಂಡು ವಚನ ಸಾಹಿತ್ಯವನ್ನು, ಶೂನ್ಯ ಸಂಪಾದನೆಗಳನ್ನು ತಲೆ ಮೇಲಿಟ್ಟುಕೊಂಡಿರ್ತಕ್ಕಂತಹ ಪ್ರೌಢದೇವರಾಯನನ್ನು ನಾವು ವಿಜಯನಗರ ಕಾಲಘಟ್ಟದಲ್ಲಿ ನೆನೆಸಬೇಕು. 150 ವರ್ಷ ಸಂಗಮ ವಂಶದವರು ಆಳಿದರೂ ಕೂಡ ಮೊದಲ ಆಳಿದಂಥ ಹರಿಹರನಿಗಾಗಲಿ, ಹಕ್ಕರಾಯನಿಗೆ, ಬುಕ್ಕರಾಯನಿಗೆ ಲಿಂಗಾಯತ ಸಿದ್ಧಾಂತದ ಬಗ್ಗೆ ಅಷ್ಟು ತಿಳುವಳಿಕೆ ಇದ್ದಿದ್ದಿಲ್ಲ. ಪ್ರೌಢರಿಮೆ ತಾಕತ್ತು ಯಾರಿಗೆ ಬಂತಂದ್ರೆ
ಬಹುಶಃ ಪ್ರೌಢದೇವರಾಯನಿಗೆ ಬಂತು. ಅವನನ್ನು ಎರಡನೇ ದೇವರಾಯ ಅಂತ ಕರೆದ್ರು. ಆತನಿಗೆ 101 ವಿರಕ್ತರು ಬೆಂಗಾವಲಾಗಿ ನಿಂತರು. ಈ ಕಡೆ ಜಕ್ಕಣ್ಣ, ಈ ಕಡೆ ಲಕ್ಕಣ್ಣ, ಇವರಿಬ್ಬರ ಧರ್ಮರಕ್ಷೆ, ಪ್ರೌಢದೇವರಾಯನ ರಾಜರಕ್ಷೆ, 101 ವಿರಕ್ತರ ಶಿವಯೋಗ ಶಕ್ತಿ, ಇವು ಮೂರೂ ಕೂಡಿ ಲಿಂಗಾಯತ ಧರ್ಮ ಉತ್ತುಂಗ ಶಿಖರಕ್ಕೆ ಎಲ್ಲಿ ಏರ್ತಂದ್ರೆ ಹಂಪಿಯ ವಿಜಯನಗರದಲ್ಲಿ ಏರ್ತು. ಅದಕ್ಕಿಂತ ಮೊದಲ ಚನ್ನಬಸವಣ್ಣವ್ರು ಇಲ್ಲಿ ಬಂದು ಹೋಗ್ತಾರೆ, ನೆನಪಿರಲಿ. ಇವತ್ತೇ ನಾವೇನಿಲ್ಲಿ ಕೂತೀವಲ್ಲ, ಇಲ್ಲಿ ಕಲ್ಯಾಣ ಕ್ರಾಂತಿ ಆದ ಮೇಲೆ ವಿಜಯನಗರದಲ್ಲಿ ಸುತ್ತಮುತ್ತ ಲಿಂಗಾಯತರಿದ್ರಲ್ಲ, ಹಡಪದ ಲಿಂಗಮ್ಮ ಇಲ್ಲೇ ಬಂದು ತಾನು 3 ತಂಡ ಆಗಿ ಹೊಂಟಾಗ ಇಲ್ಲೇ ಬಂದು ತನ್ನ ಗುರು ಚನ್ನಮಲ್ಲೇಶ್ವರ, ಹಡಪದ ಲಿಂಗಮ್ಮನಿಗೆ ದೀಕ್ಷಾ ಕೊಟ್ಟ ಗುರು ಚನ್ನಮಲ್ಲೇಶ್ವರರು ಕೂಡ ಇಲ್ಲೇ ಇದ್ರು. ಹಡಪದ ಲಿಂಗಮ್ಮಗಿನ ವೈರಾಗ್ಯ ಬಂದಕ್ಕೆ ಮೊದಲು ಕಲ್ಯಾಣಕ್ಕೆ ಹೋಗೋಕ್ಕಿಂತ ಮೊದಲು ಬಂದದ್ದೇನೆ ಅಂದ್ರೆ ಇದೇ ಹಂಪಿಗೆ ಬಂದಿದ್ಲು. ಮುಂದೆ ಆಕಿನ ಗುರು ಹೇಳ್ತಾರೆ, ನಿನ್ನ ಅಂತಿಮ ಕಾಲಕ್ಕೂ ಕಲ್ಯಾಣ ವಿಪ್ಲವ ಆಗ್ತತಿವ, ಮುಂದೆ ನೀ ಇಲ್ಲೇ ಬರ್ತೀವಿ ಹೋಗಂತ ಹೇಳ್ತಾರೆ. ಬಹುಶಃ ಇವತ್ತ ಲಿಂಗಮ್ಮನ ಜಾಗನೇ ಇದು. ಮುಂದೆ ಲಿಂಗಮ್ಮನ ಜೊತೆ ಈ ಚನ್ನಮಲ್ಲೇಶ್ವರರು ಇನ್ನೂ ಅನೇಕ ಉಳಿದ ಶರಣರು ಇರ್ತಾರೆ. ಇನ್ನೂ ವಿಜಯನಗರ ಸ್ಥಾಪನೆ ಆಗಿರೋದಿಲ್ಲ ಅವಾಗ. ಆ ಸಂದರ್ಭದೊಳಗೆ ಉಳಿವಿಗೆ ಹೋದಂಥ ಚನ್ನಬಸವಣ್ಣವರು ಎಲ್ಲಿಗೆ ಬರ್ತಾರಂದ್ರೆ, ಹೊಳ್ಳಿ ಉಳಿವಿಯಿಂದ ಅಕ್ಕನಾಗಮ್ಮನ ಕರ್ಕೊಂಡು, ಕಿನ್ನರಿ ಬ್ರಹ್ಮಯ್ಯನ ಕರ್ಕೊಂಡು, ಕೆಲವು ಶರಣರನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರಂದ್ರೆ ಉಳಿವಿಯಿಂದ ಹಂಪಿಗೆ ಬರ್ತಾರೆ. ಉಳಿವಿಗೆ ಹೋದವ್ರು ಹೊಳ್ಳಿ ಹಂಪಿಗೆ ಬಂದ ಇತಿಹಾಸ ಭಾಳ ಮಂದಿ ಇದನ್ನ ಇತಿಹಾಸದಲ್ಲಿ ಬರೆಯೋದಿಲ್ಲ. ಇಲ್ಲಿ ಬಂದು ಚನ್ನಬಸವಣ್ಣವರು ಇದ್ದು ಈ ಭಾಗದಲ್ಲೆಲ್ಲ ಅಡ್ಡಾಡಿ ಲಿಂಗಮ್ಮನಿಗೆ ಅನುಗ್ರಹ ಮಾಡಿ ನೀನು ಬೆಳಸವಾನಿ ಇಲ್ಲಿ ಅಂತ ತಿಳ್ಕೊಂಡು ಹೇಳಿ ಮುಂದವ್ರು ಹೋಗಬೇಕಾದ್ರೆ ಚನ್ನಬಸವಣ್ಣವ್ರು ಎಲ್ಲೆಲ್ಲಿ ಹೋಗ್ತಾರಂದ್ರೆ, ಇಲ್ಲೇ ನಿಮ್ಮ ಕೊಪ್ಪಳ ಜಿಲ್ಲಾದೊಳಗೆ ಬೆಣಕಲ್ ಬಸವೇಶ್ವರ ಅಂತ ಬರ್ತೈತಿ. ಬೆಣಕಲ್ಲಾಗ ಚನ್ನಬಸವಣ್ಣವ್ರು ಕುಂದಿರ್ತಾರ, ಬೆಣಕಲ್ ಬಸವೇಶ್ವರ. ಒಣಗೇರಿ ಅಂತ ಬರ್ತೈತಿ ಯಲಬುರ್ಗಾ ತಾಲೂಕಿನೊಳಗೆ. ಅಲ್ಲಿ ಚನ್ನಬಸವಣ್ಣವ್ರು ಕೆಲವು ದಿವಸ ನಿಂತು ಲಿಂಗ ಪೂಜೆ ಮಾಡಿಕೊಂತಾರ. ಅಲ್ಲಿ ಚನ್ನಬಸವಣ್ಣವ್ರು ಉತ್ಸವ ಮಾಡ್ತಾರ. ಆ ಉತ್ಸವ ಚನ್ನಬಸವಣ್ಣವ್ರು ಏನು ಹೇಳ್ತಾರ, ನಮ್ಮ ಉತ್ಸವ ಅಲ್ಪ, ಇದು ಕಲ್ಯಾಣದ ಬಸವೇಶ್ವರರ ಉತ್ಸವ ಆಗಲಿ ಅಂತ ಹೇಳ್ತಾರೆ. ಇವತ್ತಿಗೂ ಅವರ ಜಾತ್ರೆ ನಡೀತಿ, ಕಲ್ಯಾಣ ಬಸವೇಶ್ವರ ಜಾತ್ರೆ ನಡೀತಿ ನೋಡ್ರಿ. ಮುಂದವ್ರು ಎಲ್ಲಿಗೆ ಬರ್ತಾರಂದ್ರೆ ಅವ್ರ ಜೊತೆ ಇನ್ನೊಬ್ರು ಬಂದಿರ್ತಾರ, ರುದ್ರಮುನಿ ಶರಣ ಬಂದಿರ್ತಾನೆ. ಆ ರುದ್ರಮುನಿ ಶರಣರು ಮತ್ತು ಇವ್ರು ಎಲ್ಲಿರ್ತಾರಂದ್ರೆ ಗುದ್ನ್ಯಪ್ಪನ ಮಠ ಅಂತ ಐತಿ ಇಲ್ಲೇ ನಿಮ್ಮ ಕೊಪ್ಪಳ ಜಿಲ್ಲಾದೊಳಗೆ. ಕುಕನೂರು ಅಂತ ಗುದ್ನ್ಯಪ್ಪ ಮಠ, ಹಳೆಯಪ್ಪನ ಮಠ ಅಂತದವ. ಹಳೆಯಪ್ಪನ ಮಠ, ಗುದ್ನ್ಯಪ್ಪನ ಮಠ. ಹಳೆಯ ಅಂದ್ರೆ ಚನ್ನಬಸವಣ್ಣ, ಅಲ್ಲಿ ಗವ್ಯಾಗ ಕುಂತ ಅವ್ರು ಅನುಷ್ಠಾನ ಮಾಡ್ತಾರ. ರುದ್ರಮುನಿ ಇಲ್ಲಿರ್ತಾರ. ರೂಢಿ ಒಳಗೆ ಅಕ್ಕನಾಗಮ್ಮ ಜೋಪಾನ ಮಾಡಿದಂಥ ಶಿಶು ಇದು ರುದ್ರಮುನಿ. ಹಿಂಗಾಗಿ ರೂಢಿ ಒಳಗೆ ಹಳೆಯ ಮಾವ ಅಂತ ಅಂತಿರ್ತಾರೆ. ಬಸವಣ್ಣ ಮಾವ, ಚನ್ನಬಸವಣ್ಣ ಹಳೆಯ. ರುದ್ರಮುನಿಗೆ ಮಾವ ಅಂತಿರ್ತಾರೆ, ಚನ್ನಬಸವಣ್ಣ ಹಿರಿಯ ಮಾವ ಅಂತ ಕರಿತಿರ್ತಾರೆ. ಅದಕ್ಕೆ ಇವತ್ತಿಗೂ ಅಲ್ಲಿ ಜಾತ್ರೆ ಆಗ್ಬೇಕಾದ್ರೆ ಹಳೆಯ ಚನ್ನಬಸವಣ್ಣನ ಪಲ್ಲಕ್ಕಿ ಬಂದು ಆ ತೇರು ಸುತ್ತ ಹಾಕಿದ ಮೇಲೆ ಮಾವನ ತೇರು ಎಳಿತೈತಿ. ಗುದ್ನ್ಯಪ್ಪ ಮಠದ ಜಾತ್ರೆ. ಈಗ ಬೇರೆ ಬೇರೆ ಜಾತ್ರೆ. ಮೊದಲು ಈ ಭಾಗದಾಗ ರಾಯಚೂರು ಜಿಲ್ಲಾದಾಗ ದೊಡ್ಡ ಜಾತ್ರೆ ಅಂದ್ರೆ ಗುದ್ನ್ಯಪ್ಪ ಮಠದ ಜಾತ್ರೆ, ಬಹಳ ದೊಡ್ಡ ಜಾತ್ರೆ ಇತಿಹಾಸ. ಇವತ್ತಿಗೆ ನೀವು ಅಲ್ಲಿ ಹೋಗ್ರಿ, ಹಳೆಯಪ್ಪನ ಮಠ ಅಂತ ಐತಿ. ಹಳೆಯಪ್ಪನ ಮಠ, ಗುದ್ನ್ಯಪ್ಪನ ಮಠ. ಆಶ್ಚರ್ಯ ಅಂದ್ರೆ ಅವು ಎರಡೂ ಊರಾಗ ಜಂಗಮರನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ. ಗುದ್ನ್ಯಪ್ಪ ಮಠದಾಗ, ಹಳೆಯಪ್ಪ ಮಠದಾಗ. ಗುದ್ನ್ಯಪ್ಪ ಅಂದ್ರೆ ರುದ್ರಮುನಿ. ಗುದ್ನ್ಯಪ್ಪನ ಮಠದಾಗ, ಹಳೆಯಪ್ಪನ ಮಠದಾಗ ಜಂಗಮರ ಮನಿ ಬಿಟ್ಟರೆ ಯಾರ್ಯಾರು ಇಲ್ಲ ಅಲ್ಲಿ. ಅವರೆಲ್ಲ ನಮ್ಮ ಸಂಬಂಧಿಕರು ಅದಾರ. ನಿಮ್ಗೆ ನಾ ಯಾಕೆ ನಲಿಸ್ತು, ನಾ ಎಲ್ಲ ಅಲ್ಲಿದ್ದವನದೀನಿ, ಅಲ್ಲಿ ಆಡಿ ಹೋದಾವದೀನಿ. ಅವರೆಲ್ಲ ನಮಗೆ ರಕ್ತ ಸಂಬಂಧಿಗಳಾಗ್ತಾರೆ. ಯಾಕೆ ಅವ್ರು ಅದಾರ ಅಂದ್ರೆ ನಿಮಗೆ ಗೊತ್ತಿರಲಿ, ಉತ್ತರ ಕರ್ನಾಟಕದಲ್ಲಿ ಚನ್ನಬಸವಣ್ಣವ್ರ ಜೊತೆ ಬಂದವರೇ ಇವತ್ತಿನ ಜಂಗಮರು. ಅವರೇ ಮಠಸ್ಥರು. ಸಾಲಿಮಠ, ಕಂತಿಮಠ, ಹಿರೇಮಠ, ಭಿಕ್ಷರ ಮಠ ಇವರ ಚನ್ನಬಸವಣ್ಣನಿಂದ ಬಂದವರೇ. ಯಾವುದಕ್ಕೆ ಇವತ್ತಿಗೂ ಉಳಿವಿ ತೇರು ಎಳಿಬೇಕಾದ್ರೆ ಕಂಪಲ್ಸರಿ ಯಾರು ಇರ್ತಾರಂದ್ರೆ ಉತ್ತರ ಕರ್ನಾಟಕದ 500 ಮಂದಿ ಹುಟ್ಟರು ಅಲ್ಲೇ ಇರ್ತಾರೆ. ಯಾಕಂದ್ರೆ ನಮ್ಮ ಮನಿದೇವ್ರವ ಅಂತಾರೆ. ಮನಿದೇವ್ರ ಅಲ್ಲ, ಅವ್ರು ಕೂಡ ಬಂದವರ ಇವರು. ಒಳಗೆ ಅಭಿಮಾನ ಕಂಡಪಟ್ಟೆ ಐತ್ರಿ, ಹೊರಗೆ ಹೇಳ್ಕೊಳ್ವಲ್ರಿ. ಇನ್ನು ಮುಂದೆ ಅದು ಕಾಲ ಬರ್ತದೆ. ಯಾಕಂದ್ರೆ ಈಗ ನೋಡ್ರಿ, 101 ವಿರಕ್ತರಲ್ಲಿ ಬಹಳ ಮಂದಿ ಜಂಗಮರ ಇದ್ರು, ಮತ್ತೆ ಅವರೆಲ್ಲ ಬಸವಣ್ಣನ ಕೆಲಸ ಮಾಡಿದ್ರು. ಅಲ್ರಿ ಜನಿವಾರ ತೆಗೆದು ಪ್ರಭುಲಿಂಗ ಲೀಲೆ ಬರದ ಲಿಂಗ ದೀಕ್ಷಾ ತಗೊಂಡಿನಿ. ಇದಕ್ಕಿಂತ ಯಾರನ್ನ ಕೆಟ್ಟ ಅನ್ಬೇಕು, ನಾವು ಯಾರನ್ನ ಚಲೋ ಅನ್ಬೇಕು? ಇಟ್ಟು ದಿವಸ ಜಂಗಮ ವರ್ಗದವ್ರು ಬಸವಣ್ಣವ್ರನ್ನ ವಿರೋಧ ಮಾಡ್ತಾರ ಅಂತಿದ್ರಿ. ಈಗ ಭಕ್ತ ವರ್ಗದ ಬಸವಣ್ಣನ ವಿರೋಧ ಮಾಡಿ ಬಸವಣ್ಣವ್ರು ಹಿಂದೂ ಸಮಾವೇಶ ಮಾಡಕತ್ತ. ಮತ್ತೆ ಯಾರು ಚಲೋ ಯಾರು ಕೆಟ್ಟ ಅಂತೀರಿ? ಅದಕ್ಕೆ ಬ್ರಾಹ್ಮಣರ ಕೆಟ್ಟ ಅಲ್ಲ, ಅದರಲ್ಲಿನೂ ಬಹಳ ಒಳ್ಳೆಯವರದಾರ. ಜಂಗಮರ ಕೆಟ್ಟ ಅಲ್ಲ, ಅದರಲ್ಲಿನೂ ಬಹಳ ಒಳ್ಳೆಯವರದಾರ. ಪ್ರತಿಯೊಬ್ಬರಲ್ಲಿನೂ ಬ್ರಾಹ್ಮಣ್ಯ ಅನ್ನೋದು ಏನೈತಿ ನೋಡು, ಅದು ಬಹಳ ಕೆಟ್ಟ. ಶ್ರೇಷ್ಠತೆ ಅನ್ನೋದು ಏನೈತಿ ಅದು ಬಹಳ ಕೆಟ್ಟ. ಅದು ಶೂದ್ರನಲ್ಲಿಯೂ ಬರ್ತೈತಿ, ಅದು ಎಲ್ಲಾ ಜಾತಿಯವರಲ್ಲೂ ಬರ್ತೈತಿ. ಇದನ್ನ ಅಳಿಬೇಕಂತ ಹೇಳ್ತಾರೆ ಶರಣರವರು. ಅದಕ್ಕೆ ಸುಮ್ಮನೆ ನಾವು ಕೆಲವು ಸಂದರ್ಭದಲ್ಲಿ ಈಗ ನೋಡ್ರಿ, ಲಕ್ಕಣ್ಣ ದಂಡೇಶ ಅಥವಾ ಒಬ್ಬ ಬ್ರಾಹ್ಮಣ ಒಂದು ದಿನಾನು ಕೂಡ ಅವ ಲಿಂಗ ಪೂಜೆ ಮಾಡ್ಕೊಳ್ಳಾರದನ್ನ ಅರಮನೆಗೆ ಬರಲಿಲ್ಲ. ಜಕ್ಕಣಾರ್ಯ ಬ್ರಾಹ್ಮಣ, ಅರಮನೆ ಒಳಗೆ ಅವ ಲಿಂಗ ಎದಿ ಮ್ಯಾಗ ಕಾಣುವಂಗ ಹಾಕೊಂತಿದ್ದಂತ ಜಕ್ಕಣಾರ್ಯ. ಮತ್ತೆ ಹೆಂಗ್ ಇವ್ರನ್ನ ನೀವು ಜಾತಿ ಹಿಡಿದು ನುಡಿತೀರಿ? ಅದಕ್ಕೆ ಚನ್ನಬಸವಣ್ಣವ್ರು ಅಂತಾರ, ಜಾತಿ ಹಿಡಿದು ನುಡಿವರೇ ನಮ್ಮ ನೀತಿವಂತ ಶರಣರ ಅಂತ ಅವ್ರದೊಂದು ಸ್ವರವಚನನ ಐತಿ. ಅದನ್ನ ಓದ್ಬಿಡ್ರಿ, ನಿಮ್ಗೆ ಗೊತ್ತಾಗಿ ಬಿಡ್ತೈತಿ. ಜಾತಿ ಹಿಡಿದು ನುಡಿತಾರನಪ್ಪ ಶರಣರನ್ನ. ಯಾವ ಜಾತಿ ಆದ್ರೇನು, ಯಾರಲ್ಲಿ ಆ ಶಿವತತ್ವದ ಬೀಜ ಹುಟ್ಟಿ ಬೆಳಿತೈತಿ ಅವರೆಲ್ಲರೂ ಬಸವ ಸಂಜಾತರು, ಅವರೆಲ್ಲರೂ ಬಸವನ ವಂಶದವರು ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದೆ ಅದೇ ಚನ್ನಬಸವಣ್ಣವರು ಮುಂದೆ ಎಲ್ಲಿಗೆ ಹೋಗ್ತಾರಂದ್ರ ಆ ಬೆನಕಲ್ಲ ಹಳೆಯಪ್ಪನ ಮಠದಿಂದ
ಹರ್ತಿಗೆ ಹೋಗ್ತಾರ. ಹರ್ತಿ ಬಸವಣ್ಣ ಅಂತ ಇವತ್ತಿಗೂ ಅದನ್ನ ಗದಗದಂತೆ ಹರ್ತಿ ಅಂತ ಐತಿ. ಹರ್ತಿಯಾಗ ಅಲ್ಲಿ ಕುಂತ ಹೋಗ್ತಾರ. ಹರ್ತಿಯಿಂದ ಮಜ್ಜಿಗುಡ್ಡಕ್ಕೆ ಬರ್ತಾರ. ಮಜ್ಜಿಗುಡ್ಡ ಬಸವಣ್ಣ ನವಲಗುಂದ ತಾಲೂಕು ಅಣ್ಣಿಗಿರಿ ತಾಲೂಕಿನಾಗ ಐತಿ ಮಜ್ಜಿಗುಡ್ಡ ಬಸವಣ್ಣ. ಮಜ್ಜಿಗುಡ್ಡದಿಂದ ಮುಂದೆ ಎಲ್ಲಿ ಹೋಗ್ತಾರ ಅಂದ್ರೆ ಚಿಂಚಲಿಗೆ ಹೋಗ್ತಾರ. ನೀಲ್ಗುಂದ ಚಿಂಚಲಿ ಬಸವಣ್ಣ ಎಲ್ಲೆಲ್ಲಿ ಚಂದ ಬಸವಣ್ಣ ಕುಂತ ಹೋಗ್ಯಾನ ಅಲ್ಲಿ ಬಸವಣ್ಣನ ಗುಡಿ. ನಂತರ ಅರಳಿಕಟ್ಟಿಗೆ ಹೋಗ್ತಾರ. ಅರಳಿಕಟ್ಟಿ ಬಸವಣ್ಣ. ಆಮೇಲೆ ಉಣಕಲ್ ಅಂತ ಐತಿ ಹುಬ್ಬಳ್ಳಿಯಾಗ, ಅಲ್ಲಿ ಕುಂದಿರ್ತಾರ ಉಣಕಲ್ ಬಸವಣ್ಣ. ಡೈರೆಕ್ಟ್ ಮುಂದೆ ಅಲ್ಲಿ ಬಗಿನೂರು ಕೊಪ್ಪಕ್ಕೆ ಅಂತ ಹೋಗ್ತಾರ. ಕಲಘಟಗಿ ತಾಲೂಕಿನಾಗ ಬಗಿನೂರು ಕೊಪ್ಪ ಬಸವಣ್ಣ. ಇವತ್ತಿಗೂ ಅಲ್ಲಿ ಎಲ್ಲ ನಾ ಎಲ್ಲೆಲ್ಲಿ ಹೇಳಿನ ಅಲ್ಲಿ ಹೋಗ್ರಿ ನೀವು. ಪ್ರತಿ ವರ್ಷ ಬಸವಣ್ಣನ ಜಾತ್ರೆ ಅಕ್ಕಾವ, ಪ್ರತಿ ವರ್ಷ ಬಸವಣ್ಣನ ತೇರ್ ಎಳಿತಾವ. ಬಗಿನೂರು ಕೊಪ್ಪ. ಬಗಿನೂರು ಕೊಪ್ಪದಿಂದ ಮುಂದೆ ತಬಕದ ಹೊನ್ನಳ್ಳಿ ಅಂತ ಬರ್ತದೆ, ಅಲ್ಲಿ ಬಸವಣ್ಣನ ದೇವಸ್ಥಾನ. ಮುಂದೆ ತಂಬೂರು ಬಸವಣ್ಣ ಅಂತ ಬರ್ತಾನೆ. ಎಲ್ಲಿ ಅಂದ್ರೆ ಲಾಸ್ಟ್ ಅದು ತಂಬೂರು ಬಸವಣ್ಣ, ಲಾಸ್ಟ್ ಅದು ಕಲಘಟಗಿ ಯಲ್ಲಾಪುರ ಸೀಮೆ ನಡು ತಂಬೂರು ಬಸವಣ್ಣ. ತಂಬೂರು ದಾಟ ತಗೊಂಡ್ರೆ ಮುಂದೆ ಮೇಲ್ಗೈ ಯಲ್ಲಾಪುರದಿಂದ ಉಳಿವಿಗೆನೆ ಮಹಾಮನಿಗವಿಗೆನೆ ಅಲ್ಲಿ ಮುಕ್ತಾಯ ಆಗ್ತದೆ. ಎಲ್ಲೆಲ್ಲಿ ಬಸವಣ್ಣವ್ರು ವಸ್ತಿ ಇದ್ದು ಹೋಗ್ಯಾರ ಅಲ್ಲೆಲ್ಲ ಅವಾಗ ನಮ್ಮ ಜನ ಹಾಡು ಬರೋದ್ರು. ಉಳವಿಯ ಬಸವಣ್ಣ ಉಳಿಯೋ ನಮ್ಮ ಮನೆಯಾಗ, ನೀರ ಕಾದವ ಜಳಕಕ್ಕ, ಹಾಲ ಕಾದವ ಕುಡಿಲಾಕ ಅಂತೇಳಿ ಬಸವಣ್ಣನ ಬಗ್ಗೆ ಹಾಡು ಕಟ್ಟಿ ಹಾಡಿದ್ರು. ಇದೆಲ್ಲವೂ ಒಂದು ಶ್ರೇಷ್ಠ ಪರಂಪರೆ. ಇದೆಲ್ಲ ಎಲ್ಲಿ ಬಂತಂದ್ರೆ ಹಡಪದ ಲಿಂಗಮ್ಮನನ್ನ ಚನ್ನಬಸವಣ್ಣವ್ರು ಭೇಟಿ ಆಗಕ್ಕೆ ಬಂದು ಹಂಪಿ ಒಳಗೆ ಇದ್ದು ಅವ್ರು ಹೊಳ್ಳಿ ಹೋಗುವಾಗ ಇಲ್ಲಿ ಏನು ಈ ದಾರಿ ಒಳಗೆ ಅಕ್ಕವಲ್ಲ, ಇವೆಲ್ಲವೂ ಬಸವಣ್ಣನ ಹೆಸರಿನ ಮೇಲೆ ಆದಂಥ ಗುಡಿಗಳಿಗೆ ಇತಿಹಾಸ ಎಲ್ಲಿಂದ ಬರ್ತದೆ ಅಂದ್ರೆ ಉಳವಿಯ ಚನ್ನಬಸವಣ್ಣನಿಂದ ಬರ್ತದೆ. ಅವಾಗ ಅವ್ರ ಶಿಷ್ಯ ಅವ್ರ ಶಿಷ್ಯನೊಬ್ಬನ ನೀ ಇಲ್ಲೇ ಇದ್ದು ಇರಪ್ಪ ಅಂತ ಹೇಳ್ತಾರ. ಅವನೇ ಹೊಸಳ್ಳಿ ಬೂದಿಸ್ವಾಮಿ. ಬೂದನಗುಡ್ಡ ಅಂತ ಐತಿ, ಇವತ್ತಿಗೂ ಹುಬ್ಬಳ್ಳಿ ಅಂತೆಕ್ಕೊಂದು ಬೂದನಗುಡ್ಡ ಅಂತ ಐತಿ. ಆ ಬೂದನಗುಡ್ಡದ ಬೂದೀಶ್ವರ ಯಾರಂದ್ರೆ ಚನ್ನಬಸವಣ್ಣ. ಆತನೇ ಹಡಪದ ರೇಚಣ್ಣ ಅಂತೇನೋ ಒಬ್ಬ ಶರಣ ಇದ್ದ ಅಂತಾರಲ್ಲ, ಆತನೇ ಬೂದೀಶ್ವರ ಅನ್ನುವಂಥ ಹೆಸರಲ್ಲಿ ಇದ್ದ. ಇನ್ನೊಬ್ಬ ಶರಣ ಅಂಕಲಿಗಿ ಅಡವೇಶ್ವರ ಅನ್ನೋ ಹೆಸರಲ್ಲಿ ಉಳ್ಕೊಂಡ ಅಂತೇಳಿ ಇವೆಲ್ಲಗಳನ್ನು ನಾವು ಓದ್ತೇವೆ. ಇದ್ರ ಬಗ್ಗೆ ಇನ್ನೂ ಸಂಶೋಧನೆ ಆಗಬೇಕು, ಇನ್ನೂ ಇದ್ರ ಬಗ್ಗೆ ಹೋಗಬೇಕು. ಶಿವಯೋಗ ಸಿದ್ಧಿಯಿಂದ ಎಷ್ಟು ಬೇಕಾದಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳು ಹೇಳ್ತವೆ. ಇದೆಲ್ಲವನ್ನ ಯಾಕೆ ನಾ ಇವತ್ತು ಹೇಳಬೇಕಾಗಿದೆ ಅಂದರೆ, ಹಂಪಿ ಹಿಂದೆ ಮೆರೆದಿತ್ತು, ಈಗಿಲ್ಲ ಅನ್ಬೇಡ್ರಿ. ಕಾಲಜ್ಞಾನ ಒಂದು ವೇಳೆ ಕರೆ ಆದ್ರೆ ಮುಂದಿನ ದಿನಮಾನದಲ್ಲಿ ಬಸವಾದಿ ಪ್ರಮುಖರ ಬರದ ಕಾಲಜ್ಞಾನ, ಶರಣರ ನಂತರ ಬಂದಿರತಕ್ಕಂಥ ಕಾಲಜ್ಞಾನ ಸಾಹಿತ್ಯ ವಿಜಯನಗರದಲ್ಲಿ ಹುಟ್ಟುತ್ತದೆ. ಆ ವಿಜಯನಗರದಲ್ಲಿ ಎಮ್ಮಿ ಬಸವಣ್ಣ ಅಂತ ಒಬ್ಬ ಬರ್ತಾನ. ಎಮ್ಮಿ ಮೇಲೆ ಕೂತ್ಕೊಂಡು ಹಂಪಿ ವಿರೂಪಾಕ್ಷನ ಗುಡಿ ಮುಂದೆ ಕೂತ್ಕೊಂಡು ವಿರಕ್ತರೆಲ್ಲ ಇದನ್ನ ಬಿಟ್ಟು ಹೋದ ಮೇಲೆ ಬೈತಿರ್ತಾನವ ಎಮ್ಮಿ ಬಸವಣ್ಣ. ಎಮ್ಮಿ ಬಸವಣ್ಣನ ಕಾಲಜ್ಞಾನ ಅಂತದ, ಯಾರಾದರೂ ಓದಿರ್ಬೇಕು. ಬೇಕಾದ್ರೆ ನನ್ನ ಹತ್ತೆ ಕೈತಿ ಯಾರಾದರೂ ಓದ್ತೀನಿ ಅಂದ್ರೆ ಕೊಡ್ತೀನಿ. ಎಮ್ಮಿ ಬಸವಣ್ಣ, ಆ ಎಮ್ಮಿ ಬಸವಣ್ಣ ಎಮ್ಮಿ ಮ್ಯಾಗ ಕುಂದ್ರವ. ಕೊಡ್ತೀನಿ ನೋಡ್ರಿ, ಪಕ್ಕ ಐತಂತ ಐತಿ, ದಾಖಲೆ ಐತಿ. ಆ ಎಮ್ಮಿ ಬಸವಣ್ಣ ಬಂದ ಅರಮನಿ ಬಾಗಿಲು ಮುಂದೆ ಎಮ್ಮಿ ನಿಂದ್ರಿಸಿ ಅವಾಗ ಯಾರು ಇರ್ತಾರಂದ್ರೆ ತುಳು ವಂಶದವ್ರು ಆಳ್ತಿರ್ತಾರೆ. ಶಾಪ್ ಕೊಡ್ತಾನೆ. ವಿಜಯನಗರ ಹಾಳಾಗಿ ಹೋಗತ್ತಂತೆ. ಎಮ್ಮಿ ಬಸವಣ್ಣ ವಿಜಯನಗರ ಹಾಳಾಗಿ ಹೋಗತಿ. ವಿಜಯನಗರದೊಳಗೆ ಕ್ರಾಂತಿ ಆಗ್ತತಿ, ಸಂಪತ್ತೆಲ್ಲ ಸೂರ್ಯ ಆಕತಿ ಅಂತ ಶಾಪ ಕೊಡ್ತಾನೆ. ಜಂಗಮರ ಶಾಪ ತಟ್ಲಿ ಅಂತ ತಿಳ್ಕೊಂಡು ಶಾಪ ಕೊಡ್ತಾನೆ. ಅದರ ಪರಿಣಾಮ ಬಹುಮನಿ ಸುಲ್ತಾನರು ಇವ್ರ ಮೇಲೆ ದಾಳಿ ಮಾಡಿದ್ರು ಅನ್ನೋದು ಸುಳ್ಳು. ಇವರಾಗಲೇ ಹೊಕ್ಕಾರಲ್ಲಿ. ತಾಳಿಕೋಟೆ ಎಲ್ಲೈತಿ? ಹಂಪಿಯಿಂದ 200 ಕಿಲೋಮೀಟರ್ ದೂರದಲ್ಲಿ ತಾಳಿಕೋಟೆ. ರಕ್ಕಸ್ ತಂಗಡಿಗೆ ತಾಳಿಕೋಟೆ 150-200 ಕಿಲೋಮೀಟರ್ ಎಡಬಲ ತಾಳಿಕೋಟೆ ಐತಿ. ಇಲ್ಲಿಂದ ತಾಳಿಕೋಟೆ ರಕ್ಕಸ ತಂಗಡಿಗೆ ಹಳೆಯ ರಾಮರಾಯ ಸೈನ್ಯವನ್ನು ತಗೊಂಡು ಯುದ್ಧ ಮಾಡಕ್ ಹೊಕ್ಕಾನ. ಯುದ್ಧ ಎಲ್ಲಿ ಆಗೈತಿ? ಇಲ್ಲಿ ಆಗಿಲ್ಲ. ಕೃಷ್ಣಾ ನದಿ ತೀರದ ರಕ್ಕಸ ತಂಗಡಿಗೆ ತಾಳಿಕೋಟೆ ಕದನ ಆಗೈತಿ. ತಾಳಿಕೋಟೆ ಕದನದಲ್ಲಿ ಉಳಿದ ಎಲ್ಲಾ ಸಾಮ್ರಾಜ್ಯದವ್ರು ಬರ್ತಾರ. ಅವ್ರು ಮೊದಲು ಹೆದರ್ತಾರೆ. ಅವ್ರು ಬ್ಯಾಡೋ ಮರಾಯ ನಿನ್ನ ಕೂಡ ಏನು ಯುದ್ಧ ಮಾಡೋದು ಅಂತೇಳಿ. ಆದ್ರೆ ಅದೇನೋ ಅಂತಾರಲ್ಲ, ಹೆಚ್ಚಾಗಿ ಹೊಕ್ಕಾರ ಅಂತಾರಲ್ಲ, ಅದೇನೋ ಮುಣಿಸಿ ಕೊಡೋದಲ್ಲ ಅಂತಾರ ನೋಡಿ. ಅದು ಮುಗಿದು ಬಂದ ಕಾಲಕ್ಕೆ ಇವ ಹೋಗಿ ಅಲ್ಲಿ ಯುದ್ಧ ಮಾಡಕ್ಕೆ ಹೊಕ್ಕಾನ. ಅಲ್ಲಿ ಒಂದಿಷ್ಟು ಘಟನೆಗಳು ನಡೀತವೆ. ಹಳೆಯ ರಾಮರಾಯನನ್ನು ಶಿರಚ್ಛೇದನ ಮಾಡ್ತಾರೆ. ಮುಂದೆ ತಿರುಮಲ ಮತ್ತು ವೆಂಕಟಾದ್ರಿ ಅನ್ನುವಂಥವ ಯುದ್ಧ ಮಾಡಲಿಲ್ಲ. ಯುದ್ಧ ಮಾಡಬೇಕಾಗಿತ್ತು. ಯುದ್ಧ ಮಾಡಿ ವಿಜಯನಗರ ಉಳಿಸ್ಕೋಬೇಕಾಗಿತ್ತು. ಉಳಿಸಿಕೊಳ್ಳಲಿ ಇವರು ಇಲ್ಲಿಂದ ಬಂದು 1500 ಆನಿ ಮೇಲೆ ವಿಜಯನಗರದ ಸಂಪತ್ತೆಲ್ಲ ಹೇರ್ಕೊಂಡು ಪೇನುಗೊಂಡಕ್ಕೆ ಹೋಗ್ತಾರೆ. ವಿಜಯನಗರ ಹಾಳಾಗಿ ಹೋಗ್ತದೆ. ಮುಂದೆ ಭಾಳ ಜನ ವಿಜಯನಗರ ಸಾಮ್ರಾಜ್ಯದ ಸಂಪತ್ತೆಲ್ಲ ಬಹುಮನಿ ಸುಲ್ತಾನರು ತೊಗೊಂಡು ಹೋದ್ರಂತಾರೆ. ಬಹುಮನಿ ಸುಲ್ತಾನರಿಗೆ ಇಲ್ಲಿ ಸಂಪತ್ತು ದಕ್ಕಿಲ್ಲ. ಇದನ್ನು ತೊಗೊಂಡು ಇದನ್ನು ಹಾಳು ಮಾಡಿಕೊಂಡು ಮತ್ತೆ ಅವ್ರು ಎಲ್ಲಿಗೆ ಹೋದ್ರಂದ್ರೆ ಇದನ್ನು ಇಲ್ಲೇ ಅನಾಥ ಮಾಡಿದರು. ಪೇನುಗೊಂಡಕ್ಕೆ, ಆಂಧ್ರದ ಪೇನುಗೊಂಡಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವ್ರ ಮೂಲ ಎಲ್ಲಿಂದ ಬಂದವರು ಇದ್ರು ಅಂದ್ರೆ ಆಂಧ್ರದಿಂದನೇ ಬಂದವರಿದ್ರು. ತೆಲುಗದ ಮೇಲೆ ಅವ್ರಿಗೆ ಭಾಳ ಪ್ರೇಮ ಇತ್ತು. ಕೃಷ್ಣದೇವರಾಯ ತೆಲುಗು ಸಾಹಿತ್ಯನ ಭಾಳ ಬೆಳೆಸ್ತಾನವ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ 8 ಮಂದಿ ಅಷ್ಟ ದಿಗ್ಗಜರೆಲ್ಲ ಯಾವ ಕವಿಗಳಿದ್ರಂದ್ರೆ ತೆಲುಗು ಕವಿಗಳು ಇದ್ರು. ಅವರೆಲ್ಲ ಕನ್ನಡದ ಕವಿಗಳು ಇದ್ದಿದ್ದಿಲ್ಲ. ಸಂಸ್ಕೃತ ಕವಿಗಳು, ತೆಲುಗು ಕವಿಗಳು. ಪ್ರೌಢದೇವರಾಯನ ಆಸ್ಥಾನದಲ್ಲಿ ಹುಟ್ಟೂರು ಕನ್ನಡದ ಕವಿಗಳು ಇದ್ರು. ಇಷ್ಟರ ಮೇಲೆ ತಿಳ್ಕೊಬೇಕು ನಾವು. ಕನ್ನಡವನ್ನು ಬೆಳೆಸಿ ನಾವು ಪ್ರೌಢದೇವರಾಯ. ಆದರೆ ಪ್ರೌಢದೇವರಾಯನನ್ನು ವಿಜಯನಗರದ ಸಾಮ್ರಾಜ್ಯದಲ್ಲಿ ಆತನನ್ನು ಇವತ್ತು ನಾವು ಕಡಿಮೆ ಮಾಡೀವಿ, ಕೃಷ್ಣದೇವರಾಯನ ಹೆಚ್ಚು ಮಾಡೀವಿ. ಪ್ರೌಢದೇವರಾಯನಿಗೆ ಸಿಕ್ಕಷ್ಟು, ಕೃಷ್ಣದೇವರಾಯನಿಗೆ ಸಿಕ್ಕಷ್ಟು ಪ್ರಚಾರ, ಕೃಷ್ಣದೇವರಾಯನಿಗೆ ಸಿಕ್ಕಷ್ಟು ಗೌರವ
ಪ್ರೌಢದೇವರಾಯನಿಗೆ ಸಿಕ್ಕಿಲ್ಲ. ಇದಕ್ಕೆ ಒಂದೇ ಉದ್ದೇಶ, ಪ್ರೌಢದೇವರಾಯ ಸಮಾನತೆಯ ತತ್ವಗಳಾದಂಥ ಲಿಂಗಾಯತ ಸಿದ್ಧಾಂತವನ್ನು ಬೆಳೆಸಿದ, ಅದನ್ನು ಮುಂದುವರಿಸಿದ್ರೆ ನಮಗೆ ತೊಂದರೆ ಆದಿತ್ತು ಅನ್ನೋ ಉದ್ದೇಶಕ್ಕಾಗಿ ಅವನು ಮುಚ್ಚಾಕೋ ಪ್ರಯತ್ನಗಳು ನಡೆದಾವ. ಅದೇನು ದೊಡ್ಡದಲ್ಲ ಬಿಡ್ರಿ, ನಮಗೂ ಗೊತ್ತಾಕತಿ ನಿಮಗೂ ಗೊತ್ತಾಕತಿ. ಆದ್ರೆ ಇತಿಹಾಸ ಎಷ್ಟು ದಿನ ಮುಚ್ಚಿಡೋರು ನೀವು, ಇಂದಿಲ್ಲ ನಾಳೆ ಹೊರಗೆ ಬರ್ತದೆ. ಅದಕ್ಕೆ ನಾವು ರಾಜರಲ್ಲಿ ಅಧಿಕೃತ ರಾಜನನ್ನು ನಾವು ಮೊದಲು ನೋಡೋದು, ಬಸವಣ್ಣನನ್ನ ತಲೆ ಮೇಲೆ ಇಟ್ಟುಕೊಂಡು ಕುಣದಾಡಿದ ರಾಜನನ್ನು ನಾವು ಮೊದಲು ನೋಡೋದಂದ್ರೆ ಪ್ರೌಢದೇವರಾಯನನ್ನೇ ನೋಡಬೇಕು. ಎರಡನೇ ರಾಜ ಕೆಳದಿಯ ಶಿವಪ್ಪ ನಾಯಕ, ಕೆಳದಿ ಶಿವಪ್ಪ ನಾಯಕ, ಬೂದಿ ಬಸಪ್ಪ ನಾಯಕ. ಇನ್ನೊಬ್ಬವ ಹರಪನಹಳ್ಳಿ ವೀರ ಬಸವಂತ ರಾಜ. ಇನ್ನೊಬ್ಬವ ಬಳ್ಳಾರಿಯ ಹಂಡೆ ವಜೀರ್ ಹನುಮಪ್ಪ ನಾಯಕ. ಇವರೆಲ್ಲ ಮತ್ತೆ ಕೆಳದಿ ಇದು ಚಿತ್ರದುರ್ಗದ ಅರಸರಾಗಿರ್ತಕ್ಕಂಥ ಭರಮನಾಯಕ, ಅವರೆಲ್ಲ ನಾಯಕ ಜನಾಂಗದವರಾದರೂ ಕೂಡ ಚಿತ್ರದುರ್ಗದ ಮುರುಗಿ ಸ್ವಾಮಿಗಳು, ಮುರುಘಾ ಸಮಯ ಅಂತ ಬರ್ತದೆ, ಚಿತ್ರದುರ್ಗದ ಮುರುಘಾ ಸಮಯಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಚಿಲ್ಲಾಳ ಸಮಯದ ಸ್ವಾಮಿಗಳಿಗೆ ಹರಪನಹಳ್ಳಿಯ ರಾಜರು ಸಪೋರ್ಟ್ ಮಾಡ್ತಾರೆ. ಆ ಕಡೆ ಕುಮಾರ ಸಮಯ ಅಂತ ತಿಳ್ಕೊಂಡು ಮೈಸೂರು ಜಡೆಯಲ್ಲಿ ಬರ್ತದೆ, ಅವರಿಗೆ ಆ ಭಾಗದ ರಾಜರು ಸಪೋರ್ಟ್ ಮಾಡ್ತಾರೆ. ಸಂಪಾದನಾ ಸಮಯ ಕೆಂಪಿನ ಸಮಯದವರಿಗೆ ಓರಂಗಲ್ಲರ ಅರಸರು ಸಪೋರ್ಟ್ ಮಾಡ್ತಾರೆ. ಮತ್ತೆ ಸಂಪಾದನಾ ಸಮಯ ಒಂಟಮೂರಿ ದೇಶಗತ್ತಿ ಮನೆತನದವರು, ಸುರ್ಪುರ ಇವರು ನಮ್ಮ ಕೊಕಟನೂರು ದೇಸಾಯಿಗಳು, ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಇದೆಲ್ಲ ಮುಂದೆ ದೇಶಗತ್ತಿ ಮನೆತನಕ್ಕೆ ಹೋಗತಿ. ಯಾಕಂದ್ರೆ ವಿಜಯನಗರ ಹಾಳಾದ ಮೇಲೆ ಸಾಮಂತ ರಾಜರೆಲ್ಲ ಪಾಳೆಗಾರರೆಲ್ಲ ಸ್ವತಂತ್ರ ರಾಜರಕ್ಕಾರ. ಮುಂದೆ ಈ ವಿಜಯನಗರ ಸಾಮ್ರಾಜ್ಯದ ಶರಣ ಧರ್ಮವನ್ನ ಗದ್ದಿಗೆ ಮೇಲಿಟ್ಟು ಪೂಜೆ ಮಾಡಿದ ಶ್ರೇಯಸ್ಸು ಕೆಳದಿಯ ಅರಸರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು. ಕೆಳದಿ ಚೆನ್ನಮ್ಮ, ಕೆಳದಿ ಶಿವಪ್ಪ ನಾಯಕ, ಕೆಳದಿ ಮಲ್ಲಮ್ಮ, ಏನು ಕೆಳದಿ ಬೂದಿ ಬಸಪ್ಪ ನಾಯಕ, ಏನು ಇಲ್ಲೇ ಒಬ್ಬ ಇದ್ದ ಹರಪನಹಳ್ಳಿ ವೀರ ಬಸವಂತರಾಯ ಜಂಗಮರನ್ನ ಗದ್ದಿಗೆ ಮೇಲೆ ಕುಂದಿರಿಸಿ ಶರಣ ಸತ್ಯ ಲಿಂಗಪತಿ ಅಂತ ಕೈಗೆ ಬಳೆ ಹಾಕೊಂಡು ಪಾದಪೂಜೆ ಮಾಡಿದವ. ಆತನ ಮಗನ ಹೆಸರು ತೋಂಟದ ಸಿದ್ಧಲಿಂಗ ಅಂತ ಇಟ್ಟ. ಎಲ್ಲಿ ನೋಡಿದರಲ್ಲಿನೂ ಹಂಪಿಯಲ್ಲಿ ಇದ್ದಂಥ ಶರಣ ಸಿದ್ಧಾಂತ ಎಡೆಯೂರು ಮತ್ತು ಕಗ್ಗೆರೆ ಇವೆರಡರಲ್ಲಿ ಸ್ಥಾನವನ್ನು ಪಡ್ಕೊಂತು. ನಮ್ಮ ಶರಣ ಸಿದ್ಧಾಂತದ ಪುನರುಜ್ಜೀವನ ಹಂಪಿಯಲ್ಲಿ ಆಯಿತು. ವಿಸ್ತಾರ ಆಗಿದ್ದೆಲ್ಲಿಂದ ಅಂದ್ರೆ ಹರದನಹಳ್ಳಿಯ ಗೋಸಲದ ಸಿದ್ಧಲಿಂಗೇಶ್ವರರು. ಮುಂದೆ ಅವರು ಕಗ್ಗೇರಿಯ ತೋಟದಲ್ಲಿ ಕುಂತು ಅನುಷ್ಠಾನ ಮಾಡಿದ್ರು, ಹುತ್ತು ಬೆಳೀತು. ಅವರು ತೋಟದಲ್ಲಿ ಕುಂತದಕ್ಕೆ ಅವರಿಗೆ ತೋಟ ಅನ್ನೋದು ಅಪಭ್ರೋಷಕತೆ ಅಂತೇಳಿ ತೋಂಟದ ಅಂತ ಬಂತು. ಅವರೇ ತೋಂಟದ ಸಿದ್ಧಲಿಂಗೇಶ್ವರರಾಗಿ ಶೂನ್ಯಪೀಠ ಪರಂಪರೆಯ ನೇರ ವಾರಸುದಾರರಾದರು. ಅವ್ರ ಹೆಸರಿನ ಮೇಲೆ ಶಿಷ್ಯರು, ಪ್ರಶಿಷ್ಯರು, ಪ್ರಶಿಷ್ಯರ ಶಿಷ್ಯರು, ಶಿಷ್ಯರ ಶಿಷ್ಯರು, ಮತ್ತು ಶಿಷ್ಯರು, ಇಲ್ಲೇ ಮಠ ನಾವೇನು ಬಂದಿವೆ. ನಾವೆಲ್ಲ ಯಾರ ಶಿಷ್ಯರು ಅಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಶಿಷ್ಯರು ನಾವೆಲ್ಲ. ಆದ್ರೆ ಸಿದ್ಧಲಿಂಗೇಶ್ವರಿಗೆ ಎಷ್ಟು ಅಭಿಮಾನ ಇತ್ತಂದ್ರೆ ಬಸವಣ್ಣನೇ ಗುರುವಾದನು, ಚನ್ನಬಸವಣ್ಣನೇ ಲಿಂಗವಾದನು, ಪ್ರಭುದೇವರೇ ಜಂಗಮವಾದರು, ಸದ್ರೂಪವೇ ಸಂಗನ ಬಸವಣ್ಣ, ಚಿದ್ರೂಪವೇ ಚನ್ನಬಸವಣ್ಣ, ಆನಂದ ಸ್ವರೂಪವೇ ಅಲ್ಲಮ ಪ್ರಭುದೇವರು, ನಿತ್ಯ ನಿರಂಜನ ಪರವಸ್ತು ತಾನೊಂದು ಮೂರು ತೆರಣ ಇತ್ತಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳಿ ಬಸವಣ್ಣನೇ ಒಡೆಯನಾದನು, ನಾನೇ ಭಂಟನಾದನು, ಬಸವಣ್ಣನೇ ಪತಿಯಾದನು, ನಾನೇ ಸತಿಯಾದನು, ಎನ್ನ ಸಡಾಧಾರದಲ್ಲಿ ಹೊಳೆಯುವ ಸಂಬಂಧ ಅದು ಬಸವಣ್ಣನಾದ ಕಾರಣ ನಾನು ಬಸವಣ್ಣನ ಪಾದದಲ್ಲಿ ಶರಣಾದನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತೇಳಿ ಸಿದ್ಧಲಿಂಗೇಶ್ವರ ಒಬ್ಬ ವಿರಕ್ತರಾದರೂ ಕೂಡ ಬಸವಣ್ಣನನ್ನು ತಲೆ ಮೇಲೆ ಇಟ್ಟುಕೊಂಡು ಮೆರೆಸಿದ್ರು. ಹಿಂಗಾಗಿ ಈ ವಿರಕ್ತ ಮಠಗಳು ಏನು ಮಾಡಿದ್ವು ಅಂದ್ರೆ ಶರಣ ಧರ್ಮವನ್ನ ಉಳಿಸೋ ಪ್ರಯತ್ನ ಮಾಡಿದ್ವು. 100-150 ವರ್ಷ ಚಲೋ ಬಂದು ಸಿದ್ಧಲಿಂಗೇಶ್ವರ ನಂತರ ಇವಕ್ಕೆ ಏನು ತಲೆ ಹುಳ ಬಂತೋ ಏನೋ, ಶರಣ ಧರ್ಮ ಬಿಟ್ಟು ಸಂಪತ್ತುಗಳ ಸಾಕು ನಿಂತು ಈಗೂನು ಅದ ಚಾಳಿನ ಒಳಗೆ ಹೊಂಟ್ರೆ ಇವರೆಲ್ಲ ಹೊರಗೆ ವಿರಕ್ತರ ಕರೆ. ಆದ್ರೆ ವಿರಕ್ತರಾಗಿರ್ತಕ್ಕಂಥವ್ರಿಗೆ ಮೂಲ ಪರಂಪರೆ ಅಂದ್ರೆ 12ನೇ ಶತಮಾನದ ಶೂನ್ಯ ಪೀಠದ ಅಲ್ಲಮ ಪ್ರಭು. ಆ ಶೂನ್ಯ ಪೀಠ ಪ್ರಾರಂಭ ಮಾಡಿದವರು ಬಸವಣ್ಣವರು, ಕುಂತವರು ಅಲ್ಲಮ ಪ್ರಭುಗಳು. ಅದಕ್ಕೆ ಅಲ್ಲಮ ಪ್ರಭು ದೇವರ ಸಲ್ಲಲಿತ ಸನ್ಮಾರ್ಗ ಅಂತ ಬರಿತಾನೆ. ಇದನ್ನು ಬರೆದವ್ರು ಯಾರಂದ್ರೆ ಚಾಮರಸ ಪ್ರಭುಲಿಂಗ ಲೀಲೆಯಲ್ಲಿ ಅಲ್ಲಮ ಪ್ರಭು ಸಂಪ್ರದಾಯದ ಸಲ್ಲಲಿತ ಸನ್ಮಾರ್ಗವನ್ನು ಎಲ್ಲರರಿವಂದದಲ್ಲಿ ಪೇಳುವೆ ನುಚಿತ ವಚನದಲ್ಲಿ ಬಲ್ಲವರು ಭಾವುಕರು ಸೊಲ್ಲಿನೊಳಗನ ಸ್ವಂಪ ನಿಂಪನು ಎಲ್ಲರೂ ಆಲಿಸುವದಿ ಪ್ರಭುಲಿಂಗ ಲೀಲೆಯಲ್ಲಿ ಅನ್ನುವಂಥ ಮಾತನ್ನ ಇದೇ ವಿಜಯನಗರದಲ್ಲಿ ಕುಂತು ಬರಿತಾನೆ. ಹೆಂಗ ಕಬ್ಬಿನ ರಸವನ್ನ ಆಡು ಬರೀತೋ ತಪ್ಪಲ ಅದ್ರದ್ದು ಮ್ಯಾಗಿಂದು ಇದನ್ನ ತಿಂದು ರುಚಿ ಮಸ್ತ್ ಐತಂತತಿ. ಆಡು ಆನೆ ಹಂಗ ಮಾಡೋದಿಲ್ಲ, ಬೇರೆ ಸಮೇತ ಕಬ್ಬನ್ನು ಬಾಯಿಗೆ ಇಟ್ಕೊಂಡು ಚಪ್ಪರಿಸಿ ಬಿಡ್ತೈತಿ. ಹಂಗ ಪ್ರಭುಲಿಂಗ ಲೀಲೆಯನ್ನು ಓದಬೇಕಾದ್ರೆ ಮುಮುಕ್ಷಿಗಳು ಸಾಧಕರ ಓದಿ ಚಪ್ಪರಿಸಬೇಕ ಹೊರತು ಈ ಆಡಿನಂಗ ರೌದಿಮಯ್ಯವರಿಗೆ ಇದು ಅಲ್ಲಮನ ಲೀಲೆ ಗೊತ್ತಾಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಇದಕ್ಕೆ ಏನು ಹೇಳ್ತಾನಂದ್ರೆ ಸಲ್ಲಲಿತ ಸನ್ಮಾರ್ಗ, ಅದೇ ಶೂನ್ಯ ಸಿಂಹಾಸನ ಪರಂಪರೆ. ಅದಕ್ಕೆ ಮುಂದೆ ಸಿದ್ಧಲಿಂಗೇಶ್ವರರೇ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಹಾಸು ಬೀಸು ಆದರೂ ಅವ್ರ ಪರಂಪರೆಗೆ ಎಲ್ಲಿ ಮುಂದುವರೆದಂದ್ರೆ ನಮ್ಮ ನಾಡಿನ ವಿರಕ್ತ ಮಠಗಳು ಏನದಾವಲ್ಲ ಇವೆಲ್ಲವುಗಳು ಯಾರಿಗೆ ಶರಣಾಗಬೇಕಂದ್ರೆ ಸಿದ್ಧಲಿಂಗರಿಗೆ ಅಲ್ಲಮ ಪ್ರಭುಗಳಿಗೇನೆ ಶರಣಾಗಬೇಕು. ನಮಗೆ ಆರಾಧ್ಯ ದೈವ ಯಾರಂದ್ರೆ ಧರ್ಮಗುರು ಬಸವಣ್ಣನೇ ಆಗಬೇಕು, ಚನ್ನಬಸವಣ್ಣನೇ ಆಗಬೇಕು. ಈ ಹಿನ್ನೆಲೆಯಲ್ಲಿ ಬಹುಶಃ ನನಗೆ ಸಮಯ
ಬಹಳಷ್ಟು ಕೊಟ್ಟಿದ್ದೀರಿ. ಯಾಕಂದ್ರೆ ಕೆಲವು ಕಡೆ ಸಮಯ ಕೊಡೋದಿಲ್ಲ, ಇತಿಹಾಸವನ್ನು ಹೇಳಲಿಕ್ಕೆ ಸಾಲಂಗಿಲ್ಲ. ಇಷ್ಟೆಲ್ಲ ಹೇಳಿನಂದ್ರು ನಾ ಹೇಳಿದ್ದು ಇನ್ನೂ ಒಂದಿಷ್ಟ, ಇನ್ನು ಬಹಳ ಉಳಿದತ್ತದು. ಒಬ್ಬೊಬ್ಬ ಬರೇ ಬತ್ತಲೇಶ್ವರನ ಸ್ವರವಚನಗಳನ್ನೇ ತಿಂಗಳಾನುಗಟ್ಲೆ ಪ್ರವಚನ ಮಾಡಬಹುದು. ಕುಮಾರ ಬಂಕನಾಥನ ಶಟಸ್ಥಲದ ವಚನದ ಟೀಕೆಗಳನ್ನೇ ತಿಂಗಳಾನುಗಟ್ಲೆ ಹೇಳ್ಬೋದು. ಸಪ್ತ ಕಾವ್ಯಗಳನ್ನು ಬರೆದಂತ ಸಪ್ತ ಕಾವ್ಯದ ಗುರುಬಸವನ ಬಗ್ಗೆ ಒಂದು ತಿಂಗಳಗಟ್ಲೆ ಹೇಳ್ಬೋದು. ಇನ್ನು ಪ್ರಭುಲಿಂಗ ಲೀಲೆ ಅಂಕರು ಹಂಗ ಹಚ್ಚೆ ಹಾಸ್ತಾರ, ಇವತ್ತಿಗೆ ಮುಗಿಯವಲ್ದದು. ಜಗ್ಗ ಮಂದಿ ಹೇಳೋರು ಬರ್ತಾರೆ. ಇನ್ನೂ ಪ್ರಭುಲಿಂಗ ಲೀಲೆ ಹಳೆಯದಾಗೋದು, ನಿತ್ಯ ಹೊಸದಾಗಿ ಅದು ನಡ್ಕೊಂಡು ಹೊಂಟದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಒಂದು ಮುಪ್ಪಿನ ಷಡಕ್ಷರಿಗಳದೊಂದು ಯುಗಗಳು ಅನಂತ ಚಲಿಸುತ್ತಿರುವ ಅಂತೇಳಿ ನಮ್ಮ ಮುಪ್ಪಿನ ಷಡಕ್ಷರಿ ಬರೆದ ಪದ್ಯ ಹೇಳಿ, ಅದು ಪದ್ಯ ಬಹಳ ದೊಡ್ಡದಾಗಿದೆ. ಅದು ಬಹುಶಃ ಆ ಪದ್ಯ ಹೇಳ್ಬೇಕಾದ್ರೆ ಮುಪ್ಪಿನ ಷಡಕ್ಷರಿಗಳು ಇದನ್ನೇ ಬರೀತಾರೆ. ಏನಂದ್ರೆ ಇಟೋತನ ಹೇಳಿದ್ನಲ್ಲ, ಯುಗಗಳನಂತ ಚಲಿಸುತ್ತಿರುವವು, ದರೆಯನಾಳಿದ ರಾಜರೆಲ್ಲ ಎಲ್ಲಿ ಅಳಿದು ಹೋದರು. ಕೃತಾಯುಗ ತ್ರೈತಾಯುಗ ದ್ವಾಪಾರಗಳು ಅಳಿದವು. ಕಲಿಯುಗದಲ್ಲಿ ಗಂಗರು ಕದಂಬರು ಮೌರ್ಯರು ರಾಷ್ಟ್ರಕೂಟರೆಲ್ಲ ರಾಜ್ಯಭಾರ ಮಾಡಿ ಹೋದರು. ಇವರೆಲ್ಲರೂ ಅಳಿದರು. ದ್ವಾಪಾರ ಯುಗದಲ್ಲಿ ಕೌರವರು ಪಾಂಡವರಿಗೆ ಯುದ್ಧಗಳಾದವು. ರಾಮಾಯಣದಲ್ಲಿ ರಾಮ ರಾವಣಾದಿಗಳು ಮಡಿದರು. ಇಂದ್ರ ಚಂದ್ರರಿವರೆಲ್ಲರೂ ಕೂಡ